ನಿಜ ರಕ್ಷಣೆ ಹೊಂದಿರಿ, ಆ ಯೇಸುವ ನಂಬಿರಿ, ನಿಜ ರಕ್ಷಣೆ ಹೊಂದಿರಿ, ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾರ್ತೆಯ ಸಾರುವೆನು, ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾರ್ತೆಯ ಸಾರುವೆನು. ಹಲ್ಲೆಲೂಯ ಸ್ತುತಿ ಮಾಡಿರಿ ಮಾಡಿರಿ, ಯೇಸುವಿಗೆ ಸ್ತೋತ್ರ ಮಾಡಿರಿ ಮಾಡಿರಿ, ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. Hallelujah, 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 hallelujah. ತೀರಲು ಭೂಯಾತ್ರೆ ನಿನ್ನ ಬಳಿ ನಾ ಬರುವೆನು, ತೀರಲು ಭೂಯಾತ್ರೆ ನಿನ್ನ ಬಳಿ ನಾ ಬರುವೆನು, ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯವು ವಾಸಿಸುವೆ, ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯವು ವಾಸಿಸುವೆ. ಹಲ್ಲೆಲೂಯ ಸ್ತುತಿ ಮಾಡಿರಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ ಮಾಡಿರಿ, ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. Hallelujah, 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 hallelujah. ನನ್ನ ಜೀವಿತದಿ ಸದಾ ನಿನ್ನನ್ನು ಸ್ಮರಿಸುವೆನು, ಕರೆದಾತನು ನೀನು ನಂಬಿಗಸ್ತನಾಗಿದೆ ಸ್ವಾಮಿ, ನಿನ್ನ ಚಿತ್ತವನ್ನು ಮಾಡುವುದಕ್ಕೆ ಸ್ವಾಮಿ ನಿನ್ನ ಆತ್ಮನ ಬಲವನ್ನು ಹೊಂದಿಕೊಂಡವನಾಗಿ ಸ್ವಾಮಿ ಜೀವಿಸಲು ಬಯಸುತ್ತೇನೆ. ನಿನ್ನ ಆತ್ಮ ಹೊಂದಿ ನಿನ್ನ ಚಿತ್ತ ಅರಿತು ಬಾಳುವೆ ನಾನೆಂದು. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ, ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. Hallelujah, 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 hallelujah. ಸ್ತೋತ್ರ ಯೇಸುವೇ, ನೀನೇ ಕರ್ತನು, ನೀನು ನಮ್ಮ ಜೀವಿತ ನೋಡಿ ನಿನ್ನನ್ನು ಆರಾಧಿಸಿ ಸ್ತುತಿಸುತ್ತೇವೆ ಸ್ವಾಮಿ. ಸ್ತೋತ್ರ ಸ್ವಾಮಿ. ಪರಲೋಕದಿ ಆಮೆನ್. ಇಲ್ಲಿಯೂ ಎಲ್ಲಿಯೂ ಹೌದು ಸ್ವಾಮಿ, ಹಾಗೆ ಯಾರು ನಿನಗೆ ನೀನೇ ಸಾಟಿಯಾಗಿದ್ದೆ ಯೇಸುವೇ, ಈಗಲೂ ಯಾವಾಗಲೂ ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ಸ್ತುತಿಯು ನಿಮಗೆ ದೇವಾ. ಪರಲೋಕದಿ ಇಲ್ಲಿಯೂ ಎಲ್ಲಿಯೂ ನಿನ್ನ ಹಾಗೆ ಯಾರು ಇಲ್ಲ ದೇವಾ. ಈಗಲೂ ಯಾವಾಗಲೂ ಇವತ್ತು ಯಾವತ್ತು ಸ್ತುತಿಯು ನಿಮಗೆ ದೇವಾ. ನಿನಗೆ ಅಂತ್ಯವಿಲ್ಲ, ನಿರಂತರವಾದವನೇ, ನಿನ್ನನ್ನೇ ಸ್ತುತಿಸುವೆ, ಜೀವನವೆಲ್ಲ ಸ್ತುತಿಸುವೆ. ನಿನಗೆ ಅಂತ್ಯವಿಲ್ಲ, ನಿರಂತರವಾದವನೇ, ನಿನ್ನನ್ನೇ ಸ್ತುತಿಸುವೆ, ಜೀವನವೆಲ್ಲ ಸ್ತುತಿಸುವೆ. ಹೋಸನಾ ರಕ್ಷಕನೇ, ಹೋಸನಾ ಪರಿಶುದ್ಧನೇ, ಹೋಸನಾ ನನ್ನ ಜ್ಯೋತಿಯೇ, ಮಹಿಮೆ ನಿನಗೆ ಉನ್ನತನೇ. ಹೋಸನಾ ರಕ್ಷಕನೇ, ಹೋಸನಾ
ಕಷ್ಟವು ನಷ್ಟವು ಅಂತಸ್ತು ಹೆಸರು ನಿನ್ನ ಬಿಟ್ಟು ಅಗಲಿಸದು. ಸುಖವು ದುಃಖವು ಇಕ್ಕಟ್ಟು ವ್ಯಾಧಿಯು ನಿನ್ನ ಬಿಟ್ಟು ಅಗಲಿಸದು. ಕಷ್ಟವು ನಷ್ಟವು ಅಂತಸ್ತು ಹೆಸರು ನಿನ್ನ ಬಿಟ್ಟು ಅಗಲಿಸದು. ನೀನೆ ಶಾಶ್ವತನು, ನಿನ್ನ ಪ್ರೀತಿಯು ಶಾಶ್ವತವು. ನಿನ್ನನ್ನೇ ಸ್ತುತಿಸುವೆ, ಜೀವನವೆಲ್ಲ ಸ್ತುತಿಸುವೆ. ನೀನೆ ಶಾಶ್ವತನು, ನಿನ್ನ ಪ್ರೀತಿಯು ಶಾಶ್ವತವು. ನಿನ್ನನ್ನೇ ಸ್ತುತಿಸುವೆ, ಜೀವನವೆಲ್ಲ ಸ್ತುತಿಸುವೆ. ಹೋಸನ್ನ ರಕ್ಷಕನೇ, ಹೋಸನ್ನ ಪರಿಶುದ್ಧನೇ, ಹೋಸನ್ನ ನನ್ನ ಜ್ಯೋತಿಯೇ, ಮಹಿಮೆ ನಿನಗೆ ಉನ್ನತನೇ. ಹೋಸನ್ನ ರಕ್ಷಕನೇ, ಹೋಸನ್ನ ಪರಿಶುದ್ಧನೇ, ಹೋಸನ್ನ ಜ್ಯೋತಿಯೇ, ಮಹಿಮೆ ನಿನಗೆ ಉನ್ನತನೇ. ಹೋಸನ್ನ ರಕ್ಷಕನೇ, ಹೋಸನ್ನ ಪರಿಶುದ್ಧನೇ, ಹೋಸನ್ನ ನನ್ನ ಜ್ಯೋತಿಯೇ, ಮಹಿಮೆ ನಿನಗೆ ಉನ್ನತನೇ. ಪರಲೋಕದಿ ಇಲ್ಲಿಯೂ ಎಲ್ಲಿಯೂ ನಿನ್ನ ಹಾಗೆ ಯಾರು ಇಲ್ಲ ದೇವಾ. ಈಗಲೂ ಯಾವಾಗಲೂ ಇವತ್ತು ಯಾವತ್ತು ಸ್ತುತಿಯು ನಿಮಗೆ ದೇವಾ. ಪರಲೋಕದಿ ಎಲ್ಲಿಯೂ ಎಲ್ಲಿಯೂ ನಿನ್ನ ಹಾಗೆ ಯಾರು ಇಲ್ಲ ದೇವಾ. ಈಗಲೂ ಯಾವಾಗಲೂ ಇವತ್ತು ಯಾವತ್ತು ಸ್ತುತಿಯು ನಿಮಗೆ ದೇವಾ. ನಿನಗೆ ಅಂತ್ಯವಿಲ್ಲ, ನಿರಂತರವಾದವರೇ, ನಿನ್ನನ್ನೇ ಸ್ತುತಿಸುವೆ, ಜೀವನವೆಲ್ಲ ಸ್ತುತಿಸುವೆ. ನಿನಗೆ ಅಂತ್ಯವಿಲ್ಲ, ನಿರಂತರವಾದವರೇ, ನಿನ್ನನ್ನೇ ಸ್ತುತಿಸುವೆ, ಜೀವನವೆಲ್ಲ ಸ್ತುತಿಸುವೆ. ಹೋಸನ್ನ ಹೋಸನ್ನ ರಕ್ಷಕನೇ, ಹೋಸನ್ನ ಪರಿಶುದ್ಧನೇ, ಹೋಸನ್ನ ನನ್ನ ಜ್ಯೋತಿಯೇ, ಮಹಿಮೆ ನಿಮಗೆ ಉನ್ನತನೇ. ಹೋಸನ್ನ ರಕ್ಷಕನೇ, ಹೋಸನ್ನ ಪರಿಶುದ್ಧನೇ, ಹೋಸನ್ನ ನನ್ನ ಜ್ಯೋತಿಯೇ, ಮಹಿಮೆ ನಿಮಗೆ ಉನ್ನತನೇ. ಹೋಸನ್ನ ರಕ್ಷಕನೇ, ಹೋಸನ್ನ ಪರಿಶುದ್ಧನೇ, ಹೋಸನ್ನ ನನ್ನ ಜ್ಯೋತಿಯೇ, ಮಹಿಮೆ ನಿಮಗೆ ಉನ್ನತನೇ, ಮಹಿಮೆ ನಿಮಗೆ ಉನ್ನತನೇ, ಮಹಿಮೆ ನಿಮಗೆ ಉನ್ನತನೇ. ಹೌದೇಸುವೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಹೌದು, ನೀನು ನಿರಂತರವಾಗಿರುವ ಆತನು ದೇವರೇ, ನಿನ್ನನ್ನು ಘನಪಡಿಸುತ್ತೇವೆ ಸ್ವಾಮಿ. ನಮ್ಮ ಸ್ತೋತ್ರಕ್ಕೆ ಅರ್ಹನಾಗಿರುವಂತಹ ಕರ್ತನೆ. ಹೌದು ಸ್ವಾಮಿ, ನನಗೆ ಸಲ್ಲತಕ್ಕ ಗೌರವವನ್ನು ಇನ್ನು ದೇವರೇ ನಾನು ವಿಗ್ರಹಗಳ ಪಾಲು ಮಾಡೇನು ಎಂಬುದಾಗಿ ಹೇಳಿರುವಂತಹ ದೇವರೇ, ದೇವರೇ ನಾವು ನಮ್ಮ ಹೃದಯದಿಂದ ಸ್ವಾಮಿ ಅರಿಕೆ ಮಾಡುತ್ತೇವೆ. ದೇವರೇ, ಸ್ತೋತ್ರವನ್ನು ಆರಾಧನೆ ಸ್ವೀಕರಿಸುವುದಕ್ಕೆ ಅರ್ಹನು ನೀನೇ ಸ್ವಾಮಿ. ದೇವರೇ, ಅದಕ್ಕಾಗಿ ನನ್ನನ್ನು ಈ ಲೋಕದಲ್ಲಿ ದೇವರೇ ಜಗತ್ತುತ್ಪತ್ತಿಗೆ ಮುಂಚೆ ಉಂಟು ಮಾಡಿದ್ದೆ. ನೀನೇ ನನ್ನ ರಕ್ಷಕನು, ನೀನೇ ಪರಿಶುದ್ಧನಾಗಿರುವಂತಹ ದೇವರು, ನೀನೇ ನಮಗೆ ಬೆಳಕಾಗಿರುವ ಆತನು ಸ್ವಾಮಿ. ನಿತ್ಯ ನಿತ್ಯಕ್ಕೂ ವಾಸಿಸುವಂಥ ತಂದೆ ದೇವರೇ, ನೀನು ಶಾಶ್ವತ ಕಾಲಕ್ಕೂ ನಿನ್ನ ಆಳ್ವಿಕೆಯಲ್ಲಿ ದೇವರೇ ನೀನು ಮುಂದುವರಿಯುವ ದೇವರಾಗಿದ್ದಿ ಸ್ವಾಮಿ. ಮಹಿಮೆ ನಿನಗೆ ಇರುವಾತ, ನಿನಗೆ ಮಹಿಮೆ ಸ್ವಾಮಿ. ನಿನ್ನನ್ನು ಘನಪಡಿಸುತ್ತೇವೆ ಸ್ವಾಮಿ. ನಮ್ಮ ಮಧ್ಯದಲ್ಲಿರುವ ಆತನೇ ನಿನ್ನ ನಾವು ಕೀರ್ತಿಸುತ್ತೇವೆ. ನಿನ್ನ ಹಾಗೆ ಯಾರೂ ಇಲ್ಲ ಸ್ವಾಮಿ. ಯೇಸುವೆ, ನಿನಗೆ ನೀನೇ ಸಾಟಿ ಆಗಿದ್ದಿ ಕರ್ತನೆ. ನಿನ್ನನ್ನು ಆರಾಧಿಸುತ್ತೇವೆ. ಸ್ತೋತ್ರ ಯೇಸುವೆ. ಇರುವಾತನೇ, ನಮ್ಮ ಹೃದಯಗಳನ್ನು ತಿಳ್ಕೊಂಡಂತ ಕರ್ತನೆ, ನನ್ನ ಪ್ರಸನ್ನತೆ ಅಡಿಯಲ್ಲಿ ಆರಾಧಿಸುತ್ತೇವೆ ರಾಜ. ನೀನು ಆರಾಧನೆಗೆ ಅರ್ಹನು ಯೇಸುವೆ.
ನಿನ್ನ ಹಾಗೆ ಯಾರಿರುವರು ಹಿತವನ್ನೇ ಮಾಡಲು. ನಿನ್ನನ್ನೇ ನಂಬುವೆ ನಂದೇವಾ. ನಿನ್ನ ಹಾಗೆ ಯಾರಿರುವರು ಹಿತವನ್ನೇ ಮಾಡಲು. ನಿನ್ನನ್ನೇ ನಂಬುವೆ ನಂದೇವಾ. ನಿನ್ನನ್ನೇ ನನ್ನ ಜೀವಿತಕ್ಕೆ ಆಧಾರವ ಮಾಡಿರುವೆ. ನೀನಿಲ್ಲದ ನನ್ನ ಜೀವಿತ ಏನು ಎಲ್ಲ ಶೂನ್ಯವಯ್ಯ. ನಿನ್ನನ್ನೇ ನನ್ನ ಜೀವಿತಕ್ಕೆ ಆಧಾರವ ಮಾಡಿರುವೆ. ನೀನಿಲ್ಲದ ನನ್ನ ಜೀವಿತ ಏನು ಎಲ್ಲ ಶೂನ್ಯವಯ್ಯ. ಎಲ್ ಶಡಾಯ್ ಆರಾಧಿಸುವೆ, ಎಲೋಹಿ ಆರಾಧನೆ, ಅಡೋನಾಯ್ ಆರಾಧನೆ, ಯೇಸುವೇ ಆರಾಧನೆ. ಎಲ್ ಶಡಾಯ್ ಆರಾಧನೆ, ಎಲೋಹಿಂ ಆರಾಧನೆ, ಅಡೋನಾಯ್ ಆರಾಧನೆ, ಯೇಸುವೇ ಆರಾಧನೆ. ಹೌದೇಸುವೆ, ನೀನೇ ಸರ್ವಶಕ್ತನಾಗಿರುವಂತ ದೇವರು, ನಮ್ಮನ್ನು ನೋಡುವಂತ ದೇವರು ನೀನು ಸ್ವಾಮಿ. ನೀನೇ ನಮ್ಮ ಜೀವಿತಕ್ಕೆ ಆಧಾರ. ನಿನ್ನನ್ನು ಆರಾಧಿಸುತ್ತೇವೆ. ಕುಗ್ಗಿ ಹೋದ ನನ್ನನ್ನು ನೋಡಿ ಕಣ್ಣೀರನ್ನು ಒರೆಸಿದೆ ಅಯ್ಯ. ಕಣ್ಣ ಗುಡ್ಡೆ ಹಾಗೆ ಕಾಯ್ದು ಕರುಣೆಯಿಂದ ನಡೆಸಿದೆ ಅಯ್ಯ. ಕುಗ್ಗಿ ಹೋದ ನನ್ನನ್ನು ನೋಡಿ ಕಣ್ಣೀರನ್ನು ಒರೆಸಿದೆ ಅಯ್ಯ. ಹಾಗೆ ಕಾಯ್ದು ಕರುಣೆಯಿಂದ ನಡೆಸಿದೆ ಅಯ್ಯ. ಕುಗ್ಗಿ ಹೋದ ನನ್ನನ್ನು ನೋಡಿ ಕಣ್ಣೀರನ್ನು ಒರೆಸಿದೆ ಅಯ್ಯ. ಕಣ್ಣ ಗುಡ್ಡೆ ಹಾಗೆ ಕಾಯ್ದು ಕರುಣೆಯಿಂದ ನಡೆಸಿದೆ ಅಯ್ಯ. ಎಲ್ ಶಡಾಯ್ ಆರಾಧನೆ, ಎಲೋಹಿಂ ಆರಾಧನೆ, ಅಡೋನಾಯ್ ಆರಾಧನೆ, ಯೇಸುವೇ ಆರಾಧನೆ. ಎಲ್ ಶಡಾಯ್ ಆರಾಧನೆ, ಎಲೋಹಿಂ ಆರಾಧನೆ, ಅಡೋನಾಯ್ ಆರಾಧನೆ, ಯೇಸುವೇ ಆರಾಧನೆ. ಎಲೋಹಿಂ ದೇವರೇ, ನಮ್ಮನ್ನು ಯಾವಾಗಲೂ ಪರಾಂಬರಿಸುವಂತ ಕರ್ತನು ಸ್ವಾಮಿ. ನಿನ್ನ ಹಸ್ತಗಳಲ್ಲಿ ಚಿತ್ರಿಸಿ ನಡೆಸುವಂತ ದೇವರು, ನೀನು ನಮ್ಮ ಜೊತೆಗೆ ಸಂಗಾತಿ ಸ್ವಾಮಿ. ಮರಣಕರ ಮಾರ್ಗದಲ್ಲಿ ನಾ ನಡೆಯುವ ವೇಳೆಯಲ್ಲಿ ವೈದ್ಯನಾಗಿ ಬಂದು ನನಗೆ ಮರು ಜನ್ಮವ ನೀಡಿದೆ ಅಯ್ಯ. ಮರಣಕರ ಮಾರ್ಗದಲ್ಲಿ ನಾ ನಡೆಯುವ ವೇಳೆಯಲ್ಲಿ ವೈದ್ಯನಾಗಿ ಬಂದು ನನಗೆ ಮರು ಜನ್ಮವ ನೀಡಿದೆ ಅಯ್ಯ. ಎಲ್ ಶಡಾಯ್ ಆರಾಧನೆ, ಎಲೋಹಿಂ ಆರಾಧನೆ, ಅಡೋನಾಯ್ ಆರಾಧನೆ, ಯೇಸುವೇ ಆರಾಧನೆ. ಎಲ್ ಶಡಾಯ್ ಆರಾಧನೆ, ಎಲೋಹಿಂ ಆರಾಧನೆ, ಅಡೋ
ಹೌದೇಸುವೆ, ನಿನಗೆ ಆರಾಧನೆ ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೆ, ನೀನು ಯಾವಾಗಲೂ ದೇವರೇ ನಿನ್ನ ಹಸ್ತಗಳಲ್ಲಿ ಸ್ವಾಮಿ ನಡೆಸುವಂತ ದೇವರು. ದೇವರೇ, ಕೈ ಹಿಡಿದು ನಡೆಸುವಂತ ನಂಬಿಗಸ್ತನಾಗಿರುವ ದೇವರು, ನಮ್ಮ ಪರವಾಗಿ ಯುದ್ಧ ಮಾಡುವಂತ ಕರ್ತನು, ಸೇನಾಧೀಶ್ವರನಾಗಿರುವ ದೇವರು, ನೀನು ನಮ್ಮ ಪಕ್ಷ ಇದ್ದಿ ಸ್ವಾಮಿ. ಎಲ್ ಶಡಾಯ್, ನೀನು ಸರ್ವವನ್ನು ಆಳುವಂತ, ಸರ್ವವನ್ನು ನಡೆಸುವಂತ ಕರ್ತನು. ಎಲೋಹಿಂ, ನೀನು ಸ್ವಾಮಿ, ನಿನ್ನನ್ನು ಆರಾಧಿಸುತ್ತೇವೆ. ಯಾವಾಗಲೂ ಕರ್ತನೆ, ನಮ್ಮನ್ನು ಪರಾಮರಿಸುವಂತ ಕರ್ತನಾಗಿ, ನಮ್ಮನ್ನು ಮುನ್ನಡೆಸುವಂತ ಕರ್ತನಾಗಿ, ದೇವರೇ ನಮ್ಮ ಹಿಂಬಲವು ಮುಂಬಲವಾಗಿ ಮುಂದುವರಿಯುವಂತ ದೇವರು ಸ್ವಾಮಿ. ನಿನ್ನನ್ನು ಆರಾಧಿಸುತ್ತೇವೆ ಯೇಸುವೆ. ಹೌದು ಕರ್ತನೆ, ನಿನ್ನನ್ನು ಘನಪಡಿಸುತ್ತೇವೆ ಸ್ವಾಮಿ, ನಿನ್ನನ್ನು ಮಹಿಮೆ ಪಡಿಸುತ್ತೇವೆ ಕರ್ತನೆ. ನಿನ್ನ ಮಹಿಮೆಯ ಉಪಸ್ಥಿತಿ ನಮ್ಮ ನಡುವೆ ಇರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀ ನಮ್ಮ ಆರಾಧನೆಗೆ ಯೋಗ್ಯನು ಸ್ವಾಮಿ, ನಿನಗೆ ಸ್ತೋತ್ರ. ನಿನ್ನ ಹಾಗೆ ದೇವರು ಭೂಮಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ, ನನ್ನೇಸುವೆ. ನಿನ್ನ ಹಾಗೆ ಸಮರ್ಪಣೆಯಿಂದ ಹಾಡೋಣವೇ. ನನ್ನ ಮುಂದೆ ನನ್ನ ಕರ್ತನಿದ್ದಾನೆ ಎನ್ನುವಂತ ಒಂದು ನಂಬಿಕೆಯಿಂದ ನಮ್ಮ ಜೀವಿತವನ್ನೇ ಒಪ್ಪಿಸಿಕೊಟ್ಟವರಾಗಿ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಿ ನನ್ನ ಸರ್ವಸ್ವ ನೀನೇ ಎಂಬುದಾಗಿ ಹೇಳೋಣವೇ. ಯೇಸುವೆ, ಇರುವಾತನೇ, ನೀನೇ ನನ್ನ ಸರ್ವಸ್ವ, ನನ್ನೇಸುವೆ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ, ನಿಮಗೆ ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ, ನಿಮಗೆ ಆರಾಧನೆ. ನನ್ನೆಲ್ಲವನ್ನು ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮನಿಂದ ನನ್ನ ತುಂಬಿಸು. ನಿನ್ನೆಲ್ಲವನ್ನು ನಾ ಸಮರ್ಪಿಸುವೆ, ಸಜೀವ ಯಜ್ಞವಾಗಿ ಆತ್ಮ ಪ್ರಾಣ ಶರೀರದಿಂದ ಸ್ವಾಮಿ, ಯಥಾರ್ಥನಾಗಿ ಸಮರ್ಪಣೆಯೊಂದಿಗೆ ಸ್ವಾಮಿ ನಿನ್ನ ಚಿತ್ತ ಮಾಡುವುದಕ್ಕಾಗಿ, ತೋರಿಸಿದಂತ ಗುರಿಯನ್ನು ತಲುಪುವುದಕ್ಕಾಗಿ ಲಾರ್ಡ್ ಬಯಸುತ್ತೇವೆ ಸ್ವಾಮಿ. ಆಮೆನ್. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ, ನಿಮಗೆ ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ, ನಿಮಗೆ ಆರಾಧನೆ. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು ಮಾರ್ಗದರ್ಶಿಯಾಗಿ
ಪ್ರತಿಕೂಲ ಸನ್ನಿವೇಶಗಳಲ್ಲೂ ಸ್ವಾಮಿ ದೇವರೇ ನಿನ್ನ ಸಾಕ್ಷಿಯಾಗಿ ಓ ದೇವರೇ ನಿನ್ನನ್ನು ಮಹಿಮೆ ಪಡಿಸುವಂತ ಸಾಧನವನ್ನಾಗಿ ಜೀವಿಸಲು ಆಮೆನ್. ನನ್ನ ನಿಲ್ಲಿಸು. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿನಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ ನನ್ನೇಸುವೆ ನಿನಗೆ ಆರಾಧನೆ. ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನೇಸುವೆ. ಆರಾಧನೆ ನಿಮಗೆ ಆರಾಧನೆ ನನ್ನೇಸುವೆ ನಿನಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ ನನ್ನೇಸುವೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ ನನ್ನೇಸುವೆ ನಿಮಗೆ ಆರಾಧನೆ, ಆರಾಧನೆ ಯೇಸುವೇ ನಿನಗೊಬ್ಬನಿಗೆ ಆರಾಧನೆ ಸ್ವಾಮಿ. ಓ ನಮ್ಮ ಕರ್ತನೇ ನಿನಗೊಬ್ಬನಿಗೆ ಸ್ವಾಮಿ ಎಲ್ಲ ಆರಾಧನೆ ಸಲ್ಲಲ್ಪಡಲಿ ಸ್ವಾಮಿ. ಆರಾಧನೆ ನಿಮಗೆ ಆರಾಧನೆ ನನ್ನೇಸುವೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ ನನ್ನೇಸುವೆ ನಿಮಗೆ ಆರಾಧನೆ. ಯೇಸುವೇ ನಿನಗೆ ಆರಾಧನೆ, ನಮ್ಮ ಮಧ್ಯೆ ಇರುವ ನಿನಗೆ ಆರಾಧನೆ. ಸ್ತೋತ್ರವಂತೆ ನಿನ್ನ ಸಿಂಹಾಸನವನ್ನಾಗಿ ಮಾಡಿರುವವನಾಗಿರುವೆ. ದೇವರೇ ನಮ್ಮ ಸ್ತುತಿಯಂತೆ ಯೋಗ್ಯನಾಗಿರುವ ಆತನೇ ದೇವರೇ ನಿನಗೆ ಆರಾಧನೆ ಯೇಸುವೇ. ದೇವರೇ ನಿನ್ನ ಸ್ತುತಿಗೆ ಯೋಗ್ಯನಾಗಿರುವ ಆತನೇ ದೇವರೇ ನಿನ್ನನ್ನು ಕೊಂಡಾಡುವ ನಾವೆಲ್ಲರೂ ಘನಪಡಿಸುತ್ತೇವೆ. ನಮ್ಮ ರಾಜನೇ ನಿನಗೆ ಮಹಿಮೆ, ಓ ಜೀವಿಸುವಂತ ಕರ್ತನೇ ನಿನಗೆ ಮಹಿಮೆ. ಸಭೆಗೆ ಶಿರಸ್ಸಾಗಿರುವ ಆತನೇ ನಮ್ಮ ಕರ್ತನೇ ನಿನಗೆ ಮಹಿಮೆ. ಸ್ತೋತ್ರ ಮಾನ ಪ್ರಭಾವಗಳು ನಿನಗೆ ಸಲ್ಲಲಿ ಸ್ವಾಮಿ. ಸಕಲ ಗೌರವ ಮಹಿಮೆಯು ನಿನಗೆ ಸಲ್ಲಲ್ಪಡಲೇಸುವೆ. ಓ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ತಂದೆಯೇ ನಾವು ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ರಾಜ. ಹೌದು ಸ್ವಾಮಿ, ಇಂಥ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟಿದ್ದೆ. ಹೌದು ನೀನು ಹೇಳಿದ್ದಿ ಸ್ವಾಮಿ ಕರ್ತನೆ, ಯಾರು ನನ್ನನ್ನು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರೆಂಬುದಾಗಿ ಹೇಳಿ ಕರ್ತನೆ ಅನಾದಿಯಲ್ಲಿ ನಮ್ಮನ್ನು ಗುರುತಿಸಿ ದೇವರೇ ಈ ಪರಿಶುದ್ಧ ಸೇವೆಯನ್ನು ಮಾಡುವುದಕ್ಕೆ ನಮ್ಮನ್ನು ಸಭೆಯಾಗಿ ಕರೆದಿದ್ದೀಯಲ್ಲ ಸ್ವಾಮಿ. ದೇವರೇ ನಮ್ಮ ಅಂತರಾತ್ಮದಿಂದ ನಿನ್ನನ್ನು ಆರಾಧಿಸುತ್ತೇವೆ. ಹೌದು, ನಮ್ಮ ಜೀವಾತ್ಮಗಳ ಒಡೆಯನು ನೀನು ಸ್ವಾಮಿ. ದೇವರೇ ನೀನು ಸ್ತೋತ್ರ ಮಾನ ಪ್ರಭಾವಗಳನ್ನು ಹೊಂದುವುದಕ್ಕೆ ನೀನು ಯೋಗ್ಯನು ಸ್ವಾಮಿ. ದೇವರೇ ಹೌದು ಕರ್ತನೆ, ನಿನ್ನ ವಚನ ಹೇಳುತ್ತದೆ ಪ್ರತಿಯೊಂದು ಮೊಣಕಾಲು ನಿನಗೆ ಬಾಗಬೇಕು, ಪ್ರತಿಯೊಂದು ನಾಲಿಗೆ ನಿನ್ನನ್ನು ಕರ್ತನ ಒಡೆಯನೆಂಬುದಾಗಿ ಒಪ್ಪಿಕೊಳ್ಳಬೇಕೆಂಬುದಾಗಿ ಸ್ವಾಮಿ. ಹೌದು, ಸಕಲ ಜನಾಂಗಗಳಿಂದ ಸಕಲ ಅರಸುಗಳಿಂದ ದೇವರೇ ಮಹಿಮೆ ಹೊಂದುವಂಥ ದೇವರು ನೀನು ಸ್ವಾಮಿ. ಸಕಲ ಸೃಷ್ಟಿಗಳಿಗಿಂತ ದೇವರೇ ನೀನು ಉನ್ನತನಾಗಿದ್ದು ಅವುಗಳೆಲ್ಲವುಗಳಿಗಿಂತ ಸ್ವಾಮಿ ದೇವರೇ ನಿನ್ನನ್ನು ಹೆಚ್ಚಿಸಿಕೊಳ್ಳುವಂಥ ದೇವರು ನೀನು ಸ್ವಾಮಿ. ದೇವದೂತರುಗಳಿರ
ಮಹಿಮಾ ಪ್ರಭಾವ ಯೆಹೋವನದೇ ಎಂಬುದಾಗಿ ಹೇಳಿ ಕರ್ತನೆ, ದೇವದೂತರುಗಳಿಂದ ಆರಾಧಿಸಲ್ಪಡುವಂಥ ಕರ್ತನು ನೀನು ಸ್ವಾಮಿ. ನಿನಗೆ ನೀನೇ ಸಾಟಿಯಾಗಿದ್ದಿ ನಮ್ಮ ರಾಜನೇ. ಇಂದು ಮಹಿಮೆಯ ಪ್ರಸನ್ನತೆಯೊಂದಿಗೆ ನಮ್ಮ ಮಧ್ಯದಲ್ಲಿ ನೀನು ಆಳ್ವಿಕೆ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನಮ್ಮ ಹೃದಯದ ಆಲೋಚನೆಗಳನ್ನು ಬಲ್ಲಾತನಾಗಿದ್ದು ದೇವರೇ ನಮಗೆ ದೇವರೇ ಹೌದು ಸ್ವಾಮಿ, ನಿನ್ನ ಸಹಾಯ ಹಸ್ತವನ್ನು ನಮಗೆ ಅನುಗ್ರಹಿಸಿ ನಮ್ಮನ್ನು ಸಂತೈಸುವುದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ಹೌದು ಸ್ವಾಮಿ, ನಿನ್ನ ವಚನ ಹೇಳುತ್ತದೆ, ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುತ್ತದೆ ಎಂಬುದಾಗಿ ಸ್ವಾಮಿ. ಕರ್ತನೆ, ನಾವು ಅದನ್ನೇ ಬಯಸುವವರಾಗಿದ್ದೇವೆ ಈ ಬೆಳಗಿನ ಸಮಯದಲ್ಲಿ. ಕರ್ತನೆ, ನಾವು ಮುಂದಕ್ಕೆ ಚಲಿಸುವುದಕ್ಕಾಗಿ, ನಿನ್ನ ಚಿತ್ತವನ್ನು ಮಾಡುವುದಕ್ಕಾಗಿ, ನಿನಗೆ ಸಾಕ್ಷಿಯಾಗಿ ನಿಲ್ಲುವುದಕ್ಕಾಗಿ ನಿನ್ನ ಸ್ವರ ನಮಗೆ ಕೇಳಿಸಲ್ಪಡಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ನಮ್ಮನ್ನು ಆಶೀರ್ವದಿಸಿ ಮುನ್ನಡೆಸು. ನಿನ್ನ ಬಲ ಮಹತ್ತು ನಮಗೆ ಪ್ರಕಟವಾಗಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಎಲ್ಲ ಉಪಕಾರಗಳನ್ನು ದೇವರೇ ನಾವು ಹೃದಯದಲ್ಲಿ ಗ್ರಹಿಸಿಕೊಂಡು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಮಹಿಮೆ ನಿನಗಾಗಲಿ ದೇವರೇ, ನಿನಗೆ ಎಲ್ಲ ಗೌರವ ಸಲ್ಲಲ್ಪಡಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ನೀವೆಲ್ಲ ಇಲ್ಲೇ ಇದ್ದೀರಾ? ಹಲ್ಲೆಲೂಯ. ನಾವು ಕರ್ತನ ಮೇಷಿನ ಬಳಿಗೆ ಬಂದಿದ್ದೇವೆ. ಒಂದು ವಾಕ್ಯ ಭಾಗವನ್ನು ನಾನು ಆರಾಧನೆ ಮಾಡುವಾಗ ನನ್ನ ಮನಸ್ಸಿಗೆ ಬಂತು. ನಿಮ್ಮೊಂದಿಗೆ ಒಂದು 2 ನಿಮಿಷ ಶೇರ್ ಮಾಡಲಿಕ್ಕೆ ಇಷ್ಟಪಡುತ್ತೇನೆ. ಕೀರ್ತನೆ 32 1-2 ವಾಕ್ಯಗಳನ್ನು ನೋಡುವ. ಕೀರ್ತನೆ 3. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ಪ್ರೇರೆದು ದಾವೀದನ ಕೀರ್ತನೆಯಾಗಿದೆ. ನಮಗೆಲ್ಲರಿಗೂ ಗೊತ್ತುಂಟು, ಅವನು ಪಾಪ ಮಾಡಿದಾಗ ದೇವರ ಪ್ರಸನ್ನತೆಯಿಂದ ಅವನು ದೂರ ಹೋದನು. ಪವಿತ್ರಾತ್ಮನು ಅವನು ಹೇಳ್ತಾನೆ, ನಿನ್ನ ಪವಿತ್ರಾತ್ಮನನ್ನು ನನ್ನಿಂದ ತೆಗೆಯಬೇಡ. ಪ್ರೇರೆ, ನಾವು ಹೊಸ ಒಡಂಬಡಿಕೆಯಲ್ಲಿರುವ ನಾವು ಕೂಡ ಪಾಪ ಮಾಡುವಾಗ ದೇವರಾತ್ಮನು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಆದರೆ ಆತನು ಸೌಮ್ಯವಾಗಿರುತ್ತಾನೆ ಮತ್ತು ನರಳಾಟದೊಂದಿಗಿರುತ್ತಾನೆ. ಪ್ರರೆ, ಮುಂಜಾನೆ ವೇಳೆಯಲ್ಲಿ ಈ ಮೇಜು ದೇವರೊಂದಿಗೆ ಸಂಧಾನವಾದಂಥ ಮೇಜಾಗಿದೆ. ನಮ್ಮ ಒಂದು ದಿವಸ ನಾವು ಒಬ್ಬೊಬ್ಬರು ಕೂಡ ಪ್ರತ್ಯೇಕವಾಗಿ ಯೇಸುವನ್ನು ಕಂಡುಕೊಂಡ ದಿನ ಒಂದಿದೆ. ನಮ್ಮೆಲ್ಲರ ಜೀವಿತದಲ್ಲಿ ಒಂದು ದಿವಸ ನಮ್ಮ ಪಾಪಗಳನ್ನು ಯೇಸು ಸ್ವಾಮಿಯ ಮುಂದೆ ಅರಿಕೆ ಮಾಡಿ ಯೇಸುವನ್ನು ನಾವು ಸ್ವಂತ ರಕ್ಷಕನ ಒಡೆಯನಾಗಿ ಸ್ವೀಕರಿಸಿಕೊಂಡೆವು. ಯಾಕೆ ಸ್ವೀಕರಿಸಿಕೊಂಡೆವು ಅಂತ ಹೇಳಿದರೆ, ಮೊದಲನೇದಾಗಿ ನಮ್ಮ ಪಾಪದಿಂದ ಬಿಡುಗಡೆ, ಎರಡನೇದಾಗಿ ನಿತ್ಯ ಮರಣದಿಂದ ಬಿಡುಗಡೆ, ಮೂರನೇದಾಗಿ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವುದಕ್ಕೋಸ್ಕರವಾಗಿ. ನಾವು ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. ಅನೇಕರು ಅನೇಕ ರೀತಿಯ ಸಂಗತಿಗಳೊಂದಿಗೆ ಅಥವಾ ಅವಶ್ಯಕತೆಗಳೊಂದಿಗೆ ತಿಳುವಳಿಕೆಯೊಂದಿಗೆ ಈ ಯೇಸು ಸ್ವಾಮಿಯ ಬಳಿಗೆ ಬರುತ್ತಾರೆ. ಕೆಲವರು ರೋಗ ಸೌಖ್ಯಕ್ಕೋಸ್ಕರ ಬರುತ್ತಾರೆ, ಕೆಲವರು ಆಶೀರ್ವಾದಕ್ಕೋಸ್ಕರವಾಗಿ ಬರುತ್ತಾರೆ, ಇನ್ನು ಕೆಲವರು ತಮ್ಮ ಭವಿಷ್ಯ ನಿರ್ಧರಿಸುವುದಕ್ಕೋಸ್ಕರವಾಗಿ ಬರುತ್ತಾರೆ. ಅನೇಕ ರೀತಿಯ ಸಂಗತಿಗಳುಂಟು. ಆದರೆ ಕೊನೆಗೆ ನೀವು ಬರುವಂಥದ್ದು ಒಂದು ಪಾಯಿಂಟಿಗೆ ಬರಬೇಕು. ಅದು ಏನಂತ ಹೇಳಿದರೆ, ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ನಿಮ್ಮ ಪಾಪಗಳಿಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ. ಉಳಿದದೆಲ್ಲವೂ ಯಾವಾಗ ನಾವು ಪಾಪವನ್ನು ಅರಿಕೆ ಮಾಡಿ ಬಿಟ್ಟು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡ್ತೇವೆ, ಆಗ ಉಳಿದೆಲ್ಲ ಆಶೀರ್ವಾದ ಯೇಸು ಕ್ರಿಸ್ತನಲ್ಲಿ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಎಲ್ಲ ಪರಲೋಕದ ಆಶೀರ್ವಾದವು ಯೇಸು ಕ್ರಿಸ್ತನಲ್ಲಿಯೇ ನೆರವೇರುವಂಥದ್ದಾಗಿದೆ. ಆತನಿಲ್ಲದೆ ಯಾವ ಆಶೀರ್ವಾದವೂ ಇಲ್ಲ ಪ್ರಿಯರೇ. ಆದರೆ ಮೊದಲನೇದಾಗಿ ನಾವು
ದೇವರೊಂದಿಗೆ ಒಂದಾಗಬೇಕು, ದೇವರೊಂದಿಗೆ ಸಮಾಧಾನವನ್ನು ಹೊಂದಬೇಕು. ನೋಡಿ, ಪಾಪಿಯಾದ ಮನುಷ್ಯನಿಗೆ ಪರಿಶುದ್ಧನಾದ ದೇವರ ಬಳಿಗೆ ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಆತನು ತಂದೆಗೆ ಸರಿ ಸಮಾನನಾಗಿದ್ದನು ಕೂಡ ಆತನು ತನ್ನ ಪದವಿಯನ್ನು ಬಿಟ್ಟು ಈ ಲೋಕಕ್ಕೆ ಮನುಷ್ಯನಾಗಿ ನನ್ನ ನಿಮ್ಮ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರವಾಗಿ ಲೋಕಕ್ಕೆ ಇಳಿದು ಬಂದನು. ಆತನು ನಮ್ಮ ನಿಮ್ಮ ಪಾಪಗಳನ್ನು ತನ್ನ ಶರೀರದಲ್ಲಿ ಹೊತ್ತುಕೊಂಡು ಶಿಲುಬೆಯ ಕಂಬದಲ್ಲಿ ನೇತಾಡಿದನು. ನಮ್ಮ ಪಾಪ ಅಪರಾಧಗಳು ಎಲ್ಲಿ ನಮಗೆ ಬಿಡುಗಡೆ ಆಗ್ತದೆ ಅಂತ ಹೇಳಿದ್ರೆ ಆ ಶಿಲುಬೆಯನ್ನು ದೃಷ್ಟಿಸುವಾಗ. ಈ ರೊಟ್ಟಿ ಮತ್ತು ಪಾತ್ರೆ ನಮಗೆ ಅತಿ ಅಮೂಲ್ಯವಾಗಿದೆ. ಕೆಲವರು ಇದರ ಯಥಾರ್ಥತೆಯನ್ನು ತಿಳಿದುಕೊಳ್ಳದೆ ಇದರಲ್ಲಿ ಪಾಲುಗಾರರಾಗ್ತಾರೆ. ಎಲ್ಲರೂ ಬರ್ತಾರೆ ಸಭೆಗೆ, ನಾವು ಕೂಡ ಹೋಗ್ತೇವೆ. ಯಾರು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುವ ಆ ಸಮಯದಲ್ಲಿ ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಟ್ಟಿದ್ದಾರೋ ಅವರಿಗೆ ಈ ಪಾತ್ರೆ ಮತ್ತು ಈ ರೊಟ್ಟಿ ಅದು ಸಮಾಧಾನವನ್ನುಂಟು ಮಾಡುವಂಥದ್ದಾಗಿದೆ. ಕೆಲವರ ಜೀವಿತದಲ್ಲಿ ಇನ್ನೂ ಅನಿಶ್ಚಿತತೆ, ಕೆಲವರ ಜೀವಿತದಲ್ಲಿ ಇನ್ನೂ ಪಾಪ ಭಾರ ಕಾಡ್ತಾ ಇರ್ತದೆ. ಯಾಕಿದು ಅಂತ ಹೇಳಿದ್ರೆ ನಾವು ದೇವರೊಂದಿಗೆ ನಿಜವಾದ ಅರ್ಥದಲ್ಲಿ ಸಂಧಾನವನ್ನು ಮಾಡಿಕೊಂಡಿರುವುದಿಲ್ಲ. ಪ್ರೇರಲ್ಲಿ ದಾವೀದನು ಅವನು ಪಾಪ ಮಾಡಿದ ಮೇಲೆ ಎಷ್ಟೋ ಸಮಯ ಅವನು ಅರಿಕೆ ಮಾಡಲಿಲ್ಲ. ನಮಗೆ ಓದುವಾಗ ಕೀರ್ತನೆ 51, 32 ಈ ರೀತಿಯಾಗಿ ಎಲ್ಲ ನಮಗೆ ಗೊತ್ತಾಗ್ತದೆ. ಆದರೆ ಆ ಗಂಭೀರವಾದ ಪಾಪ ಆತನು ಮಾಡಿದನು. ಪ್ರವಾದಿ ಆತನನ್ನು ಹೇಳ್ತಾನೆ, ನೀನೇ ಪಾಪ ಮಾಡಿದ್ದಿ. ಅವನು ಮೌನವಾಗಿರ್ತಾನೆ. ಎಷ್ಟೋ ಸಮಯದವರೆಗೆ ಅವನು ಮೌನವಾಗಿರ್ತಾನೆ. ಅಂಥ ಸಂದರ್ಭದಲ್ಲಿ ಬರೆದಂಥ ಒಂದು ಕೀರ್ತನೆಯಾಗಿದೆ. ಆತನು ಹೇಳ್ತಾನೆ, ಯಾವನ ಅಪರಾಧವು ಕ್ಷಮಿಸಲ್ಪಟ್ಟಿದೆ, ಯಾವನ ಪಾಪಗಳು ಅದು ದೇವರು ಮುಚ್ಚಿಬಿಟ್ಟಿದ್ದಾನೆ, ಅವನೇ ಧನ್ಯನು. ಪ್ರೇರೆ, ಇದು ಈ ಮೇಜು, ಇದನ್ನು ನಾವು ಪಾಲುಗಾರರಾಗುವಾಗಲೆಲ್ಲ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕೇನೆಂದರೆ ಯೇಸು ಸ್ವಾಮಿ ಬಂದು ಮಾಡಿದಂಥ ಕಾರ್ಯವನ್ನು ಇದು ಸೂಚಿಸುವಂಥದ್ದಾಗಿದೆ. ಇವತ್ತು ನಮಗೆ ಪಾಪರಹಿತವಾದ ಒಂದು ಜೀವಿತ ಈ ಲೋಕದಲ್ಲೇ ನಾವು ಮಾಡಬಹುದು. ನಾವು ಇದಕ್ಕೋಸ್ಕರವಾಗಿ ಇನ್ನೊಂದು ಲೋಕಕ್ಕೆ ಹೋಗಬೇಕಂತಿಲ್ಲ, ಯಾವುದೇ ಸ್ಥಳಕ್ಕೆ ಹೋಗಬೇಕಂತಿಲ್ಲ, ಯಾವುದೇ ವ್ಯಕ್ತಿಯ ಬಳಿಗೆ ಹೋಗಬೇಕಂತಿಲ್ಲ, ಯಾವುದೇ ಒಂದು ವಿಶೇಷವಾದ ಸ್ಥಳಕ್ಕೆ. ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಯೇಸು ಸ್ವಾಮಿಯನ್ನು ನೀವು ಅಂಗೀಕರಿಸಿರಿ. ಹೊಸದಾಗಿ ಹುಟ್ಟಿದ ವಿಶ್ವಾಸಿಗಳು ಪುನಃ ಅರಿಕೆ ಮಾಡಿ ಅಂಗೀಕರಿಸ್ಬೋದು ಅಂತ ಹೇಳಿದ್ರೆ ಅಂಗೀಕರಿಸ್ಬೋದು. ಯಾಕಂದರೆ ನಮ್ಮ ಜೀವಿತ ಯಾತ್ರೆಯಲ್ಲಿ ನಾವು ಏನಂತ ಹೇಳಿದ್ರೆ, ನಾನು ಹೊಸದಾಗಿ ಹುಟ್ಟಿದ್ದೇನೆ ಅಂತ ಹೇಳಿ ನಮ್ಮ ಎಲ್ಲರ ಮನಸ್ಸಿನಲ್ಲಿ. ಆದರೆ ಯಥಾರ್ಥವಾಗಿ ಹೊಸದಾಗಿ ಹುಟ್ಟಿದ ವ್ಯಕ್ತಿ ಆತನೇನು ಮಾಡ್ತಾನಂತ ಹೇಳಿದ್ರೆ ದೇವರೊಂದಿಗೆ ಸಂಬಂಧವನ್ನು ಹೊಂದಿಕೊಂಡಿರ್ತಾನೆ. ದೇವರು ನಮಗೆ ತಂದೆಯಾಗಿದ್ದಾನೆ ಮತ್ತು ನಾವು ಆತನ ಪುತ್ರರಾಗಿದ್ದೇವೆ, ಪುತ್ರಿಯರಾಗಿದ್ದೇವೆ. ಆತನು ಮಾತ್ರವಲ್ಲ, ಯೇಸು ಸ್ವಾಮಿ ರಕ್ಷಕನಾಗಿ ನಾವು ಆತನನ್ನು ನಮ್ಮ ಹೃದಯ ಸಿಂಹಾಸನದಲ್ಲಿ ಇಟ್ಟುಕೊಳ್ಳುವವರಾಗಿದ್ದೇವೆ. ಯಥಾರ್ಥ ಹೃದಯದಿಂದ ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಯೇಸುವನ್ನು ಅಂಗೀಕರಿಸಿದರೆ ಆತನು ಎಂದಿಗೂ ಹಿಂತಿರುಗಿ ನೋಡುವುದಿಲ್ಲ, ಎಂದಿಗೂ ಆತನು ಬೆನ್ನು ಹಾಕುವುದಿಲ್ಲ, ಆತನು ಎಂದಿಗೂ ತಿರುಗಿ ಬೀಳುವುದಿಲ್ಲ, ಆತನು ಎಂದಿಗೂ ದೇವರು ಮಾಡಿದ ಉಪಕಾರವನ್ನು ಮರೆತು ಬಿಡುವುದಿಲ್ಲ. ನಾವು ಈ ವೇಳೆಯಲ್ಲಿ ಈ ರೊಟ್ಟಿ ಮತ್ತು ಪಾತ್ರೆಯಲ್ಲಿ ಪಾಲುಗಾರರಾಗುವಾಗ ನಿಮಗೆ ನಾನು ಎಚ್ಚರಿಕೆಯನ್ನು ಕೊಡುತ್ತೇನೆ. ಏನೆಂದರೆ, ನೋಡಿ, ಯಾರಾದರೂ ಒಂದು ವೇಳೆ ನೀವು ಸರಿಯಾದ ಅರ್ಥದಲ್ಲಿ ಈ ರೊಟ್ಟಿ ಮತ್ತು ಪಾತ್ರೆಯಲ್ಲಿ ಪಾಲುಗಾರರಾಗದೆ ಇರುವುದಾದರೆ ಇದರಲ್ಲಿ ನಾವು ಖಂಡನೆಗೂ ಶಿಕ್ಷೆಗೂ ನಾವು ಗುರಿಯಾಗ್ತೇವೆ ಅಂತ ದೇವರ ವಾಕ್ಯ ಹೇಳುತ್ತದೆ. ಆದ್ದರಿಂದ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳುವ, ಬೇರೆ ಯಾರು ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಒಂದು ವೇಳೆ ಇನ್ನೂ ಪಾಪದ ಕೊಂಡಿಗಳು ನಮ್ಮನ್ನು ಆಳ್ತಾ ಇರುವುದಾದರೆ ನೀವು ಯಥಾರ್ಥ ಹೃದಯದಿಂದ ಮೌನವಾಗಿ ನೀವು ಪ್ರಾರ್ಥನೆ ಮಾಡಿರಿ, ಸ್ವಾಮಿ, ಇನ್ನೂ ಪಾಪದ ಕೊಂಡಿ ನನ್ನನ್ನು ಆಳ್ತಾ ಇದೆ, ನನಗೆ ಬಿಡುಗಡೆ ಬೇಕು, ನಿನ್ನ ಕಾಲ್ವರಿಯಲ್ಲಿ ಶಿಲುಬೆಯ ಬುಡದಲ್ಲಿ ನನ್ನನ್ನು ಸಮರ್ಪಿಸಿಕೊಳ್ಳುತ್ತೇನೆ, ನೀನೊಬ್ಬನೇ ನನಗೆ ಬಿಡುಗಡೆ ಕೊಡುವುದಕ್ಕೂ ನನ್ನ ಪಾಪಗಳನ್ನು ಕ್ಷಮಿಸುವುದಕ್ಕೂ ಯೋಗ್ಯನು. ಅರಿಕೆ ಮಾಡ್ರಿ, ಇನ್ನೂ ಅವಕಾಶ ಇದೆ, ತಡವಾಗಿ ಹೋಗಲಿಲ್ಲ, ಇನ್ನೂ ಅವಕಾಶ ಇದೆ. ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವುದಕ್ಕೆ ಅವಕಾಶವಿದೆ. ಅಂಥವರು ಅವಶ್ಯವಾಗಿ ರೊಟ್ಟಿ ಮತ್ತು ಪಾತ್ರೆಯಲ್ಲಿ ನೀವು ಪಾಲುಗಾರರಾಗಬಹುದು. ಮತ್ತು ಎರಡನೇದಾಗಿ ಆತನ ಶಿಷ್ಯರಾಗುವುದಕ್ಕೋಸ್ಕರ, ಯೇಸು ಸ್ವಾಮಿಯ ಶಿಷ್ಯರು
ಇವತ್ತು ಯಾರು ವಿಶ್ವಾಸಿಗಳಾಗಿಯೇ ಉಳಿಯುವುದಿಲ್ಲ. ನಾವೆಲ್ಲರೂ ಯೇಸುವನ್ನು ಹಿಂಬಾಲಿಸುವವರಾಗಿದ್ದೇವೆ. ಎಲ್ಲಿವರೆಗೆ ನಾವು ಹಿಂಬಾಲಿಸುವವರಾಗಿದ್ದೇವೆ? ಒಂದು ನಮ್ಮ ಜೀವಾಂತ್ಯದವರೆಗೆ, ಇಲ್ಲದಿದ್ದರೆ ಯೇಸು ಸ್ವಾಮಿ ಬರುವವರೆಗೆ ಆತನನ್ನು ಪ್ರತಿನಿತ್ಯ ನಾವು ಹಿಂಬಾಲಿಸುವವರಾಗಿದ್ದೇವೆ. ಭಾನುವಾರ ಅಲ್ಲ, ಭಾನುವಾರ ಯೇಸುವನ್ನು ಹಿಂಬಾಲಿಸುವುದು, ಸೋಮವಾರದಿಂದ ಶನಿವಾರ ನಮ್ಮನ್ನೇ ನಾವು ಹಿಂಬಾಲಿಸುವುದು ಆಗಲ್ಲ. ನಾವು ಯೇಸು ಕ್ರಿಸ್ತನನ್ನು ಎಲ್ಲ ಸಂದರ್ಭದಲ್ಲಿ ಆತನನ್ನೇ ಹಿಂಬಾಲಿಸುವವರಾಗಿದ್ದೇವೆ. ಆತನಿಗೆ ನಾವು ಶರಣಾಗಿದ್ದೇವೆ, ನಮ್ಮನ್ನು ಸಮರ್ಪಿಸಿಕೊಟ್ಟಿದ್ದೇವೆ. ಶರೀರಾತ್ಮ ಪ್ರಾಣವನ್ನು ಆತನಿಗೆ ನಾವು ಒಪ್ಪಿಸಿಕೊಟ್ಟಿದ್ದೇವೆ. ಪ್ರೇರಣೆ, ನಾವು ಉಜ್ಜೀವನ ಬೇಕು. ಅಲ್ಲಿ ಹೋದರೆ ಉಜ್ಜೀವನ ಉಂಟು, ಇಲ್ಲಿ ಹೋದರೆ ಉಂಟು, ಆ ಸೇವಕರು ಬಂದರೆ ಉಂಟು, ಈ ಸೇವಕರು ಬಂದರೆ ಉಂಟು, ಎಲ್ಲಿ ಇಲ್ಲ. ನಿಮ್ಮ ಹೃದಯವನ್ನು ನೀವು ಬದಲಾಯಿಸಿಕೊಳ್ಳುವುದಕ್ಕೆ ಸಿದ್ಧರಾಗುವುದಿಲ್ಲವೋ ಅಲ್ಲಿವರೆಗೆ ಉಜ್ಜೀವನ ನಮ್ಮನ್ನು ಮುಟ್ಟುವುದಿಲ್ಲ. ಉಜ್ಜೀವನ ಆಗಬೇಕಾದ್ರೆ ನನ್ನ ಹೃದಯದಲ್ಲಿ ಒಂದು ಬದಲಾವಣೆ, ನಾನು ಯೇಸುವಿಗೋಸ್ಕರವಾಗಿ ಒಂದು ಯಥಾರ್ಥ ಹೃದಯದಿಂದ ಸಮರ್ಪಿತನಾಗಬೇಕು. ಅವಶ್ಯವಾಗಿ ಯಾರು ಯೇಸುವನ್ನು ಹಿಂಬಾಲಿಸುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದೀರಿ, ನೀವು ಕೂಡ ರೊಟ್ಟಿಯಲ್ಲಿ ಪಾಲುಗಾರರಾಗಬಹುದು. ಒಂದು ವೇಳೆ ನಿಮ್ಮ ಪಾಪಗಳು ಸಂಪೂರ್ಣವಾಗಿ ಕ್ಷಮಿಸಲ್ಪಟ್ಟಿವೆ ಎನ್ನುವ ಭರವಸೆ ಇವತ್ತು ನಿಮ್ಮ ಹೃದಯದಲ್ಲಿ ಯಜಮಾನನಂತೆ ಕಾರ್ಯ ಮಾಡುವುದಾದರೆ, ಸ್ವಾಮಿಯ ರಕ್ತದಿಂದ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಆತನ ಶಿಲುಬೆಯ ಯಜ್ಞದ ಮೂಲಕವಾಗಿ ನನ್ನ ಪಾಪಗಳನ್ನು ದೇವರು ಕ್ಷಮಿಸಿದ್ದಾನೆ, ನಮ್ಮ ಅಪರಾಧಗಳನ್ನು ಮನ್ನಿಸಿದ್ದಾನೆ ಎನ್ನುವ ಭರವಸೆ ನಿಮ್ಮನ್ನು ಆಳ್ತಾ ಇರುವುದಾದರೆ ಅವಶ್ಯವಾಗಿ ಈ ರೊಟ್ಟಿ ಮತ್ತು ಪಾತ್ರೆಯಲ್ಲಿ ಪಾಲುಗಾರರಾಗಬಹುದು. ಈ ಮೂರು ಸಂಗತಿಗಳು ಒಂದು ವೇಳೆ ಇನ್ನೂ ನಿಮಗೆ ದೃಢತೆ ಇಲ್ಲದಿದ್ದರೆ ದಯವಿಟ್ಟು ಈ ರೊಟ್ಟಿ ಮತ್ತು ಪಾತ್ರೆ ಮುಂದೆ ಬರುವಾಗ ಇದನ್ನು ಮುಂದೆ ಹೋಗಲಿಕ್ಕೆ ಬಿಡ್ರಿ. ಇದೊಂದು ಸಾಂಪ್ರದಾಯಿಕವಾಗಿ ಕೆಲವು ಧರ್ಮಗಳಲ್ಲಿ ಆಚರಿಸುವಂತೆ ಇದೊಂದು ಪ್ರಸಾದವಲ್ಲ. ಇದರಲ್ಲಿ ಎಲ್ಲರೂ ಪಾಲುಗಾರರಾಗಬೇಕೆಂದು ಇಲ್ಲ. ಯಾರು ಯೋಗ್ಯರೋ ಅವರು ಮಾತ್ರ. ದೇವರ ವಾಕ್ಯ ಹೇಳುತ್ತದೆ, ನೀವು ಅಯೋಗ್ಯವಾದ ರೀತಿಯಲ್ಲಿ ರೊಟ್ಟಿ ಮತ್ತು ಪಾತ್ರೆಯಲ್ಲಿ ಪಾಲುಗಾರರಾಗುವ ನಿಮಿತ್ತವಾಗಿ ನೀವು ಅನೇಕ ಕೇಡುಗಳಿಗೆ ನಿಮ್ಮನ್ನೇ ಒಡ್ಡಿಕೊಳ್ಳುತ್ತೀರಿ, ಅನೇಕ ರೋಗಗಳು ನಿಮ್ಮನ್ನು ಬಾಧಿಸ್ತವೆ. ಆದ್ದರಿಂದ ನಾವು ಎಚ್ಚರಿಕೆಯುಳ್ಳವರಾಗಿರಬೇಕು. ನಾವು ಪ್ರಾರ್ಥನೆ ಮಾಡುವ, ಸ್ವಾಮಿ, ಈ ಒಂದು ಮೇಜನ್ನ ನಮಗೋಸ್ಕರವಾಗಿ ನೀನು ಸಿದ್ಧಪಡಿಸಿರುವುದಕ್ಕೋಸ್ಕರವಾಗಿ ಸ್ತೋತ್ರ. ದೇವರೇ, ಇದು ಒಂದು ಸಮಾಧಾನದ ಮೇಜಾಗಿದೆ ಸ್ವಾಮಿ. ಪಾಪಿಗಳಾದ ನಮ್ಮನ್ನು ಹುಡುಕಿ ಬಂದು ರಕ್ಷಿಸಿ ನಿನ್ನ ಮಗನಾದ ಯೇಸು ಸ್ವಾಮಿಯ ರಕ್ತದ ಮೂಲಕವಾಗಿ ತೊಳೆದು ಶುದ್ಧಗೊಳಿಸಿ ನಮ್ಮ ಅಪರಾಧ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ನೀನು ಸ್ವೀಕರಿಸಿದ್ದಿ. ದೇವರೇ, ನಾವು ಕೇಳಿಕೊಳ್ಳುತ್ತೇವೆ ಸ್ವಾಮಿ. ದೇವರೇ, ಈ ರೊಟ್ಟಿ ಮತ್ತು ಪಾತ್ರೆಯಲ್ಲಿ ಪಾಲುಗಾರರಾಗುವುದಕ್ಕೆ ಯಥಾರ್ಥವಾಗಿ ನಮ್ಮನ್ನು ತಗ್ಗಿಸಿಕೊಂಡು ಈ ಬೆಳಗಿನ ಜಾವದಲ್ಲಿ ನಾವು ಬಂದಿದ್ದೇವೆ ಸ್ವಾಮಿ. ಇದರಲ್ಲಿ ಪಾಲುಗಾರರಾಗುವಾಗಲೆಲ್ಲ ದೇವರೇ, ನಮ್ಮ ಪಾಪಗಳನ್ನು ನೀನು ಕ್ಷಮಿಸಿದ್ದಿ, ಅಪರಾಧವನ್ನು ನೀನು ಮನ್ನಿಸಿದ್ದಿ. ಮಾತ್ರವಲ್ಲ, ನಿನ್ನ ಮಗನ ಯಜ್ಞದ ಮೂಲಕವಾಗಿ ನಮಗೆ ನಿನ್ನ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಿದ್ದಿ ಸ್ವಾಮಿ. ದೇವರೇ, ನಾವು ಹೊಸ ನಿರೀಕ್ಷೆ, ಜೀವವುಳ್ಳ ನಿರೀಕ್ಷೆಯನ್ನು ಕೂಡ ಹೊಂದಿದ್ದೇವೆ. ನೀನು ಬರುವಾತನಾಗಿದ್ದಿ, ನಮ್ಮನ್ನು ಕರೆದೊಯ್ಯುವಾತನಾಗಿದ್ದಿ. ನಮಗೋಸ್ಕರವಾಗಿ ನಾವು ನಿರೀಕ್ಷೆಯಿಂದ ನಿನಗೋಸ್ಕರವಾಗಿ ಕಾದಿದ್ದೇವೆ ಸ್ವಾಮಿ. ದೇವರೇ, ಈ ರೊಟ್ಟಿ ಮತ್ತು ಪಾತ್ರೆಯಲ್ಲಿ ಪಾಲುಗಾರರಾಗುವ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸು. ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ಬಲಪಡಿಸು. ಪ್ರತಿನಿತ್ಯ ಜಯಭರಿತ ಜೀವಿತ ನಡೆಸುವುದಕ್ಕೆ ಸಾಮರ್ಥ್ಯವನ್ನು, ಬಲವನ್ನು ಕೊಡು ಸ್ವಾಮಿ. ದೇವರೇ, ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳುತ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿದಕ್ಕೋಸ್ಕರವಾಗಿ ಸ್ತೋತ್ರ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ನಿನ್ನ ಬಿಟ್ಟು ನನ್ನನ್ನು ಪ್ರೀತಿಸುವವರು ಯಾರು? ನಿನ್ನ ಬಿಟ್ಟು ನನ್ನನ್ನು ಕಾಯುವವರು ಯಾರು? ನಿನ್ನ ಬಿಟ್ಟು ನನ್ನನ್ನು ಪ್ರೀತಿಸುವವರು ಯಾರು? ನಿನ್ನ ಬಿಟ್ಟು ನನ್ನನ್ನು ಕಾಯುವವರು ಯಾರು? ಹೊರತು ಯಾರು ದೇವರೇ?
ಯಾರು ದೇವರೇ, ನಿನ್ನ ಹೊರತು ಯಾರು ಯೇಸುವೇ. ನಿನ್ ರಕ್ತವ ಸುರಿಸಿ ನಿನ್ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ನಿನ್ ರಕ್ತವ ಸುರಿಸಿ ನಿನ್ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ಯೇಸಯ್ಯ ನನ್ನೇಸಯ್ಯ, ನನಗಾಗಿ ನಿನ್ ಪ್ರಾಣವ ಕೊಟ್ಟಿರುವೆ. ಯೇಸಯ್ಯ ನನ್ನೇಸಯ್ಯ, ಎಂದು ನಿನಗಾಗಿ ನಾ ಜೀವಿಸುವೆ. ಯೇಸಯ್ಯ ನನ್ನೇಸಯ್ಯ, ನನಗಾಗಿ ನಿನ್ ಪ್ರಾಣವ ಕೊಟ್ಟಿರುವೆ. ಯೇಸಯ್ಯ ನನ್ನೇಸಯ್ಯ, ಎಂದು ನಿನಗಾಗಿ ನಾ ಜೀವಿಸುವೆ. ಸಭೆಯಾಗಿ ನಾವು ಎದ್ದು ನಿಲ್ಲುವ, ದಶಮಾಂಶ ಮತ್ತು ಕಾಣಿಕೆಯನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸುವ. ಅಪ್ಪ ನಿನ್ ತ್ಯಾಗವ ನಾ ಮರೆಯಲಾಗದು, ಅಪ್ಪ ನಿನ್ ಪ್ರೀತಿಯ ನಾ ವರ್ಣಿಸಲಾಗದು. ಅಪ್ಪ ನಿನ್ ತ್ಯಾಗವ ನಾ ಮರೆಯಲಾಗದು, ಅಪ್ಪ ನಿನ್ ಪ್ರೀತಿಯ ನಾ ವರ್ಣಿಸಲಾಗದು. ಬದಲೇನು ನಾನು ಕೊಡಲಿ ಯೇಸಯ್ಯ, ನಿನ್ನ ಪ್ರೀತಿ ಶ್ರೇಷ್ಠವು ಓ ಯೇಸಯ್ಯ. ಬದಲೇನು ನಾನು ಕೊಡಲಿ ಯೇಸಯ್ಯ, ನಿನ್ನ ಪ್ರೀತಿ ಶ್ರೇಷ್ಠವು ಯೇಸಯ್ಯ. ನಿನ್ ರಕ್ತವ ಸುರಿಸಿ ನಿನ್ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ನಿನ್ ರಕ್ತವ ಸುರಿಸಿ ನಿನ್ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಟ್ಟಿರುವೆ ಅಯ್ಯ. ದಯವಿಟ್ಟು ಕುಳಿತುಕೊಳ್ಳಿ. ಒಂದೆರಡು ಪ್ರಕಟಣೆ ಇದೆ, ಚೆನ್ನಾಗಿ ಗಮನಿಸಿಕೊಳ್ಳಿರಿ. ಏಪ್ರಿಲ್ ತಿಂಗಳು 13ರಿಂದ 18ರವರೆಗೆ ನಮ್ಮ ಮಕ್ಕಳಿಗೆ VBS ಇರುತ್ತದೆ. ಇಲ್ಲಿ ಪ್ರಾರ್ಥನೆ ಮಾಡಿ ಪ್ರತ್ಯೇಕವಾಗಿ. ಈಗಾಗಲೇ ನಾವು ಭಾಳಷ್ಟು ರೀತಿಯಲ್ಲಿ ತೊಂದರೆಗಳನ್ನು ಯುದ್ಧದ ನಿಮಿತ್ತವಾಗಿ ಅನುಭವಿಸ್ತಾ ಇದ್ದೇವೆ. ಗ್ಯಾಸ್ ಎಲ್ಲ ಮೊದಲನಾಗಿ ಫ್ರೀಯಾಗಿ ಸಿಗೋದಿಲ್ಲ. ನಮಗೆ ಯಾವುದಕ್ಕೂ ಕೊರತೆ ಇಲ್ಲದಂತೆ ದೇವರು ಎಲ್ಲವನ್ನು ಒದಗಿಸಿಕೊಡಲಿ. ಹಾಗೆ ನೀವು ಹೆತ್ತವರು ದಯವಿಟ್ಟು ಇದನ್ನು ಗಮನಿಸಿ ನಿಮ್ಮ ಮಕ್ಕಳನ್ನು ಸಿದ್ಧಪಡಿಸಿಕೊಳ್ಳಿರಿ. ಒಂದು ವೇಳೆ ನೀವು ರಜೆ ಇದೆ, ನಾವು ಬೇರೆ ಕಡೆಗೆ ಹೋಗ್ತೇವೆ ಅಂತ ಹೇಳಿದರೆ ಈ ಒಂದು ಸಮಯವನ್ನು ಬಿಟ್ಟು ಅನಂತರವಾಗಿ ನೀವು ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿ. ಏಪ್ರಿಲ್ 13ರಿಂದ 18 5 ದಿವಸ ಇಲ್ಲಿ ಕೂಟ ಇರ್ತದೆ. ದಯವಿಟ್ಟು ಇದನ್ನು ಗಮನಿಸಿ. ಹಾಗೆ 40 ವರ್ಷದ ನಮ್ಮ ವಾರ್ಷಿಕೋತ್ಸವ, 40ನೇ ವರ್ಷ ನಾವು ಆಚರಣೆ ಮಾಡುತ್ತೇವೆ.
1986 ಜುಲೈ ತಿಂಗಳ 13ನೇ ತಾರೀಕು ಈ ಸಭೆ ಸಭಾಪಾಲಕ ಗೋಪಿನಾಥ್ರವರು ಇಲ್ಲಿ ಸ್ಥಾಪನೆ ಮಾಡಿದರು ಮತ್ತು ಮೊದಲನೇ ಆರಾಧನೆ ಇಲ್ಲಿ ಆಗಿದೆ. ಅದರ ನೆನಪಿಗೋಸ್ಕರವಾಗಿ ನಾವೆಲ್ಲರೂ ಆಚರಣೆ ಮಾಡುತ್ತೇವೆ. ಆಚರಿಸುವಾಗ ನಾವು ಸ್ವಲ್ಪ 3 ದಿವಸದ ಕೂಟ ಇರ್ತದೆ, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದೆಲ್ಲ ಆಗಬೇಕಾದ್ರೆ ಭಾಳಷ್ಟು ಖರ್ಚು ವೆಚ್ಚದ ಸಂಗತಿಗಳು ಕೂಡ ಇದೆ. ದಯವಿಟ್ಟು ನೀವೆಲ್ಲರೂ ಸಿದ್ಧರಾಗಿರಿ, ಪ್ರಿಪೇರ್ ಆಗಿರಿ, ಪ್ರಾರ್ಥನೆ ಮಾಡಿರಿ. ನಿಮ್ಮ ಹೃದಯದಲ್ಲಿ ಏನು ದೇವರು ಮಾತನಾಡ್ತಾನೆ ಅದನ್ನು ನೀವು ಮಾಡುವವರಾಗಿರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಮತ್ತು ಇನ್ನೊಂದು ಮುಖ್ಯವಾದ ಸಂಗತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. FOP ಆಗಿದೆ, ಫೆಸ್ಟಿವಲ್ ಆಫ್ ಪೀಸ್. ಭಾಳ ಚೆನ್ನಾಗಿ 3 ದಿವಸದ ಕೂಟಗಳಾಗಿದೆ. ನಿರ್ದಿಷ್ಟವಾದ ಸಂದೇಶ ನಮಗೆಲ್ಲರಿಗೂ ಕೊಡಲ್ಪಟ್ಟಿದೆ. 3ನೇ ದಿವಸ ಅಂತೂ ವಿಶ್ವಾಸಿಗಳಿಗೆ, ಸೇವಕರಿಗೆ, ಅನ್ಯರಿಗೆ, ಪ್ರತಿಯೊಬ್ಬರಿಗೂ ಬೇಕಾದಂಥ ಮೃಷ್ಟಾನ್ನವನ್ನು ದೇವರ ವಾಕ್ಯದಿಂದ ಹಂಚಿದ್ದಾರೆ. ನೋಡಿ, ಅನೇಕರ ಹೃದಯದಲ್ಲಿ ಅಲಗುನಟ್ಟ ಅನುಭವ ಆಗಿರ್ಬೋದು. ಆದ್ದರಿಂದ ನೀವು ಪ್ರಾರ್ಥನೆ ಮಾಡಿ, ಯಾರೆಲ್ಲ ಹೃದಯದಲ್ಲಿ ಮಾನಸಾಂತರವನ್ನು ಹೊಂದಿಕೊಂಡಿದ್ದಾರೆ ಅವರೆಲ್ಲ ಸಭೆಗೆ ಬರುವ ದಿನದಲ್ಲಿ ಸೇರಿ ಬರಬೇಕು, ಹುಡುಕಿ ಬರಬೇಕು. ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಕೇಳಿಸಿಕೊಳ್ಳುವವರು ಇನ್ನೂ TV ಇದು ಚಾನೆಲ್ಗಳ ಮೂಲಕವಾಗಿ ಆ ಸಂದೇಶಗಳು ವಿಸ್ತರಿಸಲ್ಪಡುತ್ತಾ ಇದೆ. ಈಗಾಗಲೇ ಇದೆ ಯೂಟ್ಯೂಬ್ನಲ್ಲಿ. ಅನೇಕರು ಕೇಳ್ತಾರೆ, ಕುತೂಹಲಕ್ಕಾದರೂ ಕೇಳ್ತಾರೆ. ಅವರ ಜೀವಿತದಲ್ಲಿ ಕೇಳಿ ಪರಿವರ್ತನೆ ಆಗಲಿ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡಿ. ನಮ್ಮೆಲ್ಲ ಸಭೆಗಳಲ್ಲಿ ಜನರು ತುಂಬಬೇಕು, ಎಲ್ಲರೂ ಯೇಸುವಿನ ಬಳಿಗೆ ಬರಬೇಕು. ಇದು ದೇವರ ಅಂತ್ಯಕಾಲವಾಗಿದೆ. ನಾವೆಲ್ಲರೂ ಆ ಒಂದು ಕೊನೆಯ ಗಳಿಗೆಯಲ್ಲಿದ್ದೇವೆ. ನಾವು ಕೂಡ ಎಚ್ಚರಿಕೆ ಉಳ್ಳವರಾಗಿರಬೇಕು. ಪ್ರಿಯರೇ, ಸಂದೇಶವನ್ನು ಕೇಳ್ತೇವೆ, ಈ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡ್ತೇವೆ. ನಮ್ಮ ಜೀವಿತದಲ್ಲಿ ಪರಿವರ್ತನೆ ಆಗದಿದ್ದರೆ ಏನು ಪ್ರಯೋಜನ ಇಲ್ಲ. ಪ್ರಿಯರೇ, ನಾವು ಕೂಡ ಯೇಸು ಸ್ವಾಮಿಯ ಬರೋಣದಲ್ಲಿ ಕೈ ಬಿಡಲ್ಪಡಬಹುದು. ಎಚ್ಚರಿಕೆ ಉಳ್ಳವರಾಗಿರಬೇಕು. ನಾವು ಭಾಳ ಎಚ್ಚರಿಕೆ ಉಳ್ಳವರಾಗಿರಬೇಕು. ಆದ್ದರಿಂದ ಪ್ರಾರ್ಥಿಸಿರಿ, ಪ್ರಾರ್ಥನೆ ಮಾಡಿರಿ. ನಿಮಗೋಸ್ಕರ ಪ್ರಾರ್ಥನೆ ಮಾಡಿರಿ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ನಿಮ್ಮ ಸಂತತಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ, ನಿಮ್ಮ ನೆರೆಗೆರೆಯವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ನಿಮ್ಮ ಸಮೀಪಸ್ಥರಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ನಿಮ್ಮ ಬಂಧು ಬಳಗಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ, ನಿಮಗೆ ಪರಿಚಯವಿರುವವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ಅವರ ಜನರ ಜೀವಿತ ಬದಲಾಯಿಸಬೇಕಾದ್ರೆ ಯೇಸು ಸ್ವಾಮಿಯಿಂದ ಮಾತ್ರ ಸಾಧ್ಯ. ನೀವು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಯೇಸು ಸ್ವಾಮಿ ಕಾಯ್ತಾ ಇದ್ದಾನೆ. ನೀವು ಪ್ರಾರ್ಥನೆ ಮಾಡಿದರೆ ಆತನು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಂತು ಈ ವೇಳೆಯಲ್ಲಿ ಕಾಣಿಕೆಗೋಸ್ಕರವಾಗಿ ಮತ್ತು ಈ ಎಲ್ಲ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡುವ. ಪ್ರತ್ಯೇಕವಾಗಿ ಯುದ್ಧ ನಡೀತಾ ಇದೆ, ನಮಗೆ ಗೊತ್ತುಂಟು. ದೇವರ ಚಿತ್ತ ಇಲ್ಲದೆ ಏನೂ ಆಗುವುದಿಲ್ಲ. ಸೊ ದೇವರ ಚಿತ್ತ ಏನು ನನಗೂ ನಿಮಗೂ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಯುದ್ಧದ ಮೂಲಕವಾಗಿ ಅನೇಕ ಅಮಾಯಕ ಜೀವ ನಾಶವಾಗ್ತದೆ ಮತ್ತು ಅನೇಕರಿಗೆ ತೊಂದರೆ ಇದೆ. ಆದರೂ ನಾವು ಪ್ರಾರ್ಥನೆ ಮಾಡುವ, ದೇವರೇ ಈ ಎಲ್ಲ ಸಂಗತಿಗಳನ್ನು ನಿಲ್ಲಿಸು, ಆದರೂ ನಿನ್ನ ಚಿತ್ತವೇ ನೆರವೇರಲಿ. ಯೇಸು ಸ್ವಾಮಿ ಶಿಲುಬೆ ಕಂಬಕ್ಕೆ ಏರಲಿಕ್ಕೆ ಮಾರನೇ ದಿವಸ ಆತನು ಶಿಲುಬೆಯ ಕಂಬಕ್ಕೆ ಏರಲಿಕ್ಕೆ ಹೋಗ್ತಾನೆ. ಆದರೆ ರಾತ್ರಿಯಲ್ಲಿ ಗೆತ್ಸಮನೆಯ ತೋಟದಲ್ಲಿ ತನ್ನ ಪ್ರಿಯ ಶಿಷ್ಯರೊಂದಿಗೆ ಆತನು ಪ್ರಾರ್ಥನೆ ಮಾಡ್ತಾನೆ. ಆತನ ಬೆವರಿನ ಹನಿ ರಕ್ತದ ಹನಿಗಳಾಗಿ ನೆಲಕ್ಕೆ ಬಿದ್ದದಾಗಿ ನಮಗೆ ದೃಷ್ಟಾಂತ ಉಂಟು. ಆತನು ಪ್ರಾರ್ಥನೆ ಮಾಡಿ ಕೊನೆಗೆ ಹೇಳ್ತಾನೆ, ನನ್ನ ಚಿತ್ತವಲ್ಲ ಸ್ವಾಮಿ, ನಿನ್ನ ಚಿತ್ತವೇ ನೆರವೇರಲಿ. ಹಾಗೆ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಚಿತ್ತ ಅಲ್ಲ ಸ್ವಾಮಿ, ನಿನ್ನ ಚಿತ್ತ, ಪರಲೋಕದಲ್ಲಿ ನಿನ್ನ ಚಿತ್ತ ಏನುಂಟೋ ಅದು ಭೂಲೋಕದಲ್ಲಿಯೂ ನೆರವೇರಲಿ. ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡುವ. ಪ್ರೇರೆ, ನಮ್ಮನ್ನು ಆರಿಸಿಕೊಂಡದ್ದೇ ಈ ಕೊನೆಯ ಕಾಲದಲ್ಲಿ ದೇವರ ಆ ಸನ್ನಿಧಿಯಲ್ಲಿ ಆ ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡುವಂಥ ಭಾಗ್ಯವನ್ನು ನಾನು ನೀವು ಪಡೆದುಕೊಂಡಿದ್ದೇವೆ. ಅದನ್ನು ನಾವು ಅಲಕ್ಷ್ಯ ಮಾಡಬಾರದು. ನಾವು ಪ್ರಾರ್ಥನೆ ಮಾಡುವಾಗ ಒಬ್ಬ ನೀತಿವಂತನಿರುವುದಾದರೆ ನಾನು ಸೊದೋಮ್ ಗೋಮೋರವನ್ನು ನಾಶಪಡಿಸುವುದಿಲ್ಲ ಅಂತ ದೇವರು ಹೇಳಿದ್ದಾನೆ. ನಾವು ಪ್ರಾರ್ಥನೆ ಮಾಡುವ. ಪರಲೋಕದ ತಂದೆ ಆ ದೇವರೇ, ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ಆರಾಧಿಸಿ, ಸ್ತುತಿಸಿ, ಗೌರವಿಸಿ, ನಿನ್ನ ನಾಮ ಮಹಿಮೆಯನ್ನು ಸಾರಿ ಹೇಳುವುದಕ್ಕೆ ನೀನು ನಮಗೆಲ್ಲರಿಗೂ ಅವಕಾಶವನ್ನು ಕೊಟ್ಟಿದ್ದಿ ಸ್ವಾಮಿ. ಒಂದು ಕಾಲದಲ್ಲಿ ನಿನ್ನ ವಿರೋಧಿಗಳಾಗಿದ್ದ ನಮ್ಮನ್ನು ನೀನು ಅಪ್ಪಿಕೊಂಡಿದ್ದಿ ಸ್ವಾಮಿ. ನಮ್ಮ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿ ನಿನ್ನ ಮಗಳನ್ನಾಗಿ ಸ್ವೀಕರಿಸಿದ್ದಿ ಸ್ವಾಮಿ. ಇವತ್ತು ಪರಲೋಕವು ನಮಗೋಸ್ಕರವಾಗಿ ದೇವರೇ
ಅದನ್ನು ನೀನು ತೆರೆದುಕೊಟ್ಟಿದ್ದಿ ಸ್ವಾಮಿ. ಇವತ್ತು ಕರ್ತನೆ ಅಪ್ಪ ತಂದೆ ಎಂದು ನಿನ್ನನ್ನು ಕೂಗುವ ಭಾಗ್ಯ ನಮಗೆ ಕೊಟ್ಟಿದ್ದಿ ಸ್ವಾಮಿ. ನೀನು ನಮ್ಮ ತಂದೆಯಾಗಿದ್ದಿ. ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಮೊರೆಯನ್ನು ಲಾಲಿಸುವ ದೇವರು ನೀನಾಗಿದ್ದಿ ಸ್ವಾಮಿ. ದೇವರೇ, ನಾವು ದೃಢತೆಯೊಂದಿಗೆ ಸ್ಥಿರತೆಯೊಂದಿಗೆ ನಂಬಿಕೆಯೊಂದಿಗೆ ನಿನ್ನ ಬಳಿಗೆ ಬರುವವರಾಗಿದ್ದೇವೆ. ನೀನು ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ಸದುತ್ತರವನ್ನು ದಯಪಾಲಿಸುವ ತಂದೆಯಾಗಿದ್ದಿ ಸ್ವಾಮಿ. ಕರ್ತನೆ, ನಮ್ಮ ಮಕ್ಕಳ ಕರ್ತನೆ ಆ VBSCಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಒಳ್ಳೆಯ ರೀತಿಯಲ್ಲಿ ಈ ವರ್ಷವು ಅದು ನಡೆಸುವುದಕ್ಕೆ ನಮ್ಮ ಮಕ್ಕಳ ಜೀವಿತದಲ್ಲಿ ಕರ್ತನೆ ಅದು ಇಂಪಾರ್ಟೇಷನ್ ಏನಾಗಬೇಕೋ ನಿನ್ನ ವಾಕ್ಯದ ಮೂಲಕವಾಗಿ, ಹಾಡುಗಳ ಮೂಲಕವಾಗಿ, ಸೇವಕರ ಸಂದೇಶದ ಮೂಲಕವಾಗಿ ಕರ್ತನೆ ಅದನ್ನು ನೀನು ಮಾಡು ಸ್ವಾಮಿ. ಕರ್ತನೆ, ಹಾಗೆ ನಾವು ಬೇಡಿಕೊಳ್ಳುತ್ತೇವೆ. ನಮ್ಮ 40 ವರ್ಷದ ಆಚರಣೆಯನ್ನು ಕೂಡ ಕರ್ತನೆ ಅದು ಒಳ್ಳೆಯ ರೀತಿಯಲ್ಲಿ ನಡೆಸಿ ಗೌರವಿಸಬೇಕಾದ ಕರ್ತನೆ ವ್ಯಕ್ತಿಗಳನ್ನು ಗೌರವಿಸುವುದಕ್ಕೂ, ಕರ್ತನೆ ಎಲ್ಲ ರೀತಿಯಲ್ಲಿಯೂ ಜನರು ಆದರಣೆಯನ್ನು ಹೊಂದಿಕೊಳ್ಳುವುದಕ್ಕೂ, ನಿನ್ನಲ್ಲಿ ಇನ್ನೂ ಅಧಿಕವಾದ ಪ್ರೀತಿಯನ್ನು ಇಡುವುದಕ್ಕೂ, ಸಭೆ ಅಭಿವೃದ್ಧಿ ಹೊಂದುವುದಕ್ಕೂ ನಮಗೆ ನೀನು ಕೃಪೆಯನ್ನು ಕೊಡು ಸ್ವಾಮಿ. ಕರ್ತನೆ, ಪ್ರತ್ಯೇಕವಾಗಿ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ದೇವರೇ, ಆ ಮಧ್ಯಪ್ರಾಚ್ಯದಲ್ಲಿ ಕೊಲ್ಲಿ ರಾಷ್ಟ್ರದಲ್ಲಿ ನಡೆಯುವಂಥ ಆ ಯುದ್ಧಕ್ಕೋಸ್ಕರವಾಗಿ ದೇವರೇ ನಿನ್ನ ಆ ಒಂದು ಕರ್ತನೆ ಸಮಾಧಾನವನ್ನು ಕೇಳಿಕೊಳ್ಳುತ್ತೇವೆ ಸ್ವಾಮಿ. ದೇವರೇ, ನೀನು ಕರ್ತನೆ ಎಲ್ಲವನ್ನು ಬಲ್ಲಾತನಾಗಿದ್ದಿ. ದೇವರೇ, ನಿನ್ನ ಚಿತ್ತದ ಹೊರತು ಏನು ನಡೆಯುವುದಿಲ್ಲ ಸ್ವಾಮಿ. ದೇವರೇ, ನಾವು ಬಯಸುತ್ತೇವೆ ಸ್ವಾಮಿ, ಭಾರತ ದೇಶದ 1 ಕೋಟಿಗಿಂತಲೂ ಅಧಿಕ ಜನರು ಬೇರೆ ಬೇರೆ ದೇಶಗಳಲ್ಲಿ ಆ ಕೊಲ್ಲಿ ದೇಶಗಳಲ್ಲಿ ಇದ್ದಾರೆ ಸ್ವಾಮಿ. ಅವರೆಲ್ಲರನ್ನು ಕರ್ತನೆ ನೀನು ಕಾಪಾಡು, ಸುರಕ್ಷಿತವಾಗಿಡು. ದೇವರೇ, ನಿನ್ನ ಚಿತ್ತವಾದರೆ ಈ ಯುದ್ಧವನ್ನು ನಿಲ್ಲಿಸು ಸ್ವಾಮಿ. ಅದಾಗಿಯೂ ಕರ್ತನೆ ನಾವು ಕೇಳಿಕೊಳ್ಳುತ್ತೇವೆ, ನಿನ್ನ ಚಿತ್ತ ಏನುಂಟೋ ಅದೇ ನೆರವೇರಲಿ ಸ್ವಾಮಿ. ನಿನ್ನ ಸಂಕಲ್ಪವು ಕರ್ತನೆ ಏನು ನೀನು ಅದು ಸಂಕಲ್ಪಿಸಿದೆಯೋ ಅದು ನೆರವೇರಲಿ ಸ್ವಾಮಿ. ಯಾವ ಮನುಷ್ಯನ ಕರ್ತನೆ ಗರ್ವಕ್ಕೋಸ್ಕರ, ಆತನ ಪ್ರೈಡಿಗೋಸ್ಕರ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಕರ್ತನೆ ಈ ಸಂಗತಿಗಳಾಗಬಾರದು ಸ್ವಾಮಿ. ದೇವರೇ, ನೀನು ಶ್ರೇಷ್ಠ ನ್ಯಾಯಾಧಿಪತಿ ಆಗಿದ್ದಿ, ಶ್ರೇಷ್ಠವಾದ ದೇವರು ನೀನಾಗಿದ್ದಿ ಸ್ವಾಮಿ. ದೇವರೇ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಹಾಗೆ ಭೂಲೋಕದಲ್ಲಿಯೂ ನೆರವೇರುವುದಕ್ಕೆ ನಾವು ಕೇಳಿಕೊಳ್ಳುತ್ತೇವೆ ಸ್ವಾಮಿ. ದೇವರೇ, ಆ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ದೇವರೇ, ಅಮಾಯಕವಾದ ಜೀವ ಇದರ ಮೂಲಕವಾಗಿ ಬಲಿಯಾಗಬಾರದು ಸ್ವಾಮಿ. ಒಂದು ವೇಳೆ ಕರ್ತನೆ ಅವರೆಲ್ಲರೂ ರಕ್ಷಣೆ ಹೊಂದಿಯೇ ಈ ಲೋಕವನ್ನು ತ್ಯಜಿಸಬೇಕು ಸ್ವಾಮಿ. ದೇವರೇ, ಅನೇಕರು ರಕ್ಷಣೆಗೆ ಬರುವುದಕ್ಕೆ ಇದೊಂದು ಕಾರಣವಾಗಲಿ ಸ್ವಾಮಿ. ಅನೇಕ ಕರ್ತನೆ ಮುಸ್ಲಿಂ ರಾಷ್ಟ್ರಗಳು ನಿನ್ನ ಕಡೆಗೆ ತಿರುಗಲಿ ಸ್ವಾಮಿ. ಕರ್ತನೆ, ತಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡಲಿ ಸ್ವಾಮಿ. ನೀನೇ ರಕ್ಷಕನು ಒಡೆಯನೂ ಆಗಿ ನಿನ್ನನ್ನು ಅಂಗೀಕರಿಸಲಿ ಸ್ವಾಮಿ. ರಾಜಾದಿರಾಜನು ನಿನ್ನು ಬರುವುದಕ್ಕೋಸ್ಕರವಾಗಿ ಕಾದಿರುವಂತೆ ಅವರಿಗೂ ನಿನ್ನ ಕೃಪೆಯನ್ನು ಕೊಡು ಸ್ವಾಮಿ. ದೇವರೇ, ನೀನು ಹಾಗೆ ಮಾಡುತ್ತೀಯ, ಅದಕ್ಕೋಸ್ಕರವಾಗಿ ಸ್ತೋತ್ರ. ಕರ್ತನೆ, ನಮ್ಮ ಸಿದ್ದಾಪುರ ಕರ್ತನೆ ಪಡುಬಿದ್ರೆಗೋಸ್ಕರವಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಅಲ್ಲಿಯೂ ನಿನ್ನ ಕಾರ್ಯ ಆಗುವುದನ್ನು ನಾವು ಎದುರು ನೋಡುತ್ತೇವೆ. ಕರ್ತನೆ, ಬರುವ ದಿನದಲ್ಲಿ ನಮ್ಮ ಸಭೆಯು ಒಂದು ತುಂಬಿ ತುಳುಕಬೇಕು ಸ್ವಾಮಿ. ಈ ಹಾಲು ಸ್ಫೂರ್ತಿ ಕರ್ತನೆ ಆತ್ಮಗಳಿಂದ ತುಂಬಬೇಕು ಸ್ವಾಮಿ. ದೇವರೇ, ನೀನು ಹಾಗೆ ಮಾಡು ಸ್ವಾಮಿ. ಈ ಉಜ್ಜೀವನದ ಕಾಲ ಕರ್ತನೆ ಇದು ವ್ಯರ್ಥವಾಗಿ ಹೋಗದೆ ಕರ್ತನೆ ಈ ಆತ್ಮಗಳನ್ನು ರಕ್ಷಿಸುವ ಒಂದು ಕಾಲವಾಗಿ ರೂಪಾಂತರಗೊಳಿಸು. ನಾವೆಲ್ಲರೂ ಸ್ವಾರ್ಥ ಸಾರಬೇಕು ಸ್ವಾಮಿ. ಪ್ರತಿಯೊಬ್ಬರನ್ನು ಕರ್ತನೆ ಯೇಸು ಸ್ವಾಮಿಯ ಬರೋಣಕ್ಕೋಸ್ಕರ ಸಿದ್ಧಪಡಿಸಬೇಕು ಸ್ವಾಮಿ. ನಿನ್ನ ಆತ್ಮನು ಕಾರ್ಯ ಮಾಡಲಿ ಸ್ವಾಮಿ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನಿನ್ನ ಆತ್ಮನ ಮೂಲಕವಾಗಿ ಈ ಕಾರ್ಯ ನೀನು ನಡೆಸು ಸ್ವಾಮಿ. ದೇವರೇ, ನಾವು ಕೇಳಿಕೊಳ್ಳುತ್ತೇವೆ ಸ್ವಾಮಿ. ನಮ್ಮ ಪ್ರಾಯಸ್ಥರಿಗೋಸ್ಕರ ಓಲ್ಡ್ ಏಜ್ ಹೋಮಿನಲ್ಲಿರುವಂಥ ಪ್ರತಿಯೊಬ್ಬರನ್ನು ನೀನು ಕಾಪಾಡು ಸ್ವಾಮಿ. ಅವರನ್ನು ನೋಡಿಕೊಳ್ಳುವವರನ್ನು ನೀನು ಆಶೀರ್ವದಿಸು ಸ್ವಾಮಿ. ದೇವರೇ, ಅವರಿಗೆ ಬೇಕಾದ ಜ್ಞಾನ ಕರ್ತನೆ ಕೃಪೆಯನ್ನು ನೀನು ಕೊಡು ಸ್ವಾಮಿ. ಪ್ರತಿಯೊಬ್ಬರು ರಕ್ಷಿಸಲ್ಪಡಲಿ. ಅನೇಕರು ಇನ್ನೂ ಬಂದು ಸೇರಿ ದೇವರೇ ರಕ್ಷಣೆ ಅನುಭವಕ್ಕೆ ನಡೆಸಲ್ಪಡಲಿ ತಂದೆ. ಆ ದೇವರೇ, ನಿನ್ನ ಸಭೆಯನ್ನು ನೀನು ಆಶೀರ್ವದಿಸು ಸ್ವಾಮಿ. ನಮ್ಮ ಭಯ, ನಮ್ಮ ನಾಚಿಕೆ, ನಮ್ಮ ದುಃಖ ದುಮ್ಮಾನಗಳು, ನಮ್ಮ ಲೋಕ ಸಂಬಂಧವಾದ ಸಂಬಂಧಗಳಿಂದ ನಮಗೆ ಬಿಡುಗಡೆ ಕೊಟ್ಟು ನಿನ್ನ ರಾಜ್ಯದ ವಿಸ್ತರಣೆಗೋಸ್ಕರ ತವಕ ಪಡುವಂತೆ ನಮ್ಮನ್ನು ಆಶೀರ್ವದಿಸು ಕರ್ತನೆ. ನೀನು ಆಶೀರ್ವದಿಸು ಸ್ವಾಮಿ. ನಿನ್ನ ಜನರನ್ನು ನೀನು ಆಶೀರ್ವದಿಸು. ಎಲ್ಲ ಮಹಿಮೆ ನನಗುಂಟಾಗಲಿ. ನಮ್ಮ ಪ್ರಾರ್ಥನೆ ಕೇಳಿದಕ್ಕೋಸ್ಕರ ಸ್ತೋತ್ರ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ಒಳ್ಳೆಯವನು. ಆಮೇನ್. ಗಾಡ್ ಈಸ್ ಗುಡ್. ಈಗಾಗಲೇ ನಾವು ಕೇಳಿದ್ದೇವೆ, ಕಳೆದ ವಾರದಲ್ಲಿ ದೇವರು ಅದ್ಭುತ ಸ್ವರೂಪನು ಎಂಬುದಾಗಿ ನಮಗೆ ತೋರಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ.
ದೇವರು ನಮ್ಮ ಪಕ್ಷ ಇರುವ ದೇವರು ಎಂಬುದಾಗಿ ಆತನು ತೋರಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ಸ್ವಲ್ಪ ಜನರಾಗಿದ್ದರೂ ದೇವರು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ನಾವು ಯಾವಾಗಲೂ ಏನು ಮಾಡಬೇಕು? ದೇವರಿಗೆ ಸ್ತೋತ್ರ ಸಲ್ಲಿಸುವವರಾಗಿರಬೇಕು. ಆತನ ನಾಮವನ್ನು ನಾವು ಘನಪಡಿಸುವವರಾಗಿರಬೇಕು. ಅದಕ್ಕೋಸ್ಕರವಾಗಿ ಕೀರ್ತನೆಗಾರನು ಹೇಳ್ತಾನೆ 103ನೇ ಕೀರ್ತನೆಯಲ್ಲಿ, ನನ್ನ ಮನವೇ ಯೆಹೋವನನ್ನು ನೀನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ನೀನು ಮರೆಯಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಒಂದು ವಚನವನ್ನು ನಾವು ಯಾವಾಗಲೂ ನಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಾವು ಬಾಯಿಂದ ಆತನಿಗೆ ನಾವು ಸ್ತೋತ್ರ ಸಲ್ಲಿಸುವವರಾಗಿರಬೇಕು. ನೋಡಿ, ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೋಸ್ಕರವಾಗಿ ಅನೇಕ ಅಡೆತಡೆಗಳು ಇದ್ದರೂ ದೇವರು ನಮ್ಮ ಪಕ್ಷವಾಗಿ ನಿಂತನು. ಹಲ್ಲೆಲೂಯಾ. ಆ ದಿವಸ ಮಾತ್ರವಲ್ಲ, ಇಡೀ ನಮ್ಮ ಜೀವಮಾನ ಕಾಲದಲ್ಲಿ ನಮ್ಮ ಪಕ್ಷ ನಿಲ್ಲುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಹೇಳಿದನು, ನಾನು ನಿನ್ನ ಸಂಗಡ ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನನ್ನು ಎಂದಿಗೂ ಬಿಟ್ಟು ಬಿಡುವುದಿಲ್ಲ, ತೊರೆಯುವುದಿಲ್ಲ. ನಮ್ಮನ್ನು ಮೇಲಿನವರೆಂಬುದಾಗಿ ಕರೀತಾನೆ, ಕೆಳಗಿನವರಲ್ಲ ಎಂಬುದಾಗಿ, ತಲೆ ಬಾಲಲ್ಲ ಎಂಬುದಾಗಿ ಕರೀತಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನಮಗೆ ಜಯೋತ್ಸವದೊಡನೆ ಆತನು ನಡೆಸುವ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿ, ಕ್ರಿಯೆಗಳಲ್ಲಿ, ನಡೆಗಳಲ್ಲಿ ಆತನು ನಮ್ಮ ಸಂಗಡ ಇದ್ದುಕೊಂಡು ಜಯವನ್ನು ಕೊಡುವ ದೇವರು ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ನಾವು ನಿರಂತರವಾಗಿ ಪ್ರಾರ್ಥನೆ ಮಾಡುವ ಸಭಾಪಾಲಕರು ಹೇಳಿದ್ರು ಈಗಲೇ ತಾನೆ, ಬಿತ್ತಿದ ವಾಕ್ಯವು ಮೊಳಕೆ ಹೊಡೆಯಬೇಕಾದ್ರೆ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಯಾವಾಗ ಆ ಬಿತ್ತಿದ ಬೀಜಕ್ಕೆ ನೀರು ಬೀಳ್ತದೋ ಆ ಸಮಯದಲ್ಲಿ ಏನಾಗ್ತದೆ? ಅದು ಮೊಳಕೆ ಹೊಡೆಯುತ್ತದೆ. ನಾವು ಪ್ರಾರ್ಥನೆ ಮಾಡುವಾಗ ಏನಾಗ್ತದೆ? ದೇವರು ಅದನ್ನು ಮೊಳಕೆ ಬರುವ ಹಾಗೆ ಆತನು ಮಾಡುವ ದೇವರು ಆತನಾಗಿದ್ದಾನೆ. ಬೆಳೆಯುವ ಹಾಗೆ ಮಾಡುವ ದೇವರು ಆತನಾಗಿದ್ದಾನೆ. ದೇವರು ಬಯಸ್ತಾನೆ ಒಬ್ಬನು ಸಹ ನಾಶವಾಗಿ ಹೋಗಬಾರದು, ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕೆಂಬುದಾಗಿ ಬಯಸ್ತಾನೆ. ಅದಕ್ಕೋಸ್ಕರವಾಗಿ ದೇವರು ತಾನೇ ನಮ್ಮ ಉಡುಪಿ ನಾಡಿನಲ್ಲಿ ಈ ಒಂದು ಸಮಾಧಾನ ಮಹೋತ್ಸವವನ್ನು ಏರ್ಪಡಿಸಿದನು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ದೇವರು ನೋಡಿ, ಅದ್ಭುತ ಸ್ವರೂಪನು. ನಿನ್ನೆಯ ಮಳೆ ಒಂದು ವೇಳೆ ಹೋದವರ ಬರುತ್ತಿದ್ದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ನಾವು ಪ್ರಾರ್ಥನೆ ಮಾಡ್ತಿದ್ದೇವಲ್ಲ, ಒಂದು ಹಿತಕರವಾದ ವಾತಾವರಣ ಬೇಕೆಂಬುದಾಗಿ ನಾವು ಏನು ಮಾಡ್ತಿದ್ದೆವು? ಪ್ರಾರ್ಥನೆ ಮಾಡ್ತಿದ್ದೆವು. ನಮ್ಮ ದೇವರೇನು ಮಾಡಿದ್ದಾನೆ? ಎಲ್ಲ ವಾತಾವರಣದ ಮೇಲೆ ನಿಯಂತ್ರಣವನ್ನು ಹೊಂದಿದ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನಾವು ಇದನ್ನೆಲ್ಲ ಧ್ಯಾನಿಸಿ ದೇವರಿಗೆ ಸ್ತೋತ್ರ ಸಲ್ಲಿಸುವ ಆಗಿರಬೇಕು. ದಾರಿಯಲ್ಲಿ ನಡೆಯುವಾಗ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಮಲಗುವ ಸಮಯದಲ್ಲಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಆ ಸಮಯದಲ್ಲಿ ಆತನ ಪ್ರಸನ್ನತೆ ನಮ್ಮ ಮೇಲೆ ಬರ್ತದೆ. ಪ್ರಿಯರೇ, ಆ ಪ್ರಸನ್ನತೆ ಏನು ಮಾಡ್ತದೆ? ನಮ್ಮನ್ನು ಆ ಕೆಳಮಟ್ಟಕ್ಕೆ ತಳ್ಳುವುದಿಲ್ಲ, ಬದಲಾಗಿ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತದೆ. ಆತ್ಮಿಕ ಜೀವಿತದಲ್ಲಿ ನಾವು ಬೆಳೆದು ಬರುವವರಾಗಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ನಾನು ಈ ಸಂದೇಶವಲ್ಲ, ಆದರೆ ನಾವು ಕೊನೆಯ ದಿವಸಗಳಲ್ಲಿ ನಾವು ಇದ್ದೇವೆ. ಅಲ್ಲಿ ಎಷ್ಟು ಜನರು ನಂಬ್ತೀರಿ? ನಾವು ಕೊನೆಯ ದಿವಸಗಳಲ್ಲಿದ್ದೇವೆ. ಹೆಜ್ಜಿಗೆ ನಾವು ಬಂದಿದ್ದೇವೆ. ಕಳೆದ ದಿವಸ ಆ ಸೇವಕರು ಸಹ ಹೇಳ್ತಾ ಇದ್ರು, ನಾವು ಕೊನೆಯ ದಿವಸಗಳಿಗೆ ನಾವು ಬಂದಿದೆ. ಕೊನೆಯ ದಿವಸಗಳು ಹೇಗಿರ್ತದಂತೆ? ಬೆಚ್ಚಗೂ ಅಲ್ಲ, ತಣ್ಣಗೂ ಅಲ್ಲ ಇರುವ ದಿವಸಗಳು, ಪ್ರೀತಿಯಲ್ಲಿ ತಣ್ಣಗಾಗುವ ದಿವಸಗಳು. ನಾವು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಬೇಕು. ಪ್ರಿಯರೇ, ಯಾರು ಸಹ ಬಿಟ್ಟು ಕ್ರಿಸ್ತನ ಬರೋಣದಲ್ಲಿ ಯಾರೂ ಸಹ ಕೈ ಬಿಡಲ್ಪಡಬಾರದು. ಎಂಥ ದುಸ್ಥಿತಿ ನೋಡಿರಿ. ನಾವು ಹಾಡಾಡ್ತೇವಲ್ಲ, ಹೌದಲ್ಲ? ದೇವರಿಗೆ ಸ್ತೋತ್ರವಾಗಲಿ. ನಮ್ಮಲ್ಲಿ ಯಾರೂ ಸಹ ನಾವು ಕೈ ಬಿಡಲ್ಪಡಬಾರದು. ನಾವೊಂದು ವಿ ಹ್ಯಾವ್ ಎ ಡೆಸ್ಟಿನಿ, ನಮಗೆ ಒಂದು ಗುರಿ ಉಂಟು. ಆ ಗುರಿಯನ್ನು ಮುಟ್ಟುವುದೇ ನಮ್ಮ ಏನಾಗಿದೆ? ಬಯಕೆಯಾಗಿದೆ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಕಳೆದ ದಿವಸ ನನ್ನನ್ನು ತಮ್ಮನ ಹೆಂಡತಿಗೆ ನಾನು ಸಿಕ್ಕಿದ್ದೆ. ಸ್ವಲ್ಪ ಮೀನು ತೆಗೆದುಕೊಂಡು ಹೋಗಿದ್ದೆ. ಅವರಿಗೆ ನನಗೆ ಮೀನು ಬೇಡ. ಅವರಿಗೆ ತುಂಬ ಇಷ್ಟ ಮೀನಂದರೆ. ಅವ್ರು ಹೇಳಿದರು ನನಗೆ ಮೀನು ಬೇಡ ಎಂಬುದಾಗಿ. ಅಯ್ಯೋ ಏನಪ್ಪ ಇದು. ಮತ್ತು ಇನ್ನೊಂದು ಸಹೋದರನಿಗೆ ಸಿಕ್ಕಿದೆ. ಅವನು ಹೇಳ್ದ, ಇಲ್ಲ ನಾನು ನಾನ್ ವೆಜ್ ತಿನ್ನುವುದಿಲ್ಲ. ಮತ್ತು ನನಗೆ ಗೊತ್ತಾಯಿತು ಈ ದಿವಸಗಳು 40 ದಿವಸಗಳು ಅನೇಕರು ನಾನ್ ವೆಜ್ ಮುಟ್ಟುವುದಿಲ್ಲ ಎಂಬುದಾಗಿ ನನಗೆ ಅದರ ಅರಿವು ನಂತರವಾಯಿತು. ದೇವರಿಗೆ ಸ್ತೋತ್ರವಾಗಲಿ. ದೇವರು ನಮ್ಮೆಲ್ಲರಿಗೆ ಅದರಿಂದ ಬಿಡುಗಡೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆದರೆ ಯೇಸು ಕ್ರಿಸ್ತನು ಯಾಕೆ ಬಂದನು? ಈ ಲೋಕಕ್ಕೆ ಯಾಕೆ ಬಂದನು? ನಾನು ಎಣಿಸ್ತಿದ್ದೆ, ಒಂದು ವೇಳೆ ಯೇಸು ಕ್ರಿಸ್ತನು ಬಂದು ಆತನ ರಕ್ತದಲ್ಲಿ ತೊಳೆದವರನ್ನು ಕರೆದುಕೊಂಡು ಹೋದ ನಂತರವೂ ಸಹ ನಾವೇನು ಮಾಡ್ತೇವೆ? ಅದನ್ನು ಫೆಸ್ಟಿವಲ್ಗಳನ್ನು ನಾವು ಸೆಲೆಬ್ರೇಟ್ ಮಾಡೋದಾದರೆ ಏನು ಉದ್ದೇಶ? ದೇವರಿಗೆ ಸ್ತೋತ್ರವಾಗಲಿ. ಆ ದೇವರ ಪ್ರೀತಿಯ ನಿಮಿತ್ತವಾಗಿ ನಾವು ಅದನ್ನು ಆಚರಣೆ ಮಾಡ್ತೇವೆ. ಆದರೆ ಒಂದು ವೇಳೆ ನಾವು ರಕ್ಷಣೆ ಹೊಂದದಿದ್ದರೆ ನಮ್ಮ ಗತಿ ಏನು? ಅದಕ್ಕೋಸ್ಕರವಾಗಿ ಪ್ರಿಯರೇ, ನನಗೆ ಕೆಲವು ಆಲೋಚನೆಗಳಿಗೆ ನೆನಪಿಗೆ ಬಂತವು. ಯೇಸು ಕ್ರಿಸ್ತನು ಯಾತಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದನು? ವೈ ಹಿ ಕೇಮ್ ಟು ದಿಸ್ ಅರ್ತ್?
ಆತನು ಯಾರಾಗಿದ್ದಾನೆ, ಆತನು ಬಂದ ಉದ್ದೇಶವಾದರೂ ಏನು, ಕೆಲವು ಪ್ರಶ್ನೆಗಳಿಗೆ ನೋಡಿ. ಯೇಸು ಕ್ರಿಸ್ತನು ದೇವರ ಮಗನಾಗಿದ್ದಾನೆ. 2000 ವರ್ಷಗಳ ಹಿಂದೆ ಆತನು ಮಾನವ ಚರಿತ್ರೆಯಲ್ಲಿ ಒಂದು ಚಿಕ್ಕ ಮಗುವಾಗಿ ಹುಟ್ಟಿ ಮನುಷ್ಯನಾಗಿ ಬೆಳೆದು ಎಲ್ಲ ಮನುಷ್ಯರಂತೆ ಆತನು ಇದ್ದರೂ ಆತನೊಬ್ಬ ವ್ಯತಿರಿಕ್ತ ವ್ಯಕ್ತಿಯಾಗಿದ್ದನು. ಹಲ್ಲೆಲೂಯಾ. ಆತ ಈಸ್ ಎ ಡಿಫ್ರೆಂಟ್ ಪರ್ಸನ್, ಬೇರೆಲ್ಲ ಮಾನವರಿಗಿಂತ. ಅದಕ್ಕೊಂದು ಹೇಳಿದನು, ನಾನು ಮೇಲಿನಿಂದ ಬಂದಿದ್ದೇನೆ, ನೀವು ಕೆಳಗಿನವರು ಎಂಬುದಾಗಿ ಆತನು ಹೇಳಿದಾಗ ನಾವು ನೋಡಿಕೊಳ್ಳುತ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಒಂದು ವಚನ ಓದುವ. ಲೂಕನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 26ರಿಂದ ಕೆಲವು ವಚನಗಳು. 1ನೇ ಅಧ್ಯಾಯ 26ರಿಂದ ಕೆಲವು ವಚನಗಳು ನೋಡಿ. 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೆಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆತನ ಮಾತಿಗೆ ತತ್ತರಿಸಿ, ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಿಗಾಗಿರುವ ಕರ್ತನನ್ನು, ಆತನ ಮೂಲಪಿತ್ರನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಸದಾಕಾಲ ಆಳುವನು. ನೋಡಿ, ಯೇಸು ಕ್ರಿಸ್ತನು ಮರಿಯಳಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ಆತನು ಜನಿಸಿದನು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಯಾರಾದರೂ ಈ ರೀತಿಯಾಗಿ ಜನಿಸಿದವರಿದ್ದೀರಾ? ಯಾರಿಗಾದರೂ ನಿಮ್ಮಲ್ಲಿ ದೇವದೂತನು ಬಂದು ಇಂಥ ಹೆಸರಿಡಬೇಕಂತೇಳಿ ಹೇಳಿದ್ದುಂಟಾ? ನಿಮ್ಮ ಹೆಸರಿಡುವಾಗ ದೇವದೂತನು ಬಂದು ಹೇಳಿದಾನ? ಆದರೆ ಇಲ್ಲಿ ನಾವು ನೋಡಿಕೊಳ್ಳುತ್ತೇವೆ, ದೇವದೂತನು ಬಂದು ಮರಿಯಳಿಗೆ ಹೇಳ್ತಾನೆ, ನೋಡಿ, ಆತನಿಗೆ ಯೇಸು ಎಂಬುದಾಗಿ ನೀನು ಹೆಸರಿಡಬೇಕು. ಆತನು ಏನು ಮಾಡ್ತಾನೆ? ದಾವೀದನ ವಂಶವನ್ನು ಆತನು ನಡೆಸಿಕೊಂಡು ಹೋಗ್ತಾನೆ. ಈ ಯಾಕೋಬನ ವಂಶವನ್ನು ಆತನು ಆಳುತ್ತಾನೆ. ಅಂದರೆ ಎಲ್ಲ ಪ್ರವಾದನೆಗಳನ್ನು ಅಲ್ಲಿ ನೆರವೇರಿದ್ದಾಗಿ ನಾವು ನೋಡಿಕೊಳ್ಳುತ್ತೇವೆ. ಹಳೆಯ ಒಡಂಬಡಿಕೆಯನ್ನು ಓದುವ ಸಮಯದಲ್ಲಿ ಏನು ಮಾಡ್ತೇವೆ? ಎಲ್ಲ ಯೇಸುವಿನ ವಿಷಯವಾಗಿ ಆ ಪ್ರವಾದನೆಗಳನ್ನು ನಾವಲ್ಲಿ ನೋಡುತ್ತೇವೆ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಆತನು ಯಾರಾಗಿದ್ದಾನೆ? ಯೋಹಾನನ ಸುವಾರ್ತೆಯಲ್ಲಿ ನೋಡಿ, 1ನೇ ಅಧ್ಯಾಯ ಯೋಹಾನನ ಸುವಾರ್ತೆ. ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? 1ನೇ ಅಧ್ಯಾಯದಿಂದ ಕೆಲವು ವಚನಗಳು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬಾತನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ದೇವರು ಕಳುಹಿಸಿದ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಗಾಗಿ ಬಂದನು, ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೋಸ್ಕರವಾಗಿ ಬಂದನು. ಅವನೇ ಆ ಬೆಳಕಲ್ಲ, ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೋಸ್ಕರವಾಗಿ ಬಂದವನು. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೆ ಬೆಳಕನ್ನು ಕೊಡುವಂಥದ್ದು. ಆತನು ಲೋಕದಲ್ಲಿದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಹಲ್ಲೆಲೂಯಾ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೆಂಬಾತನು ಏನು ಮಾಡಿದನು? ನರಾವತಾರವೆತ್ತಿ ಈ ಲೋಕಕ್ಕೆ ಮನುಷ್ಯನಾಗಿ ಆತನು ಬಂದನು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಇದೇ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಏನಾಗಿದ್ದಾನೆ? ಲೋಕಕ್ಕೆ ಬೆಳಕಾಗಿದ್ದಾನೆ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಹಲ್ಲೆಲೂಯಾ. ನಾವು ಒಂದು ಸಲ ಕತ್ತಲೆಯಲ್ಲಿ ನಾವು ಇದ್ದೆವು. ಯಾವಾಗ ಯೇಸುವನ್ನು ಅಂಗೀಕಾರ ಮಾಡಿದ್ದೇವೆಯೋ ನಾವು ಬೆಳಕಿನ ಕಡೆಗೆ ಬಂದೆವು. ನಮಗೆ ಪರಲೋಕ ಎಂಬುದಾಗಿ ಏನೆಂಬುದಾಗಿ ಗೊತ್ತಿರಲಿಲ್ಲ. ವಿಗ್ರಹಗಳನ್ನು ನಾವು ಆರಾಧನೆ ಮಾಡುವವರು. ಯಾವಾಗ ಈ ಬೆಳಕು ನಮ್ಮಲ್ಲಿ ಬಂತೋ, ಹಲ್ಲೆಲೂಯಾ, ಎಲ್ಲ ಹಳೆಯ ಸಂಗತಿ ಹೋಯಿತು. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಎಲ್ಲ ಹಳೆಯ ಸಂಗತಿ ಹೋಯಿತು, ಎಲ್ಲವೂ ನೂತನವಾಯಿತು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಹಳೆಯ ಸಂಗತಿಗಳು ಅಲ್ಲಿಗೆ ಹೋಗುವುದಿಲ್ಲ, ಎಲ್ಲ ನೂತನ ಸಂಗತಿಗಳು ಮಾತ್ರ ಅಲ್ಲಿಗೆ ಹೋಗುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಅದಕ್ಕೋಸ್ಕರವಾಗಿ ನನ್ನನ್ನು ನಿನ್ನನ್ನು ನೂತನವಾಗಿ ಸೃಷ್ಟಿಸಿ ತನ್ನ ಮಕ್ಕಳನ್ನಾಗಿ ಮಾಡಿ ನಮ್ಮನ್ನು ನೂತನಪಡಿಸಿ ಆತನು ಕರೆದುಕೊಂಡು ಹೋಗ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಎಷ್ಟು ಜನರಿಗೆ ಇಷ್ಟ ಉಂಟು? ಹಲ್ಲೆಲೂಯಾ. ಕೆಲವರಿಗೆ ಮಾತ್ರವಾ? ಇಲ್ಲ, ಎಲ್ಲರಿಗೆ ಇಷ್ಟ ಉಂಟು. ಪ್ರೈಸ್ ಗಾಡ್, ದೇವರಿಗೆ ಸ್ತೋತ್ರವಾಗಲಿ. ಹೌದು, ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ನೋಡಿ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 1:15,
ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 1:15. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನವನ್ನು ಹೊಂದಿದವನು. ಹಲ್ಲೆಲೂಯಾ. ಆತನೇನಾಗಿದ್ದಾನೆ? ಅದೃಶ್ಯ ದೇವರ ಪ್ರತಿರೂಪವಾಗಿದ್ದಾನೆ ಎಂಬುದಾಗಿ ಹೇಳ್ತದೆ. ಎಲ್ಲ ಸೃಷ್ಟಿಗೆ ಆತನು ಏನಾಗಿದ್ದಾನೆ? ಜ್ಯೇಷ್ಠ ಪುತ್ರನಾಗಿದ್ದಾನೆ. ಎಲ್ಲ ಸೃಷ್ಟಿಯನ್ನು ಆಳುವ ಆತನು ಆಗಿದ್ದಾನೆ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಸಾಧ್ಯವಿರುವವರು ಅದನ್ನು ಬರೆದುಕೊಳ್ಳಿ. ಮನೆಯಲ್ಲಿ ಹೋಗಿ ಖಂಡಿತವಾಗಿ ಪವಿತ್ರಾತ್ಮನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಾನೆ. ನಿನ್ನಲ್ಲಿ ವಾಸ ಮಾಡುವವನು ಯಾರು ಎಂಬುದಾಗಿ ನಿನಗೆ ತಿಳಿದುಕೊಳ್ಳುವಾಗ ನಿನಗೆ ಬಿಡುಗಡೆ ಉಂಟಾಗ್ತದೆ. ಪ್ರಿಯರೇ, ದೇವರಿಗೆ ಸ್ತೋತ್ರವಾಗಲಿ. ಹೆಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ನೋಡಿ. ಹೆಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 1-3. ಪುರಾತನ ಕಾಲದಲ್ಲಿ ಹೆಬ್ರಿಯದವರಲ್ಲಿ ಬರೆದ ಪತ್ರಿಕೆ Hebrews ಚಾಪ್ಟರ್ 1:1-3. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಗನ ಮೂಲಕವಾಗಿ ಮಾತನಾಡಿದ್ದಾನೆ. ಪ್ರವಾದಿಗಳ ಮೂಲಕ ಮಾತನಾಡಿದನು. ಈಗ ತನ್ನ ಮಗನ ಮೂಲಕವಾಗಿ, ಕ್ರಿಸ್ತನ ಮೂಲಕವಾಗಿ ನಮ್ಮ ಜೊತೆ ಮಾತನಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು. ಹಲ್ಲೆಲೂಯಾ. ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಹಲ್ಲೆಲೂಯಾ. ಈ ಜಗತ್ತನ್ನು ಉಂಟು ಮಾಡಿದನು ಯಾರು? ಯೇಸು ಕ್ರಿಸ್ತನು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಹಲ್ಲೆಲೂಯಾ. ಈತನು ದೇವರ ಪ್ರಭಾವದ ಪ್ರಕಾಶವೂ ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆತನು ಆಸನಾರೂಢರಾತನು. ಹಲ್ಲೆಲೂಯಾ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಆತನು ಪಾಪ ಶುದ್ಧಿ ಮಾಡುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದನು. ಈ ಪಾಪ ಶುದ್ಧಿ ಮಾಡಿದ ನಂತರವಾಗಿ ಆತನು ಏರಿ ಹೋಗಿ ತಂದೆಯ ಬಲಗಡೆಯಲ್ಲಿ ಆತನು ಆಸೀನರೂಢನಾತನು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಹೌದು, ಅದು ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? ಯೇಸು ಈ ಲೋಕಕ್ಕೆ ಬಂದು ಒಂದು ವಿಶೇಷ ಕಾರ್ಯವನ್ನು ಆತನು ಸಾಧಿಸಲು ಬಂದನು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಒಂದು ವಿಶೇಷ ಕಾರ್ಯ ನಾವು ನೋಡಿಕೊಳ್ಳುತ್ತೇವೆ. ಲೂಕನ ಸುವಾರ್ತೆಯಲ್ಲಿ 19ನೇ ಅಧ್ಯಾಯ 10ನೇ ವಚನದಲ್ಲಿ, ಲೂಕನ ಸುವಾರ್ತೆ 19:10, ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ಆತನು ಬಂದನು. ಹಲ್ಲೆಲೂಯಾ. ಹೌದು, ದೇವರ ವಾಕ್ಯ ಹೇಳ್ತದೆ, ಇಡೀ ಲೋಕವನ್ನು ನೀನು ಸಂಪಾದನೆ ಮಾಡಿದಿ, ನಿನ್ನ ಆತ್ಮವನ್ನು ನೀನು ಕಳಕೊಂಡೆ, ಏನು ಪ್ರಯೋಜನ? ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ಆತನು ಬಂದನು. ಆತನು ಹೇಳಿದಾಗಿ ನೋಡಿಕೊಳ್ಳುತ್ತೇವೆ. ಪ್ರೇಸ್ ಗಾಡ್. ಇವತ್ತು ನಾವು ಸರಿಯಾದ ಸ್ಥಳದಲ್ಲಿದ್ದೇವೆ. ಹಲ್ಲೆಲೂಯಾ. ಆತನ ಸಮ್ಮುಖದಲ್ಲಿ ನಾವಿದ್ದೇವೆ. ದೇವರ ವಾಕ್ಯವನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ನಾವು ಕೆಟ್ಟು ಹೋದವರು, ಆತನು ರಕ್ಷಕನಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಹೌದು ಪ್ರಿಯರೇ, ಕೊಲೋಷಿಯನ್ಸ್ 1:13 ಹೇಳ್ತದೆ. ಕೊಲೋಷಿಯನ್ಸ್ 1:13, ಆತನು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಆತನು ಸೇರಿಸಿದನು. ಹಲ್ಲೆಲೂಯಾ. ಸಂತೋಷ ಉಂಟಲ್ಲ? ಪ್ರೈಸ್ ಗಾಡ್. ಒಂದು ಸಮಯದಲ್ಲಿ ನಾವು ಅಂಧಕಾರದ ದೊರೆತನದಲ್ಲಿದ್ದೆವು. ಆತನು ನಮ್ಮನ್ನು ಆಳ್ತಾ ಇದ್ದನು. ಆತನು ಹೇಳಿದಾಗಿ ನಾವು ಕೇಳ್ತಾ ಇದ್ದೆವು. ಆದರೆ ಇವತ್ತು ಪ್ರಿಯ ಕುಮಾರನ ರಾಜ್ಯದಲ್ಲಿದ್ದೇವೆ. ಯೇಸು ಕ್ರಿಸ್ತನ ರಾಜ್ಯದಲ್ಲಿದ್ದೇವೆ. ಯೇಸು ಕ್ರಿಸ್ತನ ರಾಜ್ಯವು ಶಾಶ್ವತ ರಾಜ್ಯವಾಗಿದೆ, ಅಳಿಯದ ರಾಜ್ಯವಾಗಿದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಹೌದು, ಆತನ ಮಗನ ರಾಜ್ಯದಲ್ಲಿ ಆತನು ನಮ್ಮನ್ನು ಇಟ್ಟಿದ್ದಾನೆ. ನೋಡಿ, ಆತನು ಯಾಕೆ ಬಂದನು? ಯೇಸು ಕ್ರಿಸ್ತನು ಯಾತಕ್ಕೋಸ್ಕರವಾಗಿ ಬಂದನು? ಮತ್ತಾಯನ ಸುವಾರ್ತೆ 20:28, ಮತ್ತಾಯನ ಸುವಾರ್ತೆ 20:28, ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೆ ಆತನು ಬಂದನು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಮನುಷ್ಯ ಕುಮಾರನ್ನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೂ ತನ್ನ ಪ್ರಾಣವನ್ನು ಈಡು ಮಾಡಿಕೊಡುವುದಕ್ಕೂ ಆತನು ಬಂದನು. ಹಲ್ಲೆಲೂಯಾ. ಈ ಪ್ರಾಣವನ್ನು ಈಡು ಕೊಡುವುದಂದ್ರೇನು? ಇನ್ನೊಬ್ಬನನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವುದು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಯೇಸು ಕ್ರಿಸ್ತನು ಏನು ಮಾಡಿದನು? ವಿ ಕಾಲ್ ಇಟ್ ಆಸ್ ರಿಡಂಪ್ಷನ್, ರಿಡೀಮರ್ ಎಂಬುದಾಗಿ ಹೇಳ್ತೇವಲ್ಲ. ರಿಡಂಪ್ಷನ್ ಮೀನ್ಸ್ ಬೈ ಬ್ಯಾಕ್. ಇನ್ನೊಬ್ಬನ ಕೈಯಲ್ಲಿದ್ದ ವಸ್ತುವನ್ನು ನಾನು ಕ್ರಯವನ್ನು ಕೊಟ್ಟು ಅದನ್ನು ತೆಗೆದುಕೊಳ್ಳುವುದು. ನಾವು ಯಾರ ಕೈಯಲ್ಲಿದ್ದೆವು? ಅಂಧಕಾರದ ದೊರೆತನನ ಕೈಯಲ್ಲಿದ್ದೆವು, ಸೈತಾನನ ಕೈಯಲ್ಲಿದ್ದೆವು. ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡನು. ಪ್ರಿಯರೇ, ಹಲ್ಲೆಲೂಯಾ. ಕ್ರಯ ಕೊಟ್ಟು ನಮ್ಮನ್ನು ತೆಗೆದುಕೊಂಡಿದ್ದಾನೆ. ನೋಡಿ, ಇದು ಪೆನ್ ಎಲ್ಲಿಯೋ ಇತ್ತು, ನಾನು ಇದಕ್ಕೆ ಕ್ರಯ ಕೊಟ್ಟು ಏನು ಮಾಡಿದೆ? ಇವತ್ತು ನನ್ನ ಪೆನ್ನಾಗಿದೆ ಇದು.
ಯೇಸು ಕ್ರಿಸ್ತನು ನನ್ನನ್ನು ನಿನ್ನನ್ನು ಕ್ರಯವನ್ನು ಕೊಟ್ಟು ತೆಗೆದುಕೊಂಡಿದ್ದಾನೆ. ನಾವು ಇಲ್ಲಿ ಹೀಗೆ ಕುಳಿತುಕೊಂಡಿದ್ದೇವಲ್ಲ, ದೇವರ ದಯೆಯಾಗಿದೆ, ದೇವರ ಕೃಪೆಯಾಗಿದೆ. ನಮ್ಮನ್ನು ಪ್ರತಿಯೊಬ್ಬರನ್ನು ಆತನು ಕೊಂಡುಕೊಂಡಿದ್ದಾನೆ. ನಾವೆಲ್ಲರೂ ಆತನ ಶರೀರವಾಗಿದ್ದೇವೆ. ರೊಟ್ಟಿ ಪಾತ್ರೆಯಲ್ಲಿ ಭಾಗವಹಿಸಿದ್ದೇವಲ್ಲ, ಆತನ ಶರೀರ ನಾವಾಗಿದ್ದೇವೆ. ಒಬ್ಬೊಬ್ಬರು ನಾವು ಆತನ ಅಂಗಗಳಾಗಿದ್ದೇವೆ. ಒಬ್ಬೊಬ್ಬರ ಜೀವಿತದಲ್ಲಿ ಯೇಸು ಕ್ರಿಸ್ತನ ರಕ್ತ ಇದೆ ಪ್ರಿಯರೇ. ಈ ರಕ್ತವು ಏನು ಮಾಡ್ತದೆ? ಆತನ ಜೀವವನ್ನು ನಮ್ಮ ಜೀವಿತದಲ್ಲಿ ಬರಮಾಡ್ತದೆ. ಯೇಸು ಕ್ರಿಸ್ತನ ಜೀವವನ್ನು ನಮ್ಮ ಜೀವಿತದಲ್ಲಿ ಅದು ಬರಮಾಡುವಂಥದ್ದಾಗಿ ನಾವು ನೋಡಿಕೊಳ್ಳುತ್ತೇವೆ. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೆ ಆತನು ಬಂದನು. ಸೇವೆ ಮಾಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಆತನು ಬರಲಿಲ್ಲ, ಆತನು ಸೇವೆ ಮಾಡುವುದಕ್ಕೋಸ್ಕರವಾಗಿ ಆತನು ಬಂದನೆಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಆತನು ಯಾಕೆ ಬಂದನು? ಆತನು ನಮ್ಮ ಜೀವಿತದಲ್ಲಿ ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವಾಗಿ ಆತನು ಬಂದನು. ನೋಡಿ, 1 ಯೋಹನ 3:8 ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವಾಗಿಯೇ ದೇವಕುಮಾರನು ಪ್ರತ್ಯಕ್ಷನಾದನು. ಸೈತಾನನ ಕೆಲಸಗಳು ಏನಾಗಿವೆ? ಆತನ ಏನು ಕೆಲಸ ಮಾಡ್ತಾನೆ ನೋಡಿ. 2 ಕೊರಿಂಥಿಯನ್ಸ್ 4:4 ಒಂದು ಓದುವ. ಆತನಿಗೆ ಕೆಲಸ ನೋಡಿಕೊಳ್ಳುವ, ಏನು ಕೆಲಸ ಮಾಡ್ತಾನೆ. 2 ಕೊರಿಂಥಿಯನ್ಸ್ 4:4 ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಇಹಲೋಕದ ಅಧಿಪತಿಯು ನಂಬಿಕೆ ಇಲ್ಲದ ಜನರ ಮನಸ್ಸನ್ನು ಮಂಕು ಮಾಡಿದನು. ಅರ್ಥ ಆಗ್ತದಲ್ಲ? ಸೈತಾನನ ಕೆಲಸ ಏನು? ಜನರ ಮನಸ್ಸನ್ನು ಮಂಕು ಮಾಡುವುದು. ಪ್ರತಿ ವಾರ ನಾವು ವಾಕ್ಯ ಕೇಳ್ತೇವೆ, ವಾಕ್ಯ ಓದ್ತೇವೆ, ಆದರೆ ವಾಕ್ಯದ ಬೆಳಕು ನಮ್ಮಲ್ಲಿ ಹೋಗದ ಹಾಗೆ ಅವನು ಏನು ಮಾಡ್ತಾನೆ? ನೋಡಿಕೊಳ್ತಾನೆ. ಕೇಳಿದ ವಾಕ್ಯವನ್ನು ಏನು ಮಾಡ್ತಾನೆ? ನಮ್ಮ ಮನಸ್ಸಿನಿಂದ ಆತನು ತೆಗೆದುಕೊಂಡು ಹೋಗ್ತಾನೆ, ಹೃದಯಗಳಿಂದ ನಾವು ಆತನು ತೆಗೆದುಕೊಂಡು ಹೋಗ್ತಾನೆ. ಬೇರೆ ಎಲ್ಲ ಕೆಲಸ ಮಾಡೋದಕ್ಕೋಸ್ಕರವಾಗಿ ನಮ್ಮ ಸಮಯ ಇದೆ, ಆದರೆ ಸತ್ಯವೇದವನ್ನು ಓದುವುದಕ್ಕೋಸ್ಕರವಾಗಿ ನಮಗೆ ಸಮಯ ಇಲ್ಲ. ನಾನು ತುಂಬ ಬ್ಯುಸಿ. ಅದೇ ಸೈತಾನನು ಮಾಡ್ತಾನೆ. ಈ ಸುವಾರ್ತೆಯ ಪ್ರಕಾಶವನ್ನು ನಾವು ಹೊಂದಬಾರದೆಂದು ಏನು ಮಾಡ್ತಾನೆ? ನಮ್ಮ ಮನಸ್ಸನ್ನು ಆತನು ಮಂಕು ಮಾಡುತ್ತಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವು ತುಂಬ ಜಾಗೃತಿ ಉಳ್ಳವರಾಗಿರಬೇಕು. ಯೇಸು ಕ್ರಿಸ್ತನು ಯಾಕೆ ಬಂದನು? ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವಾಗಿ ಆತನು ಬಂದನು. ನಮ್ಮ ಜೀವಿತದಲ್ಲಿ ಆತನು ರೋಗಗಳನ್ನು ತಂದಾಕ್ತಾನೆ, ಅನೇಕ ಚಿಂತೆ, ಬೇಸರ, ವ್ಯಾಧಿಗಳನ್ನು ಆತನು ತಂದು ಹಾಕ್ತಾನೆ. ಆದರೆ ಯೇಸು ಕ್ರಿಸ್ತನು ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವಾಗಿ ಬಂದನು. ಹಲ್ಲೆಲೂಯಾ. ನೀವು ನೋಡಿರಿ, ಯೇಸು ಕ್ರಿಸ್ತನ ಹೆಸರನ್ನು ಬಾಯಿಂದ ಅರಿಕೆ ಮಾಡಿ ನೋಡಿರಿ. ಸೈತಾನನೇ, ನನ್ನನ್ನು ಬಿಟ್ಟು ನೀನು ತೊಲಗಿ ಹೋಗು. ನಿಮ್ಮ ಜೀವಿತದಲ್ಲಿ ನೋಡಿರಿ. ಹಲ್ಲೆಲೂಯಾ. ವ್ಯಾಧಿಗಳಿಗೆ ಹೇಳಿರಿ, ಯೇಸುವಿನ ನಾಮದಲ್ಲಿ ಬಿಟ್ಟು ನೀನು ತೊಲಗು ಹೋಗು. ಚಿಂತೆಯ ಆತ್ಮನೇ, ನನ್ನನ್ನು ಬಿಟ್ಟು ನೀನು ತೊಲಗಿ ಹೋಗು. ಸಿ ದ ಡಿಫರೆನ್ಸ್. ನನಗೆ ಒಂದು ನೆನಪಾಗ್ತದೆ. ನಾನು ಸೌದಿಯಿಂದ ಬರುವ ಸಮಯದಲ್ಲಿ ಫಸ್ಟ್ ಟೈಮ್ ನಾನು ಹಿಂದಕ್ಕೆ ಬರೋದು, ಹೋಗಿ ಹಿಂದಕ್ಕೆ ಬರುವ ಸಮಯದಲ್ಲಿ ನಾನು ಟ್ರಾಲಿಯಲ್ಲಿ ನನ್ನ ಸಾಮಾನುಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೆ. ಆ ಸಮಯದಲ್ಲಿ ಒಂದು ಗುಂಪು ಜನರು ಸೇರಿ ಬಂದು ಒಂದೊಂದು ತೆಗೆಯುವುದಕ್ಕೋಸ್ಕರವಾಗಿ ನೋಡ್ತಾ ಇದ್ರು. ಮತ್ತು ಒಬ್ಬರು ಹೇಳ್ತಾನೆ, ನಿನ್ನನ್ನು ಅಲ್ಲಿ ಕರೀತಾನೆ, ಆಚೆ ನೋಡ್ಲಿಕ್ಕೆ ಈಚೆ ನೋಡ್ಲಿಕ್ಕೆ. ನಾನು ಇನ್ ದ ನೇಮ್ ಆಫ್ ಜೀಸಸ್ ಐ ರೆಬ್ಯೂಕ್ ಯು ಎಂಬುದಾಗಿ ಹೇಳಿದೆ. ಕಣ್ಣು ಮುಚ್ಚಿ ಹೇಳಿದ್ದೇನೆ. ಕಣ್ಣು ತೆರೆಯುವಾಗ ಒಬ್ಬರು ಸಹ ಇಲ್ಲ ಅಲ್ಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮವನ್ನು ನೀವು ಉಪಯೋಗಿಸಿರಿ. ಯೇಸು ಕ್ರಿಸ್ತನ ನಾಮವನ್ನು ನೀವು ಉಪಯೋಗಿಸುವ ಸಮಯದಲ್ಲಿ ಕರ್ತನು ಕೂಡಲೇ ಅಲ್ಲಿ ಬರ್ತಾನೆ. ಯೇಸು ಕ್ರಿಸ್ತನು ಕೂಡಲೇ ಅಲ್ಲಿ ಪ್ರತ್ಯಕ್ಷನಾಗಿರ್ತಾನೆ. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಹೇಳಿದನು, ನನ್ನ ಹೆಸರನ್ನು ನಾನು ಏನು ಮಾಡಿದ್ದೇನೋ ಅದಕ್ಕಿಂತಲೂ ಹೆಚ್ಚಾಗಿ ನೀವು ಮಾಡುವಿರಿ. ನನ್ನ ನಾಮದಲ್ಲಿ ಏನು ಬೇಡಿಕೊಂಡರೂ ನಾನು ನಿಮಗೆ ಕೊಡುತ್ತೇನೆ. ಹಲ್ಲೆಲೂಯಾ. ನೀವು ಯೇಸುವಿನ ನಾಮವನ್ನು ಹೇಳುವ ಸಮಯದಲ್ಲಿ ಆತನು ಪ್ರತ್ಯಕ್ಷನಾಗಿ ಅಲ್ಲಿರ್ತಾನೆ. ಆತನು ಕಣ್ಣಿಗೆ ಕಾಣುವುದಿಲ್ಲ ಅಷ್ಟೇ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರಗಳು. ಪ್ರಾರ್ಥನೆ ಮಾಡುವ ಸಮಯದಲ್ಲಿ ನಿಮ್ಮ ಪಕ್ಕದಲ್ಲಿ ಆತನು ಇರ್ತಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಹೌದು, ಆತನು ಒಳ್ಳೆಯವನಾಗಿದ್ದಾನೆ. ನಮ್ಮ ಸಂಗಡವೇ ಆತನು ಇರುವ ಆತನಾಗಿದ್ದಾನೆ. ನಮ್ಮನ್ನು ಎಂದಿಗೂ ಬಿಟ್ಟು ಬಿಡುವ ದೇವರು ಆತನಲ್ಲ. ಅಷ್ಟು ಮಾತ್ರವಲ್ಲ, ನಮ್ಮ ಹೃದಯಕ್ಕೆ ಬೆಳಕನ್ನು ಕೊಡುವ ದೇವರು ಆತನಾಗಿದ್ದಾನೆ. ಹೌದು, ಸತ್ಯವೇದವು ಏನಾಗಿದೆ? ಅದಕ್ಕೋಸ್ಕರ ಒಂದು ಯುದ್ಧದ ಪುಸ್ತಕವಾಗಿದೆ. ಕಳೆದ ಬಾರಿ ನಾನು ನನ್ನ ಅಣ್ಣನ ಹತ್ರ ಮಾತನಾಡುವ ಸಮಯದಲ್ಲಿ ಅವನು ಹೇಳಿದ, ನಾನು ಸತ್ಯವೇದವನ್ನು ಓದುತ್ತೇನೆ, ಆದರೆ ಪ್ರತಿ ಕಡೆಗಳಲ್ಲಿ ಅದು ಯುದ್ಧದ ವಿಷಯವಾಗಿಯೇ ಬರೆದಿದೆ ಎಂಬುದಾಗಿ ಆತನು ಹೇಳ್ತಾನೆ. ಸತ್ಯವೇದವು ಏನಾಗಿದೆ? ಒಂದು ಯುದ್ಧದ ಪುಸ್ತಕವಾಗಿದೆ. ಹಲ್ಲೆಲೂಯಾ. ಯುದ್ಧದ ಪರಲೋಕದಲ್ಲಿ ಪ್ರಾರಂಭವಾದ ಯುದ್ಧ ಈಗಲೂ ಸಹ ನಡೆಯುತ್ತಾ ಉಂಟು. ಈ ಇರಾನ್ ಯುದ್ಧ ಉಂಟಲ್ಲ, ಅದು ಆತ್ಮಿಕ ಯುದ್ಧವಾಗಿದೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಸಹ ಒಂದು ಯುದ್ಧ ನಡೀತು. ಯಾವಾಗ ಯೇಸು ಕ್ರಿಸ್ತನು ನಮ್ಮ ಹೃದಯಕ್ಕೆ ಬಂದನೋ ಆ ದಿವಸದಿಂದ ಒಂದು ಯುದ್ಧ ಪ್ರಾರಂಭವಾಗಿದೆ. ಹಲ್ಲೆಲೂಯಾ. ಆ ಯುದ್ಧ ಕೊನೆಗಾಗುವುದು ಯಾವಾಗ?
ಯೇಸು ಕ್ರಿಸ್ತನು 1000 ವರ್ಷ ಈ ಲೋಕವನ್ನು ಬಂದು ಆಳುತ್ತಾನೆ. ಆ ಯುದ್ಧ ಮಾಡುವವನನ್ನು ಏನು ಮಾಡ್ತಾರೆ? ಅದೋ ಲೋಕದಲ್ಲಿ ದೊಬ್ಬಿ ಆತನನ್ನು ಬಂಧಿಸಿ ಹಾಕುತ್ತಾರೆ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಆಗ ಈ ಲೋಕದಲ್ಲಿ ಯುದ್ಧಗಳು ಇರುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಇಡೀ ರಾಷ್ಟ್ರಗಳು ಕೂಡಿಸಿಕೊಳ್ಳುವ ಆ ಯುದ್ಧ ಸಾಮಗ್ರಿಗಳು ಇರುವುದಿಲ್ಲ. ಯಾಕೆ? ಯುದ್ಧ ಇರುವುದಿಲ್ಲ, ಸೈತಾನನ ಇರುವುದಿಲ್ಲ. ಪ್ರಿಯರೇ, ಅದಕ್ಕೋಸ್ಕರವಾಗಿ ನಾವು ಎಚ್ಚೆತ್ತುಕೊಳ್ಳುವವರಾಗಿರಬೇಕು. ಸೈತಾನನ ಆಯುಧಗಳನ್ನು ನಾವು ಏನು ಮಾಡಬೇಕು? ಆ ಗುರುತಿಸಿ ಅದನ್ನು ವಿರೋಧಿಸಿ ಮಾಡುವವರಾಗಿರಬೇಕು. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದನೆಂಬುದಾಗಿ ಸತ್ಯವೇದದಲ್ಲಿ ಬರೆದಿದೆ. ದೇವರಿಗೆ ಸ್ತೋತ್ರವಾಗಲಿ. ಆತನು ಯಾಕೆ ಬಂದನು? ಯೇಸು ಕ್ರಿಸ್ತನು ಯಾಕೆ ಬಂದನು? ನೋಡಿ, 1 ಯೋಹಾನ 5:11-12. ಆತನು ನಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕೋಸ್ಕರವಾಗಿ ಆತನು ಬಂದನು. 1 ಯೋಹಾನ 5ನೇ ಅಧ್ಯಾಯ 11-12. ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು. ಆ ಜೀವವು ಆತನ ಮಗನಲ್ಲಿ ಇದೆ ಎಂಬುದೇ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವು ಇಲ್ಲ. ಹಲ್ಲೆಲೂಯಾ. ಸಂತೋಷ ಉಂಟಲ್ಲ? ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಆತನ ಮಗನನ್ನು ಅಂಗೀಕರಿಸಿಕೊಳ್ಳುವುದಕ್ಕೋಸ್ಕರವಾಗಿ, ಆ ಜೀವವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಯಾರಲ್ಲಿ ಮಗನು ಇಲ್ಲವೋ ಅವನಲ್ಲಿ ಜೀವವಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳ್ತದೆ, ಯೋಹನನ ಸುವಾರ್ತೆ 3:16-17, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಹಲ್ಲೆಲೂಯಾ. ಆತನನ್ನು ನಂಬುವ ಒಬ್ಬನು ಸಹ ನಾಶವಾಗಿ ಹೋಗಬಾರದು, ಪ್ರತಿಯೊಬ್ಬನು ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಆತನು ಕೊಟ್ಟನೆಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಅಷ್ಟು ಮಾತ್ರವಲ್ಲ, ಸಮೃದ್ಧಿ ಭರಿತ ಜೀವವನ್ನು ಕೊಡುವುದಕ್ಕೋಸ್ಕರವಾಗಿ ಆತನು ಬಂದನೆಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ನೋಡಿ, ಆ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನೆಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಬಂದನು? ನೋಡಿ, ಯೋಹನನ ಸುವಾರ್ತೆ 10:10, ಕಳ್ಳನು ಕೊಲ್ಲುವುದಕ್ಕೂ ನಾಶಪಡಿಸುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ, ಮತ್ತಾವುದಕ್ಕೂ ಅಲ್ಲ. ಆದರೆ ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಆತನು ಬಂದನು. ಹಲ್ಲೆಲೂಯಾ. ನೋಡಿ, ಸೈತಾನನು ಯಾವಾಗಲೂ ಬರ್ತಾನೆ ಕದ್ದುಕೊಳ್ಳುವುದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೆ ಬರ್ತಾನೆ. ಆದರೆ ಯೇಸು ಕ್ರಿಸ್ತನು ಯಾಕೆ ಬರ್ತಾನೆ? ಸಮೃದ್ಧಿ ಭರಿತ ಸಮೃದ್ಧಿಯನ್ನು ಕೊಡುವುದಕ್ಕೋಸ್ಕರವಾಗಿ ಆತನು ಬಂದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾವು ಸಮೃದ್ಧಿಯುಳ್ಳ ಆ ಜೀವಿತವನ್ನು ಜೀವಿಸುವ ಜನರು ನಾವಾಗಿದ್ದೇವೆ. ಯೇಸು ಕ್ರಿಸ್ತನು ಸಮೃದ್ಧಿಯನ್ನು ಕೊಡ್ತಾನೆ. ನಾವು ಮಾಡುವ ಕೈ ಕೆಲಸಗಳನ್ನು ಆತನು ಆಶೀರ್ವಾದ ಮಾಡ್ತಾನೆ. ನಾವು ಹೋಗುವಾಗ ಬರುವಾಗ ನಮ್ಮ ಸಂಗಡ ಇರ್ತಾನೆ. ನಾವು ಏನು ಆಲೋಚನೆ ಮಾಡ್ತೇವೆ ಆ ಆಲೋಚನೆ ಆತನಿಂದ ಬರುವಂಥದ್ದಾಗಿದೆ. ಪ್ರಿಯರೇ, ಅದಕ್ಕೋಸ್ಕರವಾಗಿ ನಾವು ಎಚ್ಚೆತ್ತುಕೊಳ್ಳುವವರಾಗಿರಬೇಕು. ಯೇಸು ಕ್ರಿಸ್ತನಿಗೆ ಪ್ರಥಮ ಸ್ಥಾನ, ಮೊದಲ ಸ್ಥಾನ ಕೊಡುವವರು ನಾವು ಆಗಿರಬೇಕು. ಆತನು ಯಾಕೆ ಬಂದನು? ಯೇಸು ಕ್ರಿಸ್ತನು ಯಾಕೆ ಬಂದನು? ನೋಡಿ, 1 ಯೋಹಾನ 1:3, ಆತನು ನಮ್ಮ ತಂದೆಯೊಂದಿಗಿನ ಸಂಬಂಧವನ್ನು ಆತನು ಸರಿಪಡಿಸುವುದಕ್ಕೋಸ್ಕರವಾಗಿ ಆತನು ಬಂದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡಿ, ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವೂ ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲೂ ಇರುವಂಥದ್ದು. ಹಲ್ಲೆಲೂಯಾ. ಆ ಅನ್ಯೋನ್ಯತೆಯನ್ನು ಕೊಡುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಬಂದದಾಗಿ ನಾವು ನೋಡಿಕೊಳ್ಳುತ್ತೇವೆ. ತಂದೆಯ ಒಟ್ಟಿಗಿರುವ ಸಂಬಂಧವನ್ನು, ಕಳೆದು ಹೋದ ಸಂಬಂಧವನ್ನು ಪುನಃ ಸ್ಥಾಪಿಸುವುದಕ್ಕೋಸ್ಕರವಾಗಿ ತನ್ನ ಮಗನ ಮೂಲಕವಾಗಿ ಆತನು ಬಂದನು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ನೋಡಿ, ಯೇಸು ಯಾಕೆ ಬಂದನು? ಯೇಸು ಯಾರಾಗಿದ್ದಾನೆ, ಹೇಗಿದ್ದಾನೆ ಎಂಬುದಾಗಿ ಆತನು ತೋರಿಸುವುದಕ್ಕೋಸ್ಕರವಾಗಿ ಬಂದನು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ನೋಡಿ, ಯೋಹನನ ಸುವಾರ್ತೆ 14ನೇ ಅಧ್ಯಾಯ 7ರಿಂದ ಕೆಲವು ವಚನಗಳು. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 7ರಿಂದ 11. ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನೂ ಅರಿಯುತ್ತಿದ್ದೀರಿ. ಈಗಿನಿಂದ ಆತನನ್ನು ಅರಿತುಕೊಂಡಿದ್ದೀರಿ, ಆತನನ್ನು ನೋಡಿದ್ದೀರಲ್ಲ ಎಂದು ಹೇಳಿದನು.
ಫಿಲಿಪ್ಪನು, ಸ್ವಾಮಿ, ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ? ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ ಎಂದು ನೀನು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ. ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸ್ತಾನೆ. ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆಂಬುವ ನನ್ನ ಮಾತನ್ನು ನಂಬಿರಿ. ಇಲ್ಲದಿದ್ದರೆ ಈ ಕ್ರಿಯೆಗಳನ್ನು ನೋಡಿ ನನ್ನ ಮಾತನ್ನು ನಂಬಿರಿ. ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತಲೂ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಯಾಕೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ದೇವರಿಗೆ ಸ್ತೋತ್ರವಾಗಲಿ. ಅಂದರೆ ಯೇಸು ಕ್ರಿಸ್ತನು ತನ್ನ ವಿಷಯವಾಗಿ ತನ್ನ ಶಿಷ್ಯರಿಗೆ ಆತನು ಪ್ರಕಟಪಡಿಸುವವನಾಗಿದ್ದಾನೆ. ಆತನು ಹೇಳ್ತಾನೆ, ನನ್ನನ್ನು ಯಾರು ನೋಡಿದ್ದಾರೋ ಅವರು ತಂದೆಯನ್ನು ಸಹ ನೋಡಿದ್ದಾರೆ. ತಂದೆಯು ನನ್ನಲ್ಲಿ ಆತನು ವಾಸವಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಅರ್ಥ ಆಯಿತು? ಪ್ರೈಸ್ ಗಾಡ್. ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ವಾಸವಾಗಿದ್ದಾನೆ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ತಂದೆಯಾದ ದೇವರು ಆತನು ವಾಸವಾಗಿದ್ದಾನೆ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಯಾವಾಗ ನಮಗೆ ಇದರ ಅರಿವು ಉಂಟಾಗ್ತದೋ ಆ ಸಮಯದಲ್ಲಿ ನಾವು ಸುಮ್ಮನೆ ಇರುವುದಕ್ಕೋಸ್ಕರವಾಗಿ ನಮಗೆ ಸಾಧ್ಯವಾಗುವುದಿಲ್ಲ. ದೇವರ ಚಿತ್ತವನ್ನು ಮಾಡುವುದಕ್ಕೋಸ್ಕರವಾಗಿ ಈ ವಚನಗಳು ನಮಗೆ ಪ್ರೇರಣೆಯನ್ನು ಕೊಡುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ನನ್ನ ಹೆಸರಿನಲ್ಲಿ ಏನೇನು ಕೇಳಿಕೊಳ್ಳುತ್ತೀರೋ ಅದೆಲ್ಲವನ್ನು ನಾನು ನಿಮಗೆ ದಯಪಾಲಿಸುತ್ತೇನೆ. ಅಷ್ಟು ಮಾತ್ರವಲ್ಲ, ನಾನು ಮಾಡಿದ್ದಕ್ಕಿಂತಲೂ ಹೆಚ್ಚಾದ ಸಂಗತಿಗಳನ್ನು ನೀವು ಮಾಡುವುದಕ್ಕೋಸ್ಕರವಾಗಿ ನೀವು ಶಕ್ತರಾಗಿದ್ದೀರಿ. ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಏನಾಗಿದೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ತುಂಬ ಪ್ರಾಮುಖ್ಯವಾಗಿದೆ. ಈ ವಾಕ್ಯಗಳನ್ನು ಓದುವ ಸಮಯದಲ್ಲಿ ಪವಿತ್ರಾತ್ಮನು ನಮಗೆ ಪ್ರಾರ್ಥನೆಗೋಸ್ಕರವಾಗಿ ಆತನು ಪ್ರೇರಣೆ ಕೊಡುವವನಾಗಿದ್ದಾನೆ. ಪ್ರಾರ್ಥನೆ ಮಾತ್ರ ನಮಗೆ ರಕ್ಷಣೆಯಲ್ಲಿ ನಡೆಸುವಂಥದ್ದಾಗಿದೆ. ಪ್ರಾರ್ಥನೆ ಮಾತ್ರ ಜನರನ್ನು ರಕ್ಷಣೆಯ ಬಳಿಗೆ ಅದು ನಡೆಸುವಂಥದ್ದಾಗಿದೆ. ನಾವು ಈ ಸ್ಥಳದಲ್ಲಿ ಕುಳಿತುಕೊಳ್ಳುವುದಾದರೆ ಅನೇಕ ಜನರು ನಮಗೋಸ್ಕರವಾಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ದಾರೆ. ಅನೇಕ ಜನರು ನಮ್ಮ ಬಿಡುಗಡೆಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದಾರೆ, ಉಪವಾಸ ಮಾಡಿದ್ದಾರೆ. ಅದರ ನಿಮಿತ್ತವಾಗಿ ನಾವು ಈ ಸ್ಥಳದಲ್ಲಿ ಇದ್ದೇವೆ. ಅದಕ್ಕೋಸ್ಕರವಾಗಿ ನಾವು ಜನರು ಪ್ರಾರ್ಥನೆ ಮಾಡುವ ಜನರಾಗಿರಬೇಕು. ಅದೇ ಯೇಸು ಕ್ರಿಸ್ತನು ಹೇಳುವವನಾಗಿದ್ದಾನೆ. ನೋಡಿ, ಯೋಹನನ ಸುವಾರ್ತೆ 1:18, ಯೋಹನನ ಸುವಾರ್ತೆ 1:18 ನೋಡಿ, ದೇವರನ್ನು ಯಾರು ಎಂದು ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿ ಇದ್ದಾನೋ ಆತನೇ ತಿಳಿಯಪಡಿಸಿದನು. ಹಲ್ಲೆಲೂಯಾ. ಆತನು ತಂದೆಯ ಎದೆಯಲ್ಲಿ ಇದ್ದ ಆತನು, ನಾನು ಮತ್ತು ತಂದೆ ಒಂದೇ ಆಗಿದ್ದೇವೆ ಎಂಬುದಾಗಿ ಹೇಳಿದ್ದಾನೆ. ಹಲ್ಲೆಲೂಯಾ. ಆತನು ತಂದೆಯನ್ನು ಬೇರ್ಪಟ್ಟು ಮಗನಿಲ್ಲ, ಮಗನ ಬೀಳ್ಪಟ್ಟು ತಂದೆ ಇಲ್ಲ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಈ ಯೇಸು ಕ್ರಿಸ್ತನು ಏನು ಮಾಡಿದನು? ಸ್ವತಃ ದೇವರು ಆಗಿದ್ದು ತಂದೆ ಎದೆಯಲ್ಲಿ ಇದ್ದಾನೋ ಆತನೇ ತಿಳಿಯಪಡಿಸಿದನು. ಯೇಸು ಕ್ರಿಸ್ತನು ನಮಗೆ ತಂದೆ ವಿಷಯವಾಗಿ ತಿಳಿಸುವುದಕ್ಕೋಸ್ಕರವಾಗಿ ಆತನು ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಆತನು ಏನು ಮಾಡಿದನು? ಆತನು ಯಾಕೆ ಬಂದನು? ಆತನು ದೇವರ ಪ್ರೀತಿಯನ್ನು ತೋರಿಸುವುದಕ್ಕೋಸ್ಕರವಾಗಿ ಆತನು ಬಂದನು. ನೋಡಿ, 1 ಯೋಹನ 4:9-10, 1 ಯೋಹನ 4:9 ಮತ್ತು 10. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕೋಸ್ಕರವಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದ್ದರಲ್ಲಿಯೇ ದೇವರ ಪ್ರೀತಿಯು ಪ್ರತ್ಯಕ್ಷವಾಗಿದೆ. ಹಲ್ಲೆಲೂಯಾ. ನಮ್ಮಲ್ಲಿ ಹೇಗೆ ಪ್ರತ್ಯಕ್ಷವಾಗಿದೆ? ದೇವರು ತನ್ನ ಮಗನನ್ನು ನಮಗೋಸ್ಕರವಾಗಿ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದರಲ್ಲಿ ಅದು ಪ್ರೀತಿಯು ಪ್ರತ್ಯಕ್ಷವಾಗಿದೆ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಹೌದು, ಆತನು ನಮ್ಮನ್ನು ಪ್ರೀತಿಸಿದ್ದಾನೆ. ನಮ್ಮ ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದರಲ್ಲಿ ಆತನ ಪ್ರೀತಿಯು ಪ್ರತ್ಯಕ್ಷವಾಗಿದೆ. ರೋಮನ್ಸ್ 5:8 ಹೇಳ್ತದೆ, ನಾವು ಪಾಪಿಗಳಾಗಿದ್ದಾಗಲೂ ಆತನು ನಮ್ಮನ್ನು ಪ್ರೀತಿಸಿದನು. ನೋಡಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನನ್ನು ನಾವು ಅಂಗೀಕಾರ ಮಾಡಿದ್ದೇವೆ, ಆದರೂ ಅನೇಕ ಗುಪ್ತ ಪಾಪಗಳಲ್ಲಿ ನಾವು ಹೋಗುತ್ತೇವೆ. ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ. ದೇವರು ನಾವು ಪಾಪದಲ್ಲಿ ಇರಬೇಕೆಂಬುದಾಗಿ ಆತನು ಬಯಸುವ ದೇವರು ಅಲ್ಲ. ಆತನು ಬಿಡುಗಡೆಯಲ್ಲಿ ನಡೆಸಬೇಕೆಂಬುದಾಗಿ ಬಯಸುವ ದೇವರು ಆತನಾಗಿದ್ದಾನೆ. ಆದರೆ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ ಪ್ರಿಯರೇ. ಆತನು ಒಬ್ಬನೂ ಸಹ ನಾಶವಾಗಿ ಹೋಗುವುದರಲ್ಲಿ ಆತನು ಚಿತ್ತ ಇಲ್ಲ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಹೌದು, ನಾವು ಆತನನ್ನು ಪ್ರೀತಿಸುವವರಾಗಿರಬೇಕು. ದೇವರ ಅತಿಯಾದ ಶ್ರೇಷ್ಠವಾದ ಆಜ್ಞೆ ಇದೆ, ನಿನ್ನ ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಆತ್ಮದಿಂದ ನೀನು ದೇವರನ್ನು ಪ್ರೀತಿಸು ಎಂಬುದಾಗಿ ದೇವರ ಅತಿ ಶ್ರೇಷ್ಠವಾದ ಆಜ್ಞೆ ಇದೆ. ಯಾಕೆ ದೇವರು ಈ ಶ್ರೇಷ್ಠವಾದ ಆಜ್ಞೆಯನ್ನು ಕೊಟ್ಟಿದ್ದಾನೆ?
ಪೂರ್ಣ ಪ್ರಾಣದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ನಾವು ದೇವರನ್ನು ಪ್ರೀತಿಸಿ ಮಾಡಬೇಕಂತೆ. ಯಾಕೆ ಕೊಟ್ಟಿದ್ದಾನೆ ಈ ಆಜ್ಞೆಯನ್ನು? ದೇವರಿಗೆ ಸಂರಕ್ಷಣೆ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ನೀವು ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಆತನ ಪ್ರೀತಿ ಮಾಡದೆ ಹೋದರೆ ದೇವರಿಗೆ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮನುಷ್ಯನನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಆತನಿಗೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಅದಕ್ಕೋಸ್ಕರವಾಗಿ ಕೀರ್ತನೆ 91:14 ನೋಡಿ, ಕೀರ್ತನೆ 91:14, ಆತನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ನಾನು ಅವನನ್ನು ರಕ್ಷಿಸುತ್ತೇನೆ. ನೋಡಿ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುತ್ತೇನೆ. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನು ನಾನು ಉದ್ಧರಿಸುತ್ತೇನೆ. ಆತನ ನಾಮವನ್ನು ನಾವು ಅರಿತವರು ಹೇಗೆ ಆಗ್ತೇವೆ? ದಿನಾಲು ಸತ್ಯವೇದ ಓದುವುದರಿಂದ. ಆತನ ನಾಮವನ್ನು ನಾವು ಹೇಗೆ ಅರಿಯುತ್ತೇವೆ? ದಿನಾಲು ನಾವು ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ, ಆತನಲ್ಲಿದ್ದುಕೊಂಡು ಬೆಳೆಯುವುದರ ಮೂಲಕವಾಗಿ. ದೇವರು ಹೇಳ್ತಾನೆ, ನಾನು ನಿನ್ನನ್ನು ಉದ್ಧರಿಸುತ್ತೇನೆ. ನಿಮಗೆ ಬಿಟ್ಟದ್ದು. ದೇವರು ಫೋರ್ಸ್ ಮಾಡಿ ಕಾರ್ಯ ಮಾಡುವುದಿಲ್ಲ. ಇಲ್ಲಿ ನಾವು ವಾಕ್ಯ ಕೇಳ್ತೇವಲ್ಲ, ಈ ವಾಕ್ಯಗಳನ್ನು ಕೇಳ್ಬೋದು, ಈ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಬಹುದು, ನಿಮ್ಮ ಜೀವಿತದಲ್ಲಿ ಅನುಸರಿಸಿ ನಡೆಯಬಹುದು. ಇದು ಫ್ರೀ ವಿಲ್, ಪ್ರತಿಯೊಬ್ಬರಿಗೆ ಫ್ರೀ ವಿಲ್ ಉಂಟು. ದೇವರು ಆದಮನನ್ನು ಸೃಷ್ಟಿ ಮಾಡಿ 2 ಮರಗಳು ಇತ್ತು. ಆತನಿಗೆ ಹೇಳಿದ, ನೋಡು, ಈ ಮರದ ಹಣ್ಣನ್ನು ತಿಂದರೆ ನೀನು ಸತ್ತೇ ಸಾಯುವಿ. ಜೀವವೃಕ್ಷದ ಹಣ್ಣನ್ನು ತಿಂದರೆ ನೀನು ನಿತ್ಯಕ್ಕೂ ಬದುಕುವಿ ಎಂಬುದಾಗಿ ಹೇಳಿದ್ದನು. ಆದರೆ ಅವನಿಗೆ ಜೀವವೃಕ್ಷದ ಹಣ್ಣನ್ನು ತಿನ್ನುವಷ್ಟು ಸಮಯ ಅಲ್ಲಿ ಅವನಿಗೆ ಇರಲಿಲ್ಲ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ದೇವರು ಫ್ರೀಯಾಗಿ ಬಿಟ್ಟಿದ್ದನು, ಫ್ರೀ ವಿಲ್ ಎಂಬುದಾಗಿ ಹೇಳ್ತೇವೆ. ಮನುಷ್ಯನಿಗೆ ಸಹ ಫ್ರೀ. ನಾವು ಮದುವೆ ಆಗ್ತೇವಲ್ಲ, ಮದುವೆ ಆಗೋ ಸಮಯದಲ್ಲಿ ನಮಗೆ ಫ್ರೀ ವಿಲ್ ಉಂಟು, ಫೋರ್ಸ್ ಮಾಡಿ ಮದುವೆ ಆಗುವುದಿಲ್ಲ. ಅದೇ ರೀತಿಯಾಗಿ ಈ ವಾಕ್ಯಗಳನ್ನು ಸಹ ನಮ್ಮ ಜೀವಿತದಲ್ಲಿ ಫ್ರೀಯಾಗಿ ನಮಗೆ ಅನುಸರಿಸ್ಬೋದು. ಬೇಕಾದರೆ ವಿಧೇಯರಾಗಿರ್ಬೋದು, ಇಲ್ಲದಿದ್ದರೆ ನಮಗೆ ಅದನ್ನು ಮುಂದಕ್ಕೆ ಹೋಗಲಿಕ್ಕೆ ಬಿಡ್ಬೋದು. ನಾವು ರೊಟ್ಟಿ ಪಾತ್ರೆಯಲ್ಲಿ ಭಾಗವಹಿಸುವ ಸಮಯದಲ್ಲಿ ಹೇಳ್ತೇವೆ, ನಿಮಗೆ ಅವಶ್ಯ ಇಲ್ಲದಿದ್ದರೆ ಅದನ್ನು ಮುಂದಕ್ಕೆ ಹೋಗಲಿಕ್ಕೆ ನೀವು ಬಿಡಿರಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಅನೇಕರು ನಾವು ಜೀವಿತದಲ್ಲಿ ಬೆಳೆಯುತ್ತಾ ಬರುವುದಿಲ್ಲ. ಯಾಕೆ? ಕ್ರಿಸ್ತನ ನಂಬಿಕೆಯಲ್ಲಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಬೆಳೆಯುತ್ತಾ ಬರುವುದಿಲ್ಲ. ನಮ್ಮ ಆರಿಸುವಿಕೆ ಪ್ರಿಯರೇ, ನಮ್ಮ ಆರಿಸುವಿಕೆ ಏನು? ವಾಟ್ ಈಸ್ ಅವರ್ ಚಾಯ್ಸ್? ಅದಕ್ಕೋಸ್ಕರವಾಗಿ ನೋಡಿ, ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ. ಆತನ ಶ್ರೇಷ್ಠ ಆಜ್ಞೆ. ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ನಾನು. ಬೆಳಿಗ್ಗೆ 7 ಗಂಟೆಗೆ ಎಷ್ಟು ಜನರು ಹೇಳ್ತೀರಿ? ಬೆಳಿಗ್ಗೆ 7 ಗಂಟೆಗೆ, 6 ಗಂಟೆಗೆ? ಓಕೆ, ಕೈಗಳನ್ನು ಮೇಲೆ ಎತ್ತುತ್ತಾ ಇಲ್ಲ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಆದರೆ ದೇವರು ನಮ್ಮನ್ನು ದೃಷ್ಟಿಸ್ತಾನೆ. ದೇವರಿಗೆ ಎಲ್ಲ ಗೊತ್ತು. ನೀನು ಎಷ್ಟು ಗಂಟೆಗೆ ಹೇಳ್ತಿ, ಎಷ್ಟು ಗಂಟೆಗೆ ಮಲಗ್ತಿ, ನಿನ್ನ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡ್ತಿ, ದೇವರು ನೋಡ್ತಾನೆ. ನಮ್ಮ ಮಾರ್ಗಗಳನ್ನು ದೂರದಿಂದಲೇ ಆತನು ಗಮನಿಸ್ತಾನೆ. ನಿನ್ನ ಆಲೋಚನೆಗಳು, ಈ ಉದ್ದೇಶಗಳು ಆತನು ನೋಡ್ತಾನೆ. ನಾನು ಗದರಿಸುವುದಲ್ಲ ಪ್ರಿಯರೇ, ದೇವರು ನಿನ್ನನ್ನು ಉದ್ಧರಿಸುವುದಕ್ಕೋಸ್ಕರ ಬಯಸ್ತಾನೆ. ದೇವರು ನಿನ್ನನ್ನು ಆತನಲ್ಲಿ ನೀನು ಬೆಳೆಯಬೇಕೆಂಬುದಾಗಿ ಆತನು ಬಯಸ್ತಾನೆ. ನೀನು ಫಲ ತರುವಂಥವನಾಗಿರಬೇಕೆಂಬುದಾಗಿ ಆತನು ಬಯಸ್ತಾನೆ. ನಾಡ್ದು ನಾವು ಅಲ್ಲಿ ಹೋದ ನಂತರವಾಗಿ ನಮ್ಮ ಫಲಗಳನ್ನು ಕೇಳುವ ಸಮಯದಲ್ಲಿ ನಾವು ಏನು ಹೇಳುವುದು? ನಮ್ಮ ಪ್ರಾರ್ಥನೆಯು ತಕ್ಕಡಿಯಲ್ಲಿರ್ತದೆ. ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ದೇನೆ, ಎಷ್ಟು ಉಪವಾಸ ಮಾಡಿದ್ದೇನೆ, ಎಲ್ಲವೂ ಅಲ್ಲಿ ಬರೆಯಲ್ಪಟ್ಟಿದೆ. ನಮ್ಮ ಜೀವಿತವು ಅಲ್ಲಿ ಕನ್ನಡಿಯ ರೂಪದಲ್ಲಿದೆ. ನಾವು ಪ್ರೋಗ್ರಾಮ್ಗಳನ್ನು ಇದರಲ್ಲಿ ನೋಡ್ತೇವಲ್ಲ, ಟಿ ವಿಯಲ್ಲಿ ನೋಡ್ತೇವಲ್ಲ, ನಾವು ಜೀವಿಸಿದ ರೀತಿ ಸಹ ಅಲ್ಲಿ ನ್ಯಾಯ ತೀರ್ಪುಂಟು. ನಾನು ಬೆದರಿಸುವುದಲ್ಲ, ಬದಲಾಗಿ ನಾನು ಎಚ್ಚರಿಕೆಯನ್ನು ಕೊಡುವವನಾಗಿದ್ದಾನೆ. ನಮ್ಮ ಜೀವಿತಗಳನ್ನು ನಾವು ಪರೀಕ್ಷೆ ಮಾಡುವವರಾಗಿರಬೇಕು. ಹೌದು, ನಾವು ದೇವರ ವಾಕ್ಯವನ್ನು ಓದುವವರಾಗಿರಬೇಕು, ದೇವರ ವಾಕ್ಯವನ್ನು ಧ್ಯಾನ ಮಾಡುವವರಾಗಿರಬೇಕು. ಯಾಕೆ? ನಮಗೆ ಪ್ರತಿಯೊಬ್ಬರಿಗೆ ಒಂದು ಬಹುಮಾನ ಉಂಟು. ನಾವು ನಾಶನಕ್ಕೆ ಕರೆಯಲ್ಪಟ್ಟವರಲ್ಲ, ನಮಗೆ ಬಹುಮಾನ ಇದೆ. ಪರಲೋಕದಲ್ಲಿ ನಮಗೆ ಪ್ರತಿಯೊಬ್ಬರಿಗೆ ಬಹುಮಾನ ಉಂಟು. ಹಲ್ಲೆಲೂಯಾ. ಪೌಲನು ಹೇಳ್ತಾನೆ, ನನಗೆ ಕಿರೀಟವು ಸಿದ್ಧವಾಗಿದೆ ಎಂಬುದಾಗಿ ಹೇಳ್ತಾನೆ. ಅಷ್ಟು ಸೇವೆಯನ್ನು ಮಾಡಿದ ಪೌಲನು, ನನಗೆ ಕಿರೀಟವು ಸಿದ್ಧವಾಗಿದೆ. ಹಲ್ಲೆಲೂಯಾ. ನಮಗೆ ಪ್ರತಿಯೊಬ್ಬರಿಗೆ ಬಹುಮಾನ ಉಂಟು ಪ್ರಿಯರೇ. ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ನಾವು ನಂಬಿಗಸ್ತನಾಗಿರುವುದು, ಆತನಿಗೆ ವಿಧೇಯನಾಗಿರುವುದು ತುಂಬ ಪ್ರಾಮುಖ್ಯವಾಗಿದೆ. ಅದಕ್ಕೋಸ್ಕರವಾಗಿ ನಾವು ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡುವವರಾಗಿರಬೇಕು. ನಮ್ಮ ಜೀವಿತದ ಆಸಕ್ತಿ ಏನು? ನಮ್ಮ ಜೀವಿತದಲ್ಲಿ
ಆಸಕ್ತಿ ಏನು ಎಂಬುದಾಗಿ ನಾವು ಪರೀಕ್ಷೆ ಮಾಡುವವರಾಗಬೇಕು. ಯೇಸು ಕ್ರಿಸ್ತನು ಮಾಡಿದನು, ತನ್ನ ಶಕ್ತಿಯನ್ನು ತೋರ್ಪಡಿಸಿದನು. ಆತನು ದೇವರ ಮಗನಾಗಿದ್ದನು, ಆತನ ಶಕ್ತಿಯನ್ನು ನೋಡಿ ಅನೇಕ ರೋಗಗಳನ್ನು ಆತನು ಗುಣಪಡಿಸಿದನು. ಕುಂಟರನ್ನು, ಕಿವುಡರನ್ನು, ಕುರುಡರನ್ನು ಆತನು ಗುಣಪಡಿಸಿದನು. ಸೈತಾನನ ಬಂಧನದಲ್ಲಿದ್ದ ಜನರನ್ನು ಆತನು ಬಿಡಿಸಿದನು. ನಾವು 3 ರೊಟ್ಟಿ 2 ಮೀನು 5,000 ಜನರಿಗೆ ಊಟ ಮಾಡಿ ಆತನು ಬಡಿಸಿದನು. ಆತನು ಸಮುದ್ರದಲ್ಲಿ ಬಿರುಗಾಳಿಯನ್ನು ಆತನು ಶಾಂತಪಡಿಸಿದನು. ಆತನಿಗೆ ಸೃಷ್ಟಿಯ ಮೇಲೆ ಏನುಂಟು? ಅಧಿಕಾರ ಉಂಟು. ಹಲ್ಲೆಲೂಯಾ. ಅರ್ಥ ಆಗ್ತದಲ್ಲ? ಸೃಷ್ಟಿಯ ಮೇಲೆ ಆತನಿಗೆ ಅಧಿಕಾರ ಉಂಟು. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, ಸತ್ತವರನ್ನು ಆತನು ಎಬ್ಬಿಸಿದನು. ಯಾರು ಸತ್ತವರು? ಲಾಜರಸ್. ನಾವು ಸಾಯಲಿಲ್ಲ, ನಮ್ಮನ್ನು ಸಹ ಎಬ್ಬಿಸಿದ್ದಾನೆ. ಹಲ್ಲೆಲೂಯಾ. ಮೊದಲು ಸತ್ತು ಹೋಗಿದ್ದೆವು ನಾವು, ಯೇಸು ಕ್ರಿಸ್ತನು ನಮ್ಮನ್ನು ಎಬ್ಬಿಸಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಆತನು ನೋಡಿ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 4:15. ಇಬ್ರಿಯದವರಿಗೆ ಬರೆದ ಪತ್ರಿಕೆ 4:15. ಯಾಕೆಂದರೆ ಈ 2nd ವರ್ಸ್, ಯಾಕೆಂದರೆ ನಮಗಿರುವ ಮಹಾಯಾಜಕನು ನಿಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಆತನು ಮಾಡಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ಆತನು ನಮ್ಮ ಹಾಗೆ ಶರೀರ ಹೊಂದಿದವನು, ಶರೀರ ಮಾಂಸ ರಕ್ತ ಮಾಂಸ ಹೊಂದಿದವನು, ನಿರ್ಬಲಾವಸ್ಥೆಯನ್ನು ಹೊಂದಿದ ಆತನು. ನಮ್ಮ ಎಲ್ಲ ಶೋಧನೆಯಲ್ಲಿ ಆತನು ಸಹ ಹಾದು ಹೋದದ್ದಾಗಿ ನಾವು ನೋಡಿಕೊಳ್ಳುತ್ತೇವೆ. ನಮ್ಮ ಹಾಗೆ ಎಲ್ಲ ಶೋಧನೆಗಳಲ್ಲಿ ಆತನು ಹಾದು ಹೋದನು, ಆದರೆ ಪಾಪ ಮಾತ್ರ ಆತನು ಮಾಡಲಿಲ್ಲ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಈ ದಿನದವರೆಗೂ ದೇವರು ನಮ್ಮನ್ನು ಕಾಪಾಡಿದ್ದಾನೆ. ಅದಕ್ಕೋಸ್ಕರವಾಗಿ ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ಮತ್ತಾಯನ ಸುವಾರ್ತೆ 8:17. ಮತ್ತಾಯನ ಸುವಾರ್ತೆ 8:17. ಆತನು ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಆತನು ಹೊತ್ತುಕೊಂಡನು. ಇದು ದೇವರ ಪ್ರೀತಿಯಾಗಿದೆ ಪ್ರಿಯರೇ. ಆತನ ಶರೀರದಲ್ಲಿ ಆತನು ನಮ್ಮ ಬೇನೆಗಳನ್ನು ಹೊತ್ತುಕೊಂಡನು. ಈ ಶಿಲುಬೆ ಮರಣ ಯಾರಿಗೆ ಗೊತ್ತಾ? ಪಾಪ ಮಾಡಿದವರಿಗೆ. ಪಾಪ ಮಾಡಿದವರಿಗೆ ಅಲ್ಲ, ಪಾಪ ಮಾಡಿದವರಿಗೆ. ಆತನು ನಮ್ಮ ಸ್ಥಳದಲ್ಲಿ ಆತನು ಪ್ರಾಣ ಕೊಟ್ಟನು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಆತನು ಹೊತ್ತುಕೊಂಡು ನಮಗೋಸ್ಕರವಾಗಿ ಆತನು ಶಿಲುಬೆಯಲ್ಲಿ ಆತನು ಪ್ರಾಣ ಕೊಟ್ಟನು. ನೋಡಿ, 1 ಪೀಟರ್ 2:24. 1 ಪೀಟರ್ 2:24. ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕು? ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹಲ್ಲೆಲೂಯಾ. ನಮ್ಮ ಪಾಪಗಳನ್ನು ಆತನು ತಾನೇ ಹೊತ್ತುಕೊಂಡು ಮರಣ ಕಂಬವನ್ನು ಆತನು ಏರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ದೇವರಿಗೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ನೋಡಿ, ಯೆಶಾಯನ ಗ್ರಂಥದಲ್ಲಿ 53ನೇ ಅಧ್ಯಾಯ 5 ಮತ್ತು 6. ಯೆಶಾಯನ ಗ್ರಂಥ 53ನೇ ಅಧ್ಯಾಯ 5 ಮತ್ತು 6. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟುಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳೆಯುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು, ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು. ನೋಡಿ, 53ನೇ ಅಧ್ಯಾಯವನ್ನು ನೀವು ಮನೆಗೆ ಹೋಗಿ ಓದಿರಿ. ದೇವರ ಪ್ರೀತಿಯು ನಮ್ಮ ಹೃದಯದಲ್ಲಿ ಸುರಿಯಲ್ಪಡ್ತದೆ. ನಮಗೋಸ್ಕರವಾಗಿ ಆತನು ಏನೆಲ್ಲ ಅನುಭವಿಸಿದನು ಇದರಲ್ಲಿ ಬರೆಯಲ್ಪಟ್ಟಿದೆ. ದೇವರು ನಿಮ್ಮ ಜೀವಿತದಲ್ಲಿ, ಪ್ರತಿಯೊಬ್ಬರ ಜೀವಿತದಲ್ಲಿ ತನ್ನ ಪ್ರೀತಿಯಿಂದ ತುಂಬಿಸಲ್ಪಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ನೋಡಿ, ಯೇಸು ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಮರಣ ಹೊಂದಿ ಆತನು ಜೀವಂತವಾಗಿ ಎದ್ದು ಬಂದನು. ಹಲ್ಲೆಲೂಯಾ. ಮತ್ತಾಯನ ಅಧ್ಯಾಯ 28 ಓದಿರಿ. ಆತನು 3 ದಿವಸಗಳ ನಂತರ ತಂದೆಯಾದ ದೇವರು ತನ್ನ ಮಗನನ್ನು ಜೀವಂತವಾಗಿ ಆತನು ಎಬ್ಬಿಸಿದನು. ಇದು ಸಹ ನಮಗೋಸ್ಕರವಾಗಿ ಆಗಿದೆ. ಆತನು ಯಾಕೆ ಜೀವಂತವಾಗಿದ್ದನು? ನಮಗೋಸ್ಕರವಾಗಿ. ಹಲ್ಲೆಲೂಯಾ. ನಮಗೆ ನಿತ್ಯ ಜೀವನ ಕೊಡುವುದಕ್ಕೋಸ್ಕರವಾಗಿ, ನಮಗೆ ಆ ನಿರೀಕ್ಷೆಯನ್ನು ಕೊಡುವುದಕ್ಕೋಸ್ಕರವಾಗಿ ಆತನು ಪುನಃ ಎದ್ದು ಬಂದನು. ಮನುಷ್ಯನಿಗೆ ನಿತ್ಯ ಜೀವಿ ಉಂಟೆಂಬುದಕ್ಕೆ ಸಾಕ್ಷಿಯಾಗಿ ಆತನು ಎದ್ದು ಬಂದನು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ನೋಡಿ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ ಇನ್ನೊಂದು 2 ವಚನ ಹೇಳಿ ನಾನು ಮುಗಿಸ್ತೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4 ಮತ್ತು 6ನೇ ವಚನ. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ.
ಆತನು ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕವಾಗಿ ಅಲ್ಲ, ನಾಟ್ ದ್ಯಾಟ್, ಎಫಿಷಿಯನ್ಸ್ 2:4-6. ಪ್ರೀತಿಯನ್ನಿಟ್ಟು ಅಪರಾಧಗಳಲ್ಲಿ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಅದು ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕವಾಗಿ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿರಿಸಿದ್ದಾನೆ. ಪ್ರೀಸ್ ಗಾಡ್, ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ನೋಡಿ, ಆತನು ಸತ್ತವರಾದ ನಮ್ಮನ್ನು ಆತನು ಏನು ಮಾಡಿದನು? ಕ್ರಿಸ್ತ ಯೇಸುವಿನ ಮೂಲಕವಾಗಿ ಬದುಕಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕ್ರಿಸ್ತ ಯೇಸುವಿನಲ್ಲಿ ಏನು ಮಾಡಿದನು? ನಮ್ಮನ್ನು ಬದುಕಿಸಿದನು. ಮೊದಲು ನಾವು ಏನಾಗಿದ್ದೆವು? ಸತ್ತವರಾಗಿದ್ದೆವು. ನಾವು ನೋಡುವಾಗ ಏನು ಕಾಣ್ತದೆ? ನಮ್ಮ ಶರೀರ ಕಾಣ್ತದೆ. ಈ ನಮ್ಮ ಶರೀರದೊಳಗೆ ಏನುಂಟು? ಪ್ರಾಣ ಉಂಟು, ಮತ್ತೇನುಂಟು? ಆತ್ಮ ಉಂಟು. ಹಲ್ಲೆಲೂಯಾ, ಎಲ್ಲರಿಗೂ ಗೊತ್ತಿದೆ. ಪ್ರೇಸ್ ಗಾಡ್. ಈ ಪ್ರಾಣಿಗಳಿಗೆ ಆತ್ಮ ಉಂಟಾ? ಪ್ರಾಣಿಗಳಿಗೆ ಆತ್ಮ ಇಲ್ಲ, ಅವರಿಗೆ ಶರೀರ ಮತ್ತು ಪ್ರಾಣ ಮಾತ್ರ ಉಂಟು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಈ ಮನುಷ್ಯನಲ್ಲಿ ಆತ್ಮ ಇರುವುದರಿಂದ ಈ ಮನುಷ್ಯನ ಏನು ಮಾಡ್ತಾನೆ? ದೇವರನ್ನು ಆರಾಧನೆ ಮಾಡ್ತಾನೆ. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮನುಷ್ಯನು ಏನು ಮಾಡ್ತಾನೆ? ದೇವರನ್ನು ಆರಾಧನೆ ಮಾಡ್ತಾನೆ, ಬೇರೆ ಬೇರೆ ರೀತಿಯಲ್ಲಿ ಆರಾಧನೆ ಮಾಡ್ತಾನೆ. ಯಾಕೆ? ಆತ್ಮದಲ್ಲಿ ಅವನು ಸತ್ತು ಹೋಗಿದ್ದಾನೆ. ಆದಮನ ಸಂತತಿ ಆತ್ಮದಲ್ಲಿ ಅವನು ಸತ್ತು ಹೋಗಿದ್ದಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ನಿಜ ನಿಜವಾಗಿ ನಿನಗೆ ಹೇಳ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು. ಹೊಸದಾಗಿ ಹುಟ್ಟುವುದಂದ್ರೇನು? ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡುವುದು. ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡುವ ಸಮಯದಲ್ಲಿ ನಾವು ಹೊಸದಾಗಿ ಹುಟ್ಟಿದ್ದೇವೆ. ನಮ್ಮ ಆತ್ಮದಲ್ಲಿ ಜೀವ ಬರುತ್ತದೆ. ಮೊದಲು ನಾವು ಶರೀರ ಹೇಳಿದಾಗೆ ನಾವು ಜೀವಿಸ್ತಿದ್ದೆವು, ಈಗ ಆತ್ಮನು ಹೇಳಿದಾಗೆ ನಾವು ಜೀವಿಸ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ? ಆತ್ಮದಲ್ಲಿ ಬೆಳಕು ಬಂದಿದೆ. ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ಆತ್ಮವು ಏನಾಗಿದೆ? ದೇವರ ದೀಪವಾಗಿದೆ. ಹಲ್ಲೆಲೂಯಾ. ದೇವರ ದೀಪ. ಒಂದು ವೇಳೆ ಬೆಳಕು ಅಲ್ಲಿ ಇಲ್ಲದಿದ್ದರೆ, ಆತ್ಮದಲ್ಲಿ ಬೆಳಕು ಇಲ್ಲದಿದ್ದರೆ ನಾವೇನು ಮಾಡ್ತೇವೆ? ಕತ್ತಲೆಯಲ್ಲಿ ನಾವು ತಿರುಗಾಡ್ತೇವೆ. ನಾವು ಏನು ಮಾತನಾಡ್ತೇವೆ ಎಂಬುದಾಗಿ ನಮಗೆ ಗೊತ್ತಿಲ್ಲ, ಏನು ಯೋಚಿಸ್ತೇವೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ನಮ್ಮನ್ನು ಆ ಕತ್ತಲೆ ಏನು ಮಾಡ್ತದೆ? ಅಂಧಕಾರದಲ್ಲಿ ಆತನು ನಡೆಸ್ತಾನೆ. ಯಾವಾಗ ನಾವು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡ್ತೇವೆ, ಆ ಸಮಯದಲ್ಲಿ ಏನಾಗಿದೆ? ನಮ್ಮಲ್ಲಿ ಜೀವವು ಬಂದಿದೆ. ಅದಕ್ಕೋಸ್ಕರವಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ ನೀವು ಓದಿರಿ. ಯಾವ ರೀತಿಯಾಗಿ 2 ನಿಯಮಗಳು, ಆತ್ಮನ ನಿಯಮ ಮತ್ತು ಮರಣದ ನಿಯಮ. ನಾವು ಮರಣದ ನಿಯಮದಲ್ಲಿ ಇವತ್ತಿಲ್ಲ, ಪಾಪ ಮರಣದ ನಿಯಮದಲ್ಲಿ ನಾವಿಲ್ಲ, ಆತ್ಮ ಜೀವದ ನಿಯಮದಲ್ಲಿದ್ದೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಹೆಚ್ಚಾಗಿ ನೀವು ದೇವರ ವಾಕ್ಯವನ್ನು ಓದುವ ಸಮಯದಲ್ಲಿ ಈ ಬೆಳಕು ಉರಿಯುವಂತೆ ಮಾಡ್ತದೆ. ಯೇಸು ಕ್ರಿಸ್ತನ ಸಾಮ್ಯವನ್ನು ಹೇಳಿದನು, ಆ ದೀಪದಲ್ಲಿ ಬೆಳಕು ಇರಲಿಲ್ಲ. 10 ಕನ್ಯೆಯರು, ಆ ದೀಪದಲ್ಲಿ ಬೆಳಕು, ದೀಪ ಇತ್ತು ಅವರ ಹತ್ರ, ದೀಪ ಇತ್ತು. ಮನುಷ್ಯನ ಆತ್ಮವು ಏನಾಗಿದ್ದಾನೆ? ದೇವರ ದೀಪವಾಗಿದ್ದಾನೆ. ಆ ದೀಪ ಇತ್ತು, ಆ ದೀಪದಲ್ಲಿ ಎಣ್ಣೆ ಇರಲಿಲ್ಲ. ಪ್ರಿಯರೇ, ಇಟ್ಸ್ ವೆರಿ ಡೇಂಜರಸ್, ತುಂಬ ಡೇಂಜರಸ್ ಆಗಿದೆ. ಮನೆಯಲ್ಲಿ ಕರೆಂಟ್ ಇಲ್ಲದೆ ನೀವು ಜೀವಿಸ್ತೀರಾ? ರಾತ್ರಿ ಕರೆಂಟ್ ಇಲ್ಲದೆ ಜೀವಿಸಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ದೇವರು ನೋಡಿ ಎಷ್ಟು ಕೃಪಾಪೂರ್ಣನು. ಆ ಸೂರ್ಯನ ಬೆಳಕು ಇಡೀ ಲೋಕಕ್ಕೆ ಬೆಳಕು. ನಾವು ಉಸಿರಾಡ್ತೇವಲ್ಲ, ಫ್ರೀ ಇದು. ಹಾಸ್ಪಿಟಲ್ಗೆ ಹೋಗಿ ಸೌಖ್ಯ ಇಲ್ಲದೆ ಪೈಪ್ ಹಾಕ್ತಾರೆ ನಿಮಗೆ, ಎಷ್ಟು ಚಾರ್ಜ್ ಮಾಡ್ತಾರೆ? ದೇವರಿಗೆ ಎಷ್ಟು ಸ್ತೋತ್ರ ಸಲ್ಲಿಸಬೇಕು, ದೇವರಿಗೆ ಎಷ್ಟು ಸ್ತೋತ್ರ ಸಲ್ಲಿಸಬೇಕು. ಎಲ್ಲವನ್ನು ಮನುಷ್ಯನಿಗೆ ಫ್ರೀಯಾಗಿ ಕೊಟ್ಟಿದ್ದಾನೆ. ಈ ಭೂಲೋಕವನ್ನು ಸೃಷ್ಟಿ ಮಾಡಿದ್ದು ದೇವರು ಮನುಷ್ಯನಿಗೋಸ್ಕರವಾಗಿ, ನನಗೋಸ್ಕರವಾಗಿ, ನಿನಗೋಸ್ಕರವಾಗಿ. ಸೂರ್ಯ ಚಂದ್ರ ಯಾರಿಗೆ ಸೃಷ್ಟಿ ಮಾಡಿದ್ದು? ನನಗೋಸ್ಕರವಾಗಿ, ನಿನಗೋಸ್ಕರವಾಗಿ. ಈ ಗಿಡ ಮರಗಳು ಯಾರಿಗೋಸ್ಕರವಾಗಿ? ನನಗೋಸ್ಕರವಾಗಿ, ನಿನಗೋಸ್ಕರವಾಗಿ. ಎಷ್ಟೊಂದು ಒಳ್ಳೆಯ ದೇವರಾತನಾಗಿದ್ದಾನೆ. ನಾವು ಎಷ್ಟು ಆತನನ್ನು ಸ್ತುತಿಸಬೇಕು. ದೇವರಿಗೆ ಸ್ತೋತ್ರವಾಗಲಿ. ಹೌದು, ಯೇಸು ನಮಗೋಸ್ಕರವಾಗಿ ಪರಲೋಕದ ಬಾಗಿಲನ್ನು ತೆರೆದನು. ನೋಡಿ, ಯೇಸು ಕ್ರಿಸ್ತನು ಮರಣ ಹೊಂದುವ ಸಮಯದಲ್ಲಿ ಆ ದೇವಾಲಯದ ಪರದೆಯು ಅದು ಇಬ್ಬಾಗವಾಗಿ ಅದು ಹರಿದು ಹೋಯಿತು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಆ ಮಹಾಪರಿಶುದ್ಧ ಸ್ಥಳಕ್ಕೆ ಎಲ್ಲರೂ ಹೋಗುವಂತೆ ಆತನು ಮಾಡಿದಾಗ ನಾವು ನೋಡಿಕೊಳ್ಳುತ್ತೇವೆ. ಒಂದು ವಚನ ಓದಿ ನಾವು ಕ್ಲೋಸ್ ಮಾಡುವ. ನೋಡಿ, ಹೆಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ಬೆಳಿಗ್ಗೆ ನಾವು ಓದಿದ್ದೇವೆ, 10ನೇ ಅಧ್ಯಾಯ 19ರಿಂದ. ಇಬ್ರಿಯ ಬರೆದ ಪತ್ರಿಕೆ 10ನೇ ಅಧ್ಯಾಯ ಹೀಗಿರುವಲ್ಲಿ ಸಹೋದರರೇ,
ಯೇಸು ನಮಗೋಸ್ಕರವಾಗಿ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕವಾಗಿ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಆತನ ಶರೀರದ ಮೂಲಕವಾಗಿ. ಹಲ್ಲೆಲೂಯಾ. ಆತನ ಶರೀರದ ಮೂಲಕವಾಗಿ. ಆತನ ಶರೀರ, ಯೇಸು ಹೇಳಿದ, ನಾನೇ ಸತ್ಯವು ಮಾರ್ಗವು ಜೀವವಾಗಿದ್ದೇನೆ, ನನ್ನ ಹೊರತಾಗಿ ಯಾರೂ ತಂದೆಯ ಬಳಿಗೆ ಬರಲಾರರು. ಆತನ ಮರಣ ಪುನರುತ್ಥಾನದ ಮೂಲಕವಾಗಿ, ಆತನು ಸುರಿಸಿದ ರಕ್ತದ ಮೂಲಕವಾಗಿ ತಂದೆಯ ಬಳಿಗೆ ಹೋಗುವುದಕ್ಕೋಸ್ಕರವಾಗಿ ನಮಗೆ ದಾರಿಯನ್ನು ಆತನು ಮಾಡಿಕೊಟ್ಟಿದ್ದಾನೆ. ಕೊನೆಯದಾಗಿ ಒಂದು ವಚನ, ಯೋಹಾನನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 1-3. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 1-3. ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳು ಇವೆ, ಇಲ್ಲದೆ ಇರುತ್ತಿದ್ದರೆ ನಾನು ನಿಮಗೆ ಹೇಳುತ್ತಿರಲಿಲ್ಲ ಎಂಬುದಾಗಿ ಆತನು ಶಿಷ್ಯರಿಗೆ ಆತನು ಹೇಳಿದ್ದಾಗಿ ನಾವು ನೋಡಿಕೊಳ್ಳುತ್ತೇವೆ. ನೋಡಿ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನೀವು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ, ಇಲ್ಲದಿದ್ದರೆ ನಿಮಗೆ ನಾನು ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದಿದೆ. ಹಲ್ಲೆಲೂಯಾ. ದೇವರು, ನನ್ನ ಪ್ರಾರ್ಥನೆ ಇದಾಗಿದೆ ಪ್ರಿಯರೇ, ನಮ್ಮೆಲ್ಲರ ಸಂಗಡ ದೇವರು ಈ ವಾಕ್ಯಗಳ ಮೂಲಕವಾಗಿ ಮಾತನಾಡಲಿ. ಈ ವಾಕ್ಯಗಳು ಜೀವವುಳ್ಳ ವಾಕ್ಯಗಳಾಗಿವೆ. ಈ ವಾಕ್ಯಗಳು ಸತ್ಯ ವಾಕ್ಯಗಳಾಗಿವೆ. ಈ ವಾಕ್ಯಗಳು ನೆರವೇರುವ ವಾಕ್ಯಗಳಾಗಿವೆ. ಇವತ್ತು ನಾವು ಎಲ್ಲಿದ್ದೇವೆ, ಆದರೆ ಒಂದು ದಿವಸ ನಾವು ಅಲ್ಲಿ ಇರುವವರಾಗಿದ್ದೇವೆ. ಆತನು ಸಿದ್ಧ ಮಾಡಿದ ಸ್ಥಳದಲ್ಲಿ ನಾವು ಸೇರಿ ಬರುವವರಾಗಿದ್ದೇವೆ. ಇದಕ್ಕೋಸ್ಕರವಾಗಿ ಈ ಒಂದು ವಾಕ್ಯಗಳು ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಅದು ಕಾರ್ಯ ಮಾಡಲಿ. ನಾವೆಲ್ಲರೂ ಎದ್ದು ನಿಲ್ಲುವ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಆತನು ಬಂದ ಉದ್ದೇಶವನ್ನು ನಮ್ಮ ಜೀವಿತದಲ್ಲಿ ನೆರವೇರುವುದಕ್ಕೋಸ್ಕರವಾಗಿ, ಆತನ ಅನ್ಯೋನ್ಯತೆಯಲ್ಲಿ ಜೀವಿಸಿ, ಆತನು ನಮಗೋಸ್ಕರವಾಗಿ ಇಟ್ಟಿರುವ ಯೋಜನೆಗಳನ್ನು ನಾವು ಪ್ರತಿಯೊಬ್ಬರು ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಆತನ ವಾಕ್ಯಕ್ಕೆ ನಾವು ವಿಧೇಯರಾಗಿದ್ದುಕೊಂಡು ಆ ಬೆಳಕಿನಲ್ಲಿ ನಡೆಯುವವರಾಗುವಂತೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಥ್ಯಾಂಕ್ ಯು ಜೀಸಸ್. ತಂದೆಯಾದ ದೇವರೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ದೇವರೇ, ನಿನ್ನನ್ನು ನಾವು ಕೊಂಡಾಡುತ್ತೇವೆ ಸ್ವಾಮಿ. ನೀನು ಒಳ್ಳೆಯವನು, ನೀನು ಸ್ವಾಮಿ ಕರ್ತನೆ. ನಮಗೋಸ್ಕರವಾಗಿ ಎಲ್ಲವನ್ನು ಸಿದ್ಧ ಮಾಡಿಟ್ಟಿರುವಾತನು. ನಿನ್ನ ವಾಕ್ಯದಲ್ಲಿ ನಾವು ಓದುತ್ತೇವೆ, ಕಣ್ಣುಗಳು ನೋಡಲಿಲ್ಲ, ಕಿವಿಗಳು ಕೇಳಲಿಲ್ಲ, ಮನುಷ್ಯನ ಹೃದಯದಲ್ಲಿ ಅದು ಗ್ರಹಿಸಲಿಲ್ಲ, ಏನೆಲ್ಲ ನೀನು ಸಿದ್ಧ ಮಾಡಿಟ್ಟುಕೊಂಡಿದೆಯೋ ನಿನ್ನನ್ನು ಪ್ರೀತಿಸುವವರಿಗೋಸ್ಕರವಾಗಿ ಎಂಬುದಾಗಿ ಸ್ವಾಮಿ ಕರ್ತನೆ. ನಿನಗೆ ನಾವು ಸ್ತೋತ್ರವನ್ನು ನಾವು ಸಲ್ಲಿಸುತ್ತೇವೆ. ನಿನ್ನ ಶ್ರೇಷ್ಠವಾದ ಆಜ್ಞೆ ಉಂಟು ಸ್ವಾಮಿ. ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಿನ್ನ ದೇವರನ್ನು ನೀನು ಪ್ರೀತಿಸು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಬರೆದಿದೆ ಸ್ವಾಮಿ ಕರ್ತನೆ. ನಮ್ಮನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವಪ್ಪ ದೇವರೇ. ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ, ಈ ದಿನ ಮೊದಲುಗೊಂಡು ನಾವೆಲ್ಲರೂ ಬೆಳೆದು ಬರುವಂತೆ ಸ್ವಾಮಿ, ನಿನ್ನ ಚಿತ್ತವನ್ನು ತಿಳಿದುಕೊಳ್ಳುವಂತೆ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂತೆ ಸ್ವಾಮಿ, ಪ್ರಾರ್ಥನೆಯಲ್ಲಿ ನಿರತರಾಗುವಂತೆ ಸ್ವಾಮಿ, ನಿನ್ನ ಹಿತದ ಯೋಜನೆಗಳು ನಮ್ಮ ಜೀವಿತದಲ್ಲಿ ನಾವು ತಿಳಿದುಕೊಳ್ಳುವಂತೆ ನಮ್ಮ ಮನೋನೇತ್ರಗಳನ್ನು ಬೆಳಗಿಸು ಸ್ವಾಮಿ. ನಿನ್ನ ವಾಕ್ಯವು ನಮ್ಮ ಕಾಲಿಗೆ ದೀಪವಾಗಿದೆ, ದಾರಿಗೆ ಬೆಳಕಾಗಿದೆ ಸ್ವಾಮಿ. ಈ ವಾಕ್ಯವು ಅನುದಿನವೂ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ಸ್ವಾಮಿ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿದ್ದುಕೊಂಡು ನಡೆಯುವಂತೆ ನಮಗೆ ಪ್ರತಿಯೊಬ್ಬರಿಗೆ ನೀನು ಸಹಾಯ ಮಾಡು ಸ್ವಾಮಿ. ನಾವು ಪ್ರತಿಯೊಬ್ಬರು ಫಲಭರಿತರಾಗುವಂತೆ ಸ್ವಾಮಿ ಕರ್ತನೆ ದೇವರೇ, ನಿನ್ನ ಕೃಪೆ ಸಹಾಯವನ್ನು ನೀನು ಒದಗಿಸಿಕೊಡು ಸ್ವಾಮಿ. ನಾವು ಇಷ್ಟೇ ಜನರು ಅಲ್ಲ ಸ್ವಾಮಿ, ಇನ್ನೂ ಹೆಚ್ಚಾದ ಜನರು ರಕ್ಷಣೆಗೆ ಬರಬೇಕು ಸ್ವಾಮಿ. ಇನ್ನೂ ಹೆಚ್ಚಾದ ಜನರು ನಿನ್ನನ್ನು ಕಂಡುಕೊಳ್ಳಬೇಕು ಸ್ವಾಮಿ. ಬಿಡುಗಡೆ ಹೊಂದಬೇಕು ಸ್ವಾಮಿ. ಸೈತಾನನ ಕೆಲಸಗಳು ಲಯವಾಗಬೇಕು ಸ್ವಾಮಿ ಕರ್ತನೆ ದೇವರೇ. ನಿನಗೆ ಮಹಿಮೆ ಸಲ್ಲಿಸುತ್ತೇವೆ. ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸಿ ಬಲಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ತಂದೆಯೇ, ಆಮೇಲೆ ನಾವು ಅಂತ್ಯಾಶೀರ್ವಾದ ನಾವು ಹೊಂದಿಕೊಳ್ಳುವ. ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನು ರಕ್ಷಕನೂ ಆಗಿರುವ ಕ್ರಿಸ್ತ ಯೇಸುವಿನ ಕೃಪೆಯು ಹಾಗೂ ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ನಮ್ಮೆಲ್ಲರ ಸಂಗಡ ಸದಾಕಾಲವು ಯೇಸು ಕ್ರಿಸ್ತನ ತಿರುಗಿ ಬರೋಣದವರೆಗೂ ಎಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್, ಆಮೇನ್. ಪ್ರೇಸ್ ದ ಲಾರ್ಡ್, ಪ್ರೇಸ್ ದ ಲಾರ್ಡ್. ಆಮೇನ್.